ಚಿರು ಇನ್ಸಿಡೆಂಟ್ ಆದಮೇಲೆ ದ ಹೋಲ್ ಪಾಯಿಂಟಲ್ಲಿ ಏನೇನೋ ರೂಮರ್ಸ್ಗಳು ಬರೋದಕ್ಕೆ ಶುರು ಆಗಿರುತ್ತೆ. ಈ ಇನ್ಸಿಡೆಂಟ್ ಆದಾಗ the first thing that came to my mind is I have to safeguard my child. ಈಗ ಮೇಘನವರು ಇನ್ನೊಬ್ರು ಯಾರೋ ಮದುವೆ ಆಗಬಹುದು, ಇದಾಗಬಹುದು, ಆ ಥರ ಆಗ್ಬೋದು, ಏನೇನೋ ಎಲ್ಲ. If Chiru thinks the person is right, and if Chiru thinks that's the right thing for my life, it will happen. ಮಗು ದೊಡ್ಡದಾಗತ್ತೆ, will Meghna get married to someone? Is it okay? ಈ ಥಾಟ್ ನನ್ನ ಮೈಂಡ್ ಕ್ರಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಬಿಕಾಸ್ ರಾಯನ್ಗೆ ಆಕ್ಚುಲಿ ಅಪ್ಪ ಅನ್ನೋದು ಬೇಕು. if it ever happens, I know it will be Chiru's doing only. Because of Ryan, I am happy today. And I choose to be happy whatever people say. ಮುಂಚೆ ನನಗೆ ನಗಕ್ಕೆ ಭಯ ಆಗ್ತಿತ್ತು, ಗೊತ್ತಾ? ದ ಡೈನಾಮಿಕ್ಸ್ ಆಫ್ ಸರ್ಜಾ ಫ್ಯಾಮಿಲಿ ಹೇಗಿತ್ತು ಪೋಸ್ಟ್ ಚಿರುಸ್ ಇನ್ಸಿಡೆಂಟ್? ಅದು ಹೆಂಗಿತ್ತು ಅಂದರೆ, ಹೂ ಲವ್ಸ್ ಚಿರು ಮೋರ್, ಹೂ ವಾಂಟ್ಸ್ ಚಿರು ಮೋರ್, ಹೂ ನೋಸ್ ಚಿರು ಮೋರ್. ವೆದರ್ ನಿಮ್ಗೆ ಬೇಡ ಅಂದ್ರೂ ಸಿಂಪತಿ ಕೊಡಬೇಕು ಅಂತ ಥರ ಮೈಂಡ್ ಬಂದ್ಬಿಟ್ಟಿರುತ್ತಲ್ಲ. ಸೊ ಅಂಡ್ ಸಿಂಪತಿ ಇಸ್ ನಾಟ್ ವಾಟ್ ಐ ನೀಡ್. ಹಾಯ್ ಹಲೋ ನಮಸ್ಕಾರ, ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾನಿವತ್ತು ಶೋ ತಯಾರಿ ಮಾಡ್ಕೋಬೇಕಾದ್ರೆ ಯೂಶಲಿ ಏನು ಮಾಡ್ತೀನಿ, ನಾರ್ಮಲಾಗಿ ಇರ್ತೀನಿ, ತಿಂತೀನಿ, ಕುಡಿತೀನಿ, ಎಲ್ಲ ಮಾಡ್ತೀನಿ. ಬಟ್ ಇವತ್ತು ನೆನ್ನೆ ನನ್ನ ಮ್ಯಾಚ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡಿ ಗಂಟ್ಲು ಡಮಾರ್ ಆಗೋಯ್ತು. ಸೊ ಗಂಟ್ಲು ಡಮಾರ್ ಆದಮೇಲೆ ಬೆಳಗ್ಗೆ ಆದ್ಮೇಲೆ ಏನು ಮಾಡೋಣ ಅಂತಂದರೆ, ಇವತ್ತಿನ ಶೋಗೆ ನಾರ್ಮಲಾಗಿ ಮಾತಾಡೋದಕ್ಕಿಂತ ಡಬಲ್ ಟ್ರಿಪಲ್ ಎನರ್ಜಿ ಬೇಕು ಅಂತ ನನಗೆ ಗೊತ್ತು. ರೀಸನ್ ಏನು ಅಂದರೆ, ನನ್ನ ಜೊತೆ ಇರೋ ಈ ಒಂದು ಗೆಸ್ಟು. ಸೊ ಹಾಗಾಗಿ ಬೆಳಗ್ಗೆಯಿಂದ ಮಾತೇ ಆಡಿಲ್ಲ. ಸೊ ನನ್ನ ವಾಯ್ಸನ್ನು ಅಷ್ಟು ಶೇಖರಣೆ ಮಾಡ್ಕೊಂಡು ಸೇವ್ ಮಾಡಿ 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 ಫೈನಲಿ ಇವಾಗ ಓಪನ್ ಅಪ್ ಆಗ್ತಾಯಿದ್ದೀನಿ. ಯಾಕಂದರೆ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಎಷ್ಟು ನಗ್ತಿರ್ತೀನಿ. ಕ್ಯಾಮ್ರಾ ಹಿಂದೆ ಹಾಕುವಂಥ ವಿಷಯ ಹಾಕ್ಬಿಟ್ರೆ ಈ ಶೋಗೆ ಗ್ಯಾರಂಟಿ 1 million ವ್ಯೂಸ್ ಬರುತ್ತೆ. ಜಾಸ್ತಿ ಬರುತ್ತಲ್ಲ, ತುಂಬ ಜಾಸ್ತಿ. ಒನ್ ಆಫ್ ಮೈ ಫೇವ್ರೆಟ್ ಹ್ಯೂಮನ್ಸ್, ಐ ಕ್ಯಾನ್ ಸೇ. ಆಕ್ಟರ್ಸ್ ಅಂತ ಹೇಳಲ್ಲ, ಹ್ಯೂಮನ್ಸ್, ಅಫ್ಕೋರ್ಸ್ ಆಕ್ಟರ್ಸ್ ಟು, ಬಟ್ ಹ್ಯೂಮನ್ ಆಗಿ ಫಸ್ಟ್ ಬರ್ತಾರೆ. ಹಾಗಾಗಿ ಯಾರ್ಯಾರನ್ನ ಭೇಟಿ ಆಗ್ತಾರೆ ಎದುರುಗಡೆ ಸಿಕ್ಕಾಪಟ್ಟೆ ನಗಿಸ್ತಾರೆ, ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಅದೇ ಖುಷಿನ ಯಾವಾಗಲೂ ಚೆಲ್ಲೋ ಅಂತ ಒನ್ ಆ್ಯಂಡ್ ಓನ್ಲಿ ಮೇಘ್ನರಾಜ್ ಆನ್ ಗೋಲ್ಡ್ ಕ್ಲಾಸ್. ಥ್ಯಾಂಕ್ ಯು. ಇವರು ಮೊದಲನೆಯ ಸಿನಿಮಾ ಇಲ್ಲಿಂದ ಶುರು ಮಾಡಿದ್ರು ಅಂತ ದೇವರಾಣಿಗೆ ಹಂಗೆ. ಥ್ಯಾಂಕ್ ಯು. ಮೊದಲನೇ ಸಿನಿಮಾ ಅಲ್ಲಿಂದ ಶುರು ಮಾಡಿದ್ರು. ಅಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇವ್ರ ಸಿನಿಮಾ ನೋಡ್ಕೊಂಡು ಬೆಳೆದ್ವಲ್ಲ. ಯಪ್ಪ ದೇವ್ರೇ, ಅದು ನಿಜ ತಾನೆ. ವೆನ್ ಡಿಡ್ ಯು ಸ್ಟಾರ್ಟ್ ಯುವರ್ ಕೆರಿಯರ್? ನೀವು ಚಿಕ್ಕವರಾಗಿರ್ಬೇಕಾದ್ರೆ. ಅದೇ ಲೈಕ್ ಇಟ್ ವಾಸ್ ಎಷ್ಟು ನಿಮ್ಗೆ ಇವಾಗ ಎಷ್ಟು ವಯಸ್ಸು? ಈಗ ಐ ಆಮ್ 22 ಅಲ್ವಾ? ಸೊ ವೆನ್ ಯು ಆರ್ ಅರೌಂಡ್ 20 years, 2 years ಬ್ಯಾಕ್, ತತ್ಸಮ ತದ್ಭವ ರಿಲೀಸ್ ಆಗಿದ್ದ ಟೈಮಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ನೋಡೋರು ಅಷ್ಟೇ ಏನು ಓಡ್ಬಿಡ್ತಾವ್ರ ಗುರು. ಜಸ್ಟ್ ಇವಾಗ ತಾನೇ ನಾನು ಇಂಡಸ್ಟ್ರಿಗೆ ಬಂದಿರೋದು. ಹೇಗೆ ಅನ್ಸುತ್ತೆ ಇಂಡಸ್ಟ್ರಿಗೆ ಈಗ ತಾನೇ ಬಂದಿದ್ದೀರಾ? ಕಲಿತಾ ಇದ್ದೀನಿ, ಎಲ್ಲ ಹೊಸದಾಗಿದೆ. ತುಂಬಾ ಬಬ್ಲಿ ಕ್ಯಾರೆಕ್ಟರ್ಸ್ ಕೊಡ್ತೀವಿ, ಎಲ್ಲ ಬಬ್ಲಿ ಕ್ಯಾರೆಕ್ಟರ್ಸ್ ಬರ್ತಿದೆ. ತುಂಬಾ ಎನರ್ಜಿ ಇರುವಂಥದ್ದು. ಐ ಪ್ಲೇ ಅ ಕ್ಯೂಟ್ ಗರ್ಲ್, ಫ್ಯಾಮಿಲಿ, ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬ ಚೆನ್ನಾಗಿದೆ. ನಾವೆಲ್ಲ ಒಂದು ಫ್ಯಾಮಿಲಿ ಥರ ಇರ್ತೀವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ. Meghna, have you experienced all these things back then? ಏನು ಅಂದ್ರೆ ಈ ಥರ ಒಂದೇ ತಟ್ಟೆಲಿ ಊಟ ಅಲ್ಲ, ಬಬ್ಲಿ ಆ್ಯಂಡ್ ಈ ಥರ ಸಂದರ್ಭಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳೋಂಥ ಥರದ್ದು? ನಾನು ಹೇಳಿದ್ದೀನಿ, ಆ್ಯಕ್ಚುಲಿ. ಹೌದಾ? ಹೇಳಿದ್ದೀನಿ. ನನ್ನ ಹಳೆ ಇಂಟರ್ವ್ಯೂಸ್ ಯಾವುದಾದ್ರೂ ನೋಡಿದ್ರೆ ಐ ಆಮ್ ಶ್ಯೂರ್ ಬಬ್ಲಿ ಅನ್ನೋ ಈ ವರ್ಡ್ನ ನಾನು ಯೂಸ್ ಮಾಡಿದ್ದೀನಿ. ವೈ ಡು ಯು ಥಿಂಕ್ ಪಾಪ ಹೀರೋಯಿನ್ಸ್ ಯೂಸ್ ದಟ್? ಆ್ಯಂಡ್ ಅಫ್ಕೋರ್ಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದಾನೆ ದಟ್ ಬಿಕಮ್ಸ್ ಎ ಮೀಮ್ ಮೆಟೀರಿಯಲ್. ಬಟ್ ಐ ಥಿಂಕ್ ಬಿಕಾಸ್ ಆ ಟೈಮಲ್ಲಿ ಅಷ್ಟೊಂದು ಹೇಗೆ ಒಂದು ರೋಲ್ನ ಡಿಸ್ಕ್ರೈಬ್ ಮಾಡ್ಬೋದು ಅನ್ನೋದು, ಇನ್ಫ್ಯಾಕ್ಟ್ ಹೊಸದಾಗಿ ಇಂಡಸ್ಟ್ರಿಗೆ ಬಂದಿದ್ರೆ ಫಸ್ಟ್ಲಿ ಈ ಥರ ಇಂಟರ್ವ್ಯೂಸಲ್ಲಿ ಕೂತಾಗ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಮೈ ಸೆಲ್ಫ್, ಓಕೆ? ಸೊ ಮುಂಚೆ ಎಲ್ಲ ಇಂಟರ್ವ್ಯೂಸಲ್ಲಿ ಕೂರ್ತಿದ್ದಾಗ ಆ್ಯಕ್ಚುಲಿ ನಾನು ಇದನ್ನು ಯೋಚನೆ ಮಾಡಿಕೊಂಡೇ ಬಂದೆ ಆನ್ ದ ವೇ. ಸೊ ಹೌ ಐ ಆಮ್ ಕಂಫರ್ಟಬಲ್ ನೌ ವೆನ್ ಐ ಸಿಟ್ ಫಾರ್ ಇಂಟರ್ವ್ಯೂಸ್ ದ್ಯಾನ್ 15 years ago, in 2018-19 ಅಲ್ಲೆಲ್ಲ ನನಗೆ ಯಾರಾದರೂ ಮಾತಾಡ್ಸಿದ್ರೆ ಐ ಯೂಸ್ ಟು ಗೆಟ್ ಸೋ ಕಾನ್ಷಿಯಸ್, ಗೊತ್ತಾ? ಸೊ ಅವಾಗ ಸರ್ಟನ್ ವರ್ಡ್ಸ್ ಆರ್ ಆಲ್ರೆಡಿ ಇನ್ ಯೋರ್ ಹೆಡ್. ಸೊ ದಿಸ್ ಬಬ್ಲಿ ಬಂದು ಇನ್ನೊಂದು 10 ಜನ ಹೇಳಿರೋದನ್ನ ಕೇಳಿರ್ತೀವಿ. ಡೈರೆಕ್ಟರ್ನು ಯಾವುದೋ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋವಾಗ, ನೋಡಮ್ಮ ನಿನ್ನ ಕ್ಯಾರೆಕ್ಟರ್ ಹಿಂಗಿರತ್ತೆ, ತುಂಬ ಬಬ್ಲಿ ಆಗಿರ್ಬೇಕಮ್ಮ, ಫುಲ್ ಎನರ್ಜಿಯಲ್ಲಿ ಇರಬೇಕಮ್ಮ ಅಂತ ಹೇಳಿರ್ತಾರೆ. But it's not right English, by the way. Bubbly. Yeah. It is not right. But at that moment, when you're sitting and the camera is rolling, ಏನು ಹೇಳ್ತೀರಾ ಅದೇ ಫಸ್ಟು ಬರೋ ತಲೆಗೆ.
ಸೊ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ನನ್ನ ಕ್ಯಾರೆಕ್ಟರ್ ತುಂಬ ಬಬ್ಲಿಯಾಗಿತ್ತು. ಆಮೇಲೆ ತುಂಬ ನಾನು ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ತುಂಬ ಸಾಫ್ಟ್ ಗರ್ಲ್. ನಾನು ಆ ಗರ್ಲ್ ನೆಕ್ಸ್ಟ್ ಡೋರ್ ನನ್ನ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಗುರು. ನೆಕ್ಸ್ಟ್ ಡೋರ್ ಯಾವ ಗರ್ಲು ಕಾಣಿಸೇ ಇಲ್ಲ ಗುರು. ನೀವು ಯಾವುದೋ ಬ್ಯಾಚುಲರ್ ಅಪಾರ್ಟ್ಮೆಂಟಲ್ಲೋ ಎಲ್ಲೋ ಇದ್ದೀರಾ, ದಟ್ ಯಾರು ಎಲ್ಲಿ ಹುಡುಗಿರೇ ಕಾಣಿಸ್ತಿಲ್ವಾ ನಿಮಗೆ? ನನ್ನ ಸುತ್ತೂರ ಇರೋದ್ರಲ್ಲಿ ಎಲ್ಲ ಅಜ್ಜ ಅಜ್ಜಿಯರು ಅಥವಾ ಮದುವೆ ಆಗಿರೋ 2 ಮಕ್ಕಳಿರೋರು. ನಾನು ಒಂದು ಸ್ವಲ್ಪನೂ ಐ ಡೋಂಟ್ ಬಿಲೀವ್ ದಿಸ್, ಬಿಕಾಸ್ ಮಯೂರ ಪಕ್ಕದಲ್ಲಿ ಗರ್ಲ್ ಇದ್ದಾರಾ ಅಂತ ನೋಡ್ಕೊಂಡೆ ಮನೆ ತಗೊಂಡಿರ್ತೀರ. ಐ ಡೋಂಟ್ ಬಿಲೀವ್ ದಿಸ್. ನಾನು ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ ಬಂದು ನೋಡ್ಬಿಡಿ. ಓ ಗರ್ಲ್ ಬರ್ಲಿ ನೋಡ್ಲಿ ಅನ್ನೋದಕ್ಕೆ ಗರ್ಲೇ ಇಲ್ಲ ಅಂತ. ಓ ಮೈ ಗಾಡ್ ಮಯೂರ, ದಿಸ್ ವಾಸ್ ಯುವರ್ ಪಿಕಪ್ ಲೈನ್, ಸೀರಿಯಸ್ಲಿ? ವಾಟ್ ಇಸ್ ದಿಸ್? ಈ ಆಂಗಲ್ ಅಲ್ಲೆಲ್ಲ ನೀವು ಮಾಡಿಲ್ಲ ನಾನು. ಓ ಮೈ ಗಾಡ್, ಪ್ಲೀಸ್ ಕಂಟಿನ್ಯೂ. ಸಾರಿ. ಎಲ್ಲ ಜನರು ಆಮೇಲೆ ಬರೀ ನೀ ಜಾಸ್ತಿ ಮಾತಾಡ್ತಾ ಗೆಸ್ಟನ್ ಮಾತಾಡ್ಸಲ್ಲ ಅಂತ ಹೇಳಿ ದೇ ಆರ್ ಟೆಲಿಂಗ್ ದ ಫ್ಯಾಕ್ಟ್. ಅದಕ್ಕೆ ತಾನೇ ಆಮೇಲೆ ನಾನೇ ಹೇಳಿದ್ದು ಮಯೂರ ಐ ವಿಲ್ ಕಮ್ ಆನ್ ಯುವರ್ ಶೋ, ಪ್ಲೀಸ್ ಇನ್ವೈಟ್ ಮೀ. ಬೈ ದ ವೇ, ಹೌ ಸ್ವೀಟ್ ಆಫ್ ಹರ್ ಅಂತಂದ್ರೆ ಆಕ್ಚುಲಿ ತತ್ಸಮ ತದ್ಭ ಒಂದು ಎಷ್ಟು 2 ವರ್ಷ ಆಯ್ತಾ? 2 years I think. 2 years. 2 years ಅಲ್ಲ, ಇಟ್ಸ್ ಲೈಕ್ 1.5. ಹಾ 1.5 ವರ್ಷ. ಸೊ 1.5 ವರ್ಷದ ಹಿಂದೆ ಗೋಲ್ಡ್ ಕ್ಲಾಸಲ್ಲಿ ಆ್ಯಕ್ಚುಲಿ ಮೇಘ್ನಾ ಜೊತೆ ಶೋ ಮಾಡಿದ್ವಿ. ಮೇಘ್ನಾ, ಪಿ ಡಿ ಪ್ರಜ್ವಲ್ ದೇವರಾಜ್ ಮತ್ತು ಪನ್ನ. ಸೊ ಆಲ್ 4 of us ವಿ ಡ್ರೋವ್ ಫ್ರಮ್ ಬೆಂಗಳೂರಿಂದ ಮೈಸೂರಿಗೆ ಗಾಡೀಲಿ ಓಡಿಸ್ಕೊಂಡು ಕಾರಲ್ಲಿ ಮಾಡಿದ್ವಿ. ಆ್ಯಕ್ಚುಲಿ ದಟ್ ವಾಸ್ ಆಲ್ಸೋ ವೆರಿ ಗುಡ್ ಶೋ. ಬಟ್ ಅದರಲ್ಲಿ ಹೆಚ್ಚಾಗಿ ಒಂದು ಸಿನಿಮಾ ತತ್ಸಮ ತದ್ಭವ ಆ ಥರ ಮಾತಾಡಿದ್ವಿ. ಸೊ ಐ ನೆವರ್ ಗಾಟ್ ಎನ್ ಆಪರ್ಚುನಿಟಿ ಟು ಟಾಕ್ ಟು ಮೇಘ್ನಾ. ಸೊ ಅದೊಂದು ಸ್ವಲ್ಪ ಗ್ಯಾಪ್ ಆಗಲಿ ಅಂತ ಅನ್ಕೊಂತಿದ್ದೆ. ಬಟ್ ವೆರಿ ಸ್ವೀಟ್ ಆಫ್ ಅಸ್ ಈ ಮೆಸೇಜ್, ಮಯೂರ ಲೆಟ್ಸ್ ಡೂ 1-to-1. ಫಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ, ಅದರಲ್ಲೇ ಗೊತ್ತಾಗುತ್ತೆ ದಟ್ ಆನೆಸ್ಟಿ ಆ್ಯಂಡ್ ದಟ್ ಏನು ಏರ್ಸ್ ಇಲ್ದಿರೋಂಥ ವ್ಯಕ್ತಿ ನೀವು ಅಂತ. ಇದು ಆನೆಸ್ಟ್ ಕಾಂಪ್ಲಿಮೆಂಟ್. ನೋ, ಬಿಕಾಸ್ ಯಾಕಂದರೆ ಸುಮಾರು ಜನಕ್ಕೆ ಕೇಳಿದಾಗ ಓ ಯಾ ಕರೆಕ್ಟ್ ಐ ವಾಂಟ್ ಟು ಡೂ, ಬಟ್ ಒಂದು 20 days ಆದ್ಮೇಲೆ ಮಾಡೋಣ, ಅಥವಾ ಒಂದು 1 month ಆದ್ಮೇಲೆ ಮಾಡೋಣ, ಅಥವಾ 2 months I think I told you ಅಲ್ಲ 1 month next month ಮಾಡೋಣ ಅಂತ. You using my line on me only. ನೋ, ಫಸ್ಟ್ ಯಾರು ಹೇಳಿದ್ದು? ಫಸ್ಟ್ ಯಾರು ಕೇಳಿದ್ದು? ನಾನೇ ಅಲ್ವಾ? ನಾನು ಹೇಳಿದ್ದು ನಾನು ಕೇಳಿರೋನ್ನ. ಓಕೆ, ನಾನು ಕೇಳಿರೋನ್ನ. ಬಟ್ ಐ ಹ್ಯಾವ್ ಆಲ್ಸೋ ಸೆಡ್ ದಿಸ್ ಟು ಪೀಪಲ್. 1 month ಆದ್ಮೇಲೆ ಮಾಡೋಣ, 20 days. ಅದಕ್ಕೊಂದು ಲೆಜಿಟ್ ರೀಸನ್ ಇರುತ್ತೆ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್, ಸಿ ಅದಕ್ಕೆ ಹೇಳ್ತಿರೋದು ಆನೆಸ್ಟ್ ಆಗಿರೋದು ಇಲ್ಲೇ ಕಾಣಿಸ್ತಾ. ಐ ಟೆಲ್ ಯು ವೈ ನಾನು ನಿಮ್ಮ ಶೋ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಬಿಕಾಸ್ ಐ ಫೆಲ್ಟ್ ಸೋಷಿಯಲ್ ಮೀಡಿಯಾ ಆಫ್ ಲೇಟ್ ಹ್ಯಾಸ್ ಬಿಕಮ್ ಅ ಪ್ಲೇಸ್ ವೇರ್ ಪೀಪಲ್ ಹ್ಯಾವ್ ದೇರ್ ಓನ್ ಒಪಿನಿಯನ್ಸ್, ಪೀಪಲ್ ಕನ್ಸ್ಟ್ರಕ್ಟ್ ದೇರ್ ಓನ್ ಒಪಿನಿಯನ್ಸ್. ನಾವು ಮಾತಾಡಿಲ್ಲ ಅಂದರೆ ನಮ್ಮ ಬಗ್ಗೆ ಒಂದಷ್ಟು ಮಾತುಗಳು ಹರಿದಾಡ್ತಿರುತ್ತೆ. ಸೊ ಆ್ಯಂಡ್ ಐ ವಾಂಟೆಡ್ ಟು, ಈಗ ನಾನೇ ಏನೋ ಒಂದು ಇನ್ಸ್ಟಾ ಪೇಜಲ್ಲಿ ಹಾಕೋದಾಗಿರಲಿ, ಅಥವಾ ಏನೋ ನನ್ನದೇ ಒಂದು ಥಾಟ್ ನಾನು ಬರೆಯೋದಾಗಿರಲಿ, ದಿ ಸ್ಟಿಲ್ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಬಟ್ ಐ ಆಲ್ಸೋ ವಾಂಟೆಡ್ ಟು ಕಮ್ ಆ್ಯಂಡ್ ಟಾಕ್ ಆನ್ ಅ ಶೋ ವಿಚ್ ಇಸ್ ನಾಟ್ ಟೂ ಸೀರಿಯಸ್. ಐ ಡೋಂಟ್ ವಾಂಟ್ ದಿಸ್ ಸೀರಿಯಸ್ನೆಸ್ ಅರೌಂಡ್ ಮೀ. ಐ ವಾಂಟ್ smiles, laughters, and when people are there, like, okay, Meghna idre, as you said, like the way I introduced, exactly. Yeah. So I want my life to be like that, and I want to be on a show which, celebrate. Yeah. So nangil bandaga, that's what I felt. I was like, okay, Mayura show is not going to be a serious one. It's going to be a good quality, entertaining, and a very purposeful show anstu nange. So that's why I approached. I said, Mayura, I want to do this interview. No, I'm so glad. Why? Because ಐ ನೋ ಆ ಥರ ಮಾಡಿದ್ರೆ ಮೇಘ್ನವರೇ ಹೇಳಿ ನಿಮ್ಮ ಜೀವನ ಹೇಗಿದೆ, ತುಂಬ ತೊಂದರೆಯಲ್ಲಿರಬೇಕಲ್ಲ, ತುಂಬ ನೋವಲ್ಲಿರಬೇಕಲ್ಲ. ಅಫ್ಕೋರ್ಸ್ ಇದನ್ನ ಯಾವುದು ತಮಾಷೆ ಮಾಡ್ತಿದ್ದೀವಿ ಅಂತಲ್ಲ, ಯಾವ ರೀತಿ ಹೇಳ್ತಾ ಇದ್ದೀವಿ ಅಂದರೆ ಜೀವನ ವಿ ಹ್ಯಾವ್ ಟು ಮೂವ್ ಆನ್. ವಿ ಹ್ಯಾವ್ ಟು ಮೂವ್ ಆನ್ ಆ್ಯಂಡ್ ಆ್ಯಸ್ ಎ ಪರ್ಸನ್ ವಾಟ್ ಶಿ ಈಸ್ ಅನ್ನೋದನ್ನು ನಾವು ಎದುರುಗಡೆ ನೋಡಿದಾಗ ಗೊತ್ತಿರುತ್ತೆ ವಾಟ್ ಶಿ ಈಸ್ ಅನ್ನೋದನ್ನು. ದೆರ್ ವಿಲ್ ಬಿ ಮೋಸ್ಟ್ ಆಫ್ ದ ಟೈಮ್ ಆ್ಯಕ್ಟ್ರೆಸ್ಗಳಿಗೆ ಅದೇ ಇರುತ್ತೆ, ನಾವು ರಿಯಲಾಗಿ ಒಂದು ರೀಲ್ ಒಂದು ಆ ಥರದ್ದು. ಕೆಲವ್ರು ಮಾತ್ರ ಎಲ್ಲೇ ಬಂದರೂ ನಾನು ಹಂಗೆ ನಿಂತಿರ್ತೀನಿ ಗುರು, ಬಿಗ್ ಬಾಸ್ ಕ್ಯಾಮ್ರಾ ಇರೋದಿಲ್ಲ ಅಂತ ಹೇಳ್ತೀನಿ. ಸೊ ಆ ಥರ ವ್ಯಕ್ತಿಲಿ ನೀವು ಒಬ್ರು ಅಂತ ನಾನು ಯಾವಾಗಲೂ ಹೇಳ್ತೀನಿ ಅಲ್ವಾ? ಡೋಂಟ್ ಯು ಥಿಂಕ್ ಸೊ? ಐ ಲೈಕ್ ಬೀಯಿಂಗ್ ದಟ್, ಬಿಕಾಸ್ ಇಫ್ ನಾನು ಆ ಒಂದು ಬಿಹೇವಿಯರ್ ನನ್ನಲ್ಲಿ ಇಲ್ಲ ಆದರೆ ಐ ಕಾಂಟ್ ಲಿವ್ ವಿತ್ ಮೈ ಸೆಲ್ಫ್. ತುಂಬ ಕಷ್ಟ ಒಂದು ಮುಖವಾಡ ಹಾಕೊಂಡು ಆಚೆ ಹೋದಾಗ ಒಂಥರ, ಮನೆ ಒಳಗಿದ್ದಾಗ ಒಂಥರ ಇರೋದು. ಐವ್ ಟ್ರೈಡ್ ಇಟ್ ಆಲ್ಸೋ. I've definitely tried it. Was it very difficult? Very difficult. ಆಗಲ್ಲ. how much, like it's like Big Boss show ಥರನೇ. ಎಷ್ಟು ದಿನ ಅಂತ you can pretend, you can't. After some time the mask has to come off. So it is better ಅಂದರೆ ಒಂಥರ ಆಚೆ ಒಂದು ಜನರಿಗೆ ಒಂದು ರೀತಿ ಒಂಥರ ನಮ್ಮ ಬಗ್ಗೆ ಒಂದು ಇದು ಬರೋದಕ್ಕಿಂತ ಮುಂಚೆ ಶೋ ದೆಮ್ ವಾಟ್ ಯು ಟ್ರೂಲಿ ಆರ್. ಬಟ್ ಕೆಲವರು ಅದನ್ನು ಪಿಕಾಸೋ ಮಾಡಿಬಿಟ್ಟಿರ್ತಾರೆ ಅನ್ಸುತ್ತೆ ಎಲ್ಲ. ಅಂದರೆ ಅದಕ್ಕೂ ಟ್ಯಾಲೆಂಟ್ ಬೇಕು.
ಕೆಲವ್ರಿಗೆ ಇಟ್ಸ್ ಈಸಿ ಫಾರ್ ದೆಮ್ ಟು ಹ್ಯಾವ್ 2 ಡಿಫ್ರೆಂಟ್ ಲೈಫ್ಸ್. ಲೈಕ್ ಆಚೆ ಬಂದಾಗ ಒಂದು ರೀತಿ ಇರೋದು, ಮನೆ ಒಳಗಿದ್ದಾಗ ಅಥವಾ ಯುನೋ ಐಮ್ ಶ್ಯೂರ್ ಎಲ್ಲರೂ ಟು ಅ ಸರ್ಟನ್ ಎಕ್ಸ್ಟೆಂಟ್ ವಿ ಆರ್ ಆಲ್ ಲೈಕ್ ದ್ಯಾಟ್. ಬಟ್ ಕೆಲವು ಸತಿ ಏನಾಗುತ್ತೆ, ನಮ್ಮ ಹತ್ತಿರದವ್ರ ಜೊತೆನೂ ಅದೇ ಥರ ಮುಖವಾಡಗಳು ಹಾಕೊಂಡ್ಬಿಡ್ತೀವಿ. ದಟ್ ಇಸ್ ದ ಬಿಗ್ ಅಪ್. You want to name a few? Who are they like that? There are many like that. What few? ತುಂಬಾ ಜನ ಇದ್ದಾರೆ ಆ ಥರ. So ನನಗೆ that is the problem that happened. So I tried being two different because of the film industry and everything. I tried being a different person outside and being with my circle one thara. I know it doesn't happen. It didn't work for me. I have to be this one person ashte. It just doesn't work for me. That's why you're one and only masterpiece. Yes. Back then 2018 ಅಲ್ಲ 2015-16 ಇಸ್ವಿಲಿ ನಾನು ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ ಬಿಗ್ ಎಫ್ ಎಮ್. ಸೊ ಬಿಗ್ ಎಫ್ ಎಮ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ಸಲಿ ಯು ಹ್ಯಾವ್ ಕಮ್ ಫಾರ್ ದ ಇಂಟರ್ವ್ಯೂ. ನಾನು ತೊಗೊಂಡಿಲ್ಲ ಇಂಟರ್ವ್ಯೂ ಅವಾಗ, ಬಟ್ ಐ ವಾಸ್ ಪಾರ್ಟ್ ಆಫ್ ಇಟ್. ಸೊ ಅಲ್ಲಿ ಕೋರ್ಮಂಗ್ಲಲ್ಲಿ ಅಲ್ವಾ? ಕೋರ್ಮಂಗ್, ಕರೆಕ್ಟ್. ಸೊ ಒಂದು ಸೆಲೆಬ್ ಲಾಂಚ್ ಇದೆ, ಪಟಾಕಿ ಶ್ರುತಿ ವಾಸ್ ಇಂಟರ್ವ್ಯೂ. ಹೌದು ಹೌದು. ಸೊ ಯು ಸಿಟ್ಟಿಂಗ್, ನಾವು ಯಾರೇ ಸೆಲೆಬ್ರಿಟಿ ಬಂದರು, ಅದರಲ್ಲಿ ಎಸ್ಪೆಷಲಿ ಹೀರೋಯಿನ್ಸ್ ಬಂದರೆ ಇಟ್ಸ್ ಓಕೆ, ವಿತೌಟ್ ಇವನ್ ಇನ್ವಿಟೇಷನ್ ಒಬ್ಬಾಗ್ಲೂ ಹಲೋ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಬರ್ತೀವಿ. You still do that. I still do that, exactly. So hello ಅಂತ ಬಂದೆ, like hello ಅಂತ. Then I went down. So ಹೋಗ್ಬಿಟ್ಟು I was handling programming, ಅಂದರೆ ಅಸಿಸ್ಟೆಂಟ್ ಪ್ರೋಗ್ರಾಮಿಂಗ್ ಹೆಡ್ ಫಾರ್ ಬೆಂಗಳೂರು ಸ್ಟೇಷನ್. ಓಕೆ. ಸೌತ್ಗೂ ಹ್ಯಾಂಡಲ್ ಮಾಡ್ತಿದ್ದೆ ಕೆಲವೊಂದೆಲ್ಲ ರೋಲ್ಸ್. ಸೊ ಯಾರೊಬ್ಬರು ಕೇರಳ ಸಬಾರ್ಡಿನೇಟ್ ಹತ್ರ ಮಾತಾಡ್ತಿದ್ದೆ. ದೆನ್ ಶಿ ಇಸ್ ಲೈಕ್, ಅಯ್ಯೋ ಕೋಯಿ ಸೆಲೆಬ್ರಿಟಿ बैठा है ऊपर इसलिए मेरा बॉस नहीं है ಅಂತೆಲ್ಲ ಹೇಳ್ತಾ ಇದ್ದೀನಿ ಹಿಂದಿಲಿ. ಅದಕ್ಕೆ ಕೋನ್ ಮೇಘ್ನಾ ರಾಜ್ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಆಯ್ತಾ? ಮೇಘ್ನಾ ರಾಜ್ ಡೂಡ್, ಯು ಟಾಕಿಂಗ್ ಅಬೌಟ್ ಮೇಘ್ನಾ ರಾಜ್ ದಿ ಆಕ್ಟ್ರೆಸ್ ರೈಟ್? ಸೆಡ್ ಹಾಂ, ಈ ಕನ್ನಡ ಆಕ್ಟ್ರೆಸ್ಸೇ. ಲೈಕ್ ಕನ್ನಡ ಮತ್ಲಬ್ ಓ ಮಲಯಾಳಂ ಆಕ್ಟ್ರೆಸ್ ಬಿ ಅಂತ ಅವಳು ಹೇಳ್ತಿದ್ದಾಳೆ. ಅವಳು ಬ್ರೋಕನ್ ಹಿಂದಿ, ನಾನು ಬ್ರೋಕನ್ ಹಿಂದಿ, ಆಯ್ತಾ ಇಬ್ರು. ಸೊ ಅದಕ್ಕೆ ಆಮೇಲೆ ನಾನು ಕಳಿಸ್ತಾರೆ, ಶಿ ಇಸ್ ಲೈಕ್ ಡೂಡ್ ಪ್ಲೀಸ್ ಕ್ಯಾನ್ ಯು ಗೆಟ್ ಅಸ್ ಅನ್ ಇಂಟರ್ವ್ಯೂ ಬೈಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಐ ಆಮ್ ಲೈಕ್ ವಾಟ್ ಇಸ್ ಶಿ ರಿಯಲಿ ದ್ಯಾಟ್ ಫೇಮಸ್ ಓವರ್ ದೇರ್? ಅಂಡ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರೀ ಕೋವಿಡ್ ಅಂಡ್ ಪೋಸ್ಟ್ ಕೋವಿಡ್ ಇಸ್ ಒನ್ ಯುಗ, ವಾಟ್ ವಿ ಸೇ. ಹೌದು ಅಲ್ವಾ? ಹೌದು. ದಟ್ ಇಸ್ ಲೈಕ್ AD and BC ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ನಾನು ಪ್ರೀ ಕೋವಿಡ್ ಅಲ್ಲಿ ನಮ್ಮ ಅಪ್ಪನಾಣಿಗೂ ನಾವು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 1 or 2 ಮಲಯಾಳಂ ಫಿಲ್ಮ್ಸ್ ನನ್ನ ಜೀವನದಲ್ಲಿ ನೋಡಿರ್ಬೋದು ಅಷ್ಟೇ. ಸೊ ಐಡಿಯಾನೂ ಇಲ್ಲ ನನಗೆ ಅವ್ರಿಗೆ ಹೆಂಗೆ ಹೇಳೋದು ಅಂತಂದ್ರೆ ದ ವೇ ದ ಸೂಪರ್ ಸ್ಟಾರ್ ಅನ್ನೋ ಥರ ಅಂತಂದಲ್ಲಿ. ದೆನ್ ನಾನು ನನ್ನ ಬಾಸ್ ಬಂದ್ಬಿಟ್ಟು ಸಿಂಗ್ ಲೈಕ್ ಮೇಘ್ನಾ ಹಿಂಗೆ ಅಂತ. ಶಿ ಇಸ್ ಲೈಕ್ ಹಾಂ ಯಾ ಐ ಹ್ಯಾವ್ ಡನ್ ಸೋ ಮೆನಿ ಫಿಲ್ಮ್ಸ್, yeah, I don't mind giving. You're very cool. Yeah. I'm like, do you think so? ಈ ಪೋಸ್ಟ್ ಕೋವಿಡ್ ಆದಮೇಲೆ ಮಲಯಾಳಂ ಸಿನಿಮಾಗಳಿಗೆ ಏನೊಂದು ಬೆಳಕು ಸಿಕ್ಕಿರೋಂಥದ್ದು, ಇಫ್ ಯು ವೇರ್ ಪಾರ್ಟ್ ಆಫ್ ಇಟ್ ನೌ, ಡು ಯು ಥಿಂಕ್ ಇನ್ನೂ ಲೈಫ್ ಒಂಥರ ಬೇರೆ ಥರನೇ ಚೇಂಜ್ ಆಗಿರುತ್ತೆ ಅನಿಸ್ತಿತ್ತು? ಪ್ರಾಬಬ್ಲಿ ಹೌದು ಅಲ್ವಾ? ಬಟ್ ವೈ ಡು ಯು ಥಿಂಕ್ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ವಾ ಈಗ? I am doing a Malayalam film. Oh, what a wow. This should be the last question. I am actually doing a Malayalam film with Suresh Gopi sir, Ottakomban anta. Okay. Just started. January start ಮಾಡಿದೆ. What a wow. Yes. Like ಅದೇ ಹೇಳೋಣ, ಇದು ಲಾಸ್ಟ್ ಕ್ವೆಶ್ಚನ್ ಆಗಬೇಕಾಗಿ. ಬಟ್ ಮಲಯಾಳಂಗೆ ಹೇಗೆ ಹೋಗಿದ್ದು? Actually ಏನು ಗೊತ್ತಾ, this is a very typical answer, but this is the truth. This is really the truth. Like how I say bubbly, so this is the truth. ಏನಂದರೆ, ನಾನು ಒಂದು ತಮಿಳ್ ಸಿನಿಮಾ, ಕಾದಲ್ ಸೊಲ್ಲವಂದೇನ್ ಅಂತ ಒಂದು ತಮಿಳ್ ಸಿನಿಮಾಗೆ ಶೂಟ್ ಮಾಡ್ತಿದ್ದೆ. ಆ್ಯಂಡ್ ಐ ವಾಸ್ ಶೂಟಿಂಗ್ ಇನ್ ತಿರ್ಚಿ ಅವಾಗ. ಸೊ ಚಿತ್ತಾರ ಮ್ಯಾಗಝೀನ್ ಅವಾಗ ಹೊಸದಾಗಿ ಲಾಂಚ್ ಆಗಿತ್ತು. ಆ್ಯಂಡ್ ದೀಪಾವಳಿದು ಒಂದು ಇಶ್ಯೂ ಬಂದಿತ್ತು. ಓಕೆ, ಐ ಸೆಡ್ ದಿಸ್ ಮಲ್ಟಿಪಲ್ ಟೈಮ್ಸ್. ಸೊ ನಾವೊಂದು 5 ಜನ ಹೀರೋಯಿನ್ಸ್ದು ಫೋಟೋಶೂಟ್ ಮಾಡಿ ಹಾಕಿದರು. ಸೊ ವಿನಯನ್ ಅಂತ, ಈಸ್ ಅ ವೆರಿ ಬಿಗ್ ಡೈರೆಕ್ಟರ್ ಮಲಯಾಳಮಲ್ಲಿ. ಅವರು ನನ್ನ ಫೋಟೋ ಬೆಂಗಳೂರಿಗೆ ಬಂದಾಗ ಅವರ ತಂಗಿ ಮನೆಯಲ್ಲಿ ಆ ಒಂದು ಮ್ಯಾಗಝೀನ್ನ ನೋಡಿ ಹೀಸ್ ಸೀನ್ ಮೈ ಪಿಕ್ಚರ್. ಸೊ ಆ ಫೋಟೋ ನೋಡಿದಾಗ ಹೀಸ್ ಲೈಕ್, ಇಸ್ ದಿಸ್ ಗರ್ಲ್ ಮಲಯಾಳಿ ಅಂತ ಕೇಳಿದ್ದಾರೆ ಆ ಟೈಮಲ್ಲಿ. ಸೊ ಐ ಹ್ಯಾವ್ ಆಲ್ವೇಸ್ ಬಿನ್ ಆನ್ ಅ ಚಬ್ಬಿಯರ್ ಸೈಡ್. ಓಕೆ, ಸೊ ಆಮೇಲೆ ವೇಟ್ ಲಾಸು ಅದೆಲ್ಲ ಆಗಿತ್ತು, ಬಟ್ ಐ ಹ್ಯಾವ್ ಆಲ್ವೇಸ್ ಬಿನ್ ದ ಹೆಲ್ದಿ ಚಬ್ಬಿ ಕಿಡ್. ಸೊ ಇಸ್ ದಿಸ್ ಗರ್ಲ್ ಮಲಯಾಳಿ ಅಂತ ಕೇಳಿದ್ದಾರೆ. ನೋ ಮಸ್ಟ್ ಬಿ ಅ ಕನ್ನಡ ಗರ್ಲ್ ಅಂತ ಹೇಳಿ ಅವರು ನನ್ನ ಫೋನ್ ನಂಬರ್, ಅಮ್ಮನ ಫೋನ್ ನಂಬರ್ ತೊಗೊಂಡು, ಆಮೇಲೆ ಇನ್ನೊಂದು ಮ್ಯಾನೇಜರ್ ಇದ್ದರು, ಸಮ್ ಹೌ ಹಿ ಗಾಟ್ ಇನ್ ಟಚ್. ಸೊ ದೆನ್ ಹೀಸ್ ಲೈಕ್, ಯಕ್ಷಿಯಂ ಜ್ಞಾನಂ ಅಂತ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ರು ಆಗ. ಸೊ ಆ ಟೈಮಲ್ಲಿ ಅವರು ಹಿ ಸೆಡ್ ನೋ ಐ ಹ್ಯಾವ್ ಟು ಮೀಟ್ ಹರ್, ಶಿ ಈಸ್ ದಿ ಚಾಯ್ಸ್ ಫಾರ್ ಮೈ ಫಿಲ್ಮ್, ಶಿ ಜಸ್ಟ್ ಲುಕ್ಸ್ ವೆರಿ ಆ್ಯಪ್ಟ್ ಫಾರ್ ದ ಫಿಲ್ಮ್ ಅಂತ. ನನಗೆ ಆ ಟೈಮಲ್ಲಿ, ದಿಸ್ ವಾಸ್ ಇನ್ 2009. ಓಕೆ, ಸೊ 2009ಅಲ್ಲಿ ಮಲಯಾಳಂ ಸಿನಿಮಾ ಅಂದರೆ ನನಗೆ ಗೊತ್ತಿದ್ದಿದ್ದೆ 2 ಹೆಸರು.
ಮಮ್ಮೂಟಿ, ಮೋಹನ್ಲಾಲ್. ಇಬ್ಬರೇ ಗೊತ್ತಿದ್ದು. ಸೊ ಬೇರೆ ಏನು ನಾವು ಯಾವತ್ತೂ ಮಲಯಾಳಂ ಸಿನಿಮಾನು ನೋಡ್ತಿರ್ಲಿಲ್ಲ. ಯಾ ಸೊ ಅಂದರೆ ತಮಿಳ್ ಜಾಸ್ತಿ ನೋಡ್ತಿದ್ವಿ, ತೆಲುಗು ಜಾಸ್ತಿ ನೋಡ್ತಿದ್ವಿ. ಬಟ್ ಮಲಯಾಳಂ ಬಂದು ಅಷ್ಟು ಭಾಷೆನೂ ಗೊತ್ತಿರಲಿಲ್ಲ, ಅಷ್ಟು ಸಿನಿಮಾನು ನಾನು ನೋಡಿರ್ಲಿಲ್ಲ. ಅವಾಗ ತುಂಬಾ ಪಾಪ್ಯುಲರ್ ಆಗಿದ್ದು ಮಣಿಚಿತ್ರತಾಳಂ ಬಿಕಾಸ್ ಯಾ ಅದು ಹೆಂಗ್ ಗೊತ್ತಾಯ್ತು, ಅಮ್ಮ ಆಪ್ತಮಿತ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಅದು ಇಟ್ಸ್ ಅ ರೀಮೇಕ್ ಆಫ್ ದ ಮಲಯಾಳಂ ಫಿಲ್ಮ್ ಅಂತ ಗೊತ್ತಾಯ್ತು ನನಗೆ. ಅದು ಮತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ಗೊತ್ತಾಗಿದೆ ಅಂದ್ರೆ ದೃಶ್ಯಂ ಬಂದಿತ್ತು ಗೊತ್ತಾ, ಮೋಹನ್ ಲಾಲ್ ಸರ್ದು ದ ಪಾರ್ಟ್ 1. ಅದು ಯಾಕೆಂದ್ರೆ ಮಿಮಿಕ್ರಿ ದಯಾನಂದ್ ಸರ್ ಬರೋದು ಈ ಸೈಡ್, ಓ ಬಯೂರ್ ನೀವು ಒಂದು ಸಿನಿಮಾ ನೋಡ್ಬೇಕಾಗತ್ತೆ ಮಲಯಾಳಂ ಸಿನಿಮಾ, ಅದನ್ನು ಸರ್ ದೃಶ್ಯಂ ಅಂತ. ಯಾಕೆ ಸರ್ ಅರ್ಥನೇ ಆಗಲ್ಲ. ನೀವು ಅಲ್ಲಿ ದೃಶ್ಯಂ ಬರೋ ತನಕ ಮಲಯಾಳಂ ಸಿನಿಮಾ ನೋಡಿರ್ಲಿಲ್ವಾ? ನೋಡೇ ಇಲ್ಲ. ನಾನು ಹೇಳಿದ್ರೆ ನಾವು ವಿ ಆರ್ ಆಲ್ ಕೋವಿಡ್ ಬೇಬೀಸ್ ಮಲಯಾಳಂಗೆ, ಆಲ್ ಕೊರೋನಿಯಲ್ಸ್ ಆಲ್ ಎಲ್ಲ. ಬಿಕಾಸ್ ಲೈಕ್ ಯು ಸೆಡ್ ತೆಲುಗು ನೋಡ್ತಿದ್ದೆ, ತಮಿಳ್ ನೋಡ್ತಿದ್ದೆ, ಕನ್ನಡ ನೋಡ್ತಿದ್ದೆ, ಹಿಂದಿ ನೋಡ್ತಿದ್ದೆ ಅಷ್ಟೇ. ಮಲಯಾಳಂ ಅರ್ಥ ಆಗಲ್ಲ. ಆಮೇಲೆ ಸಬ್ ಟೈಟಲ್ಸ್ ನೋಡ್ಕೊಂಡು ನೋಡೋ ಅಭ್ಯಾಸಗಳು ಅಷ್ಟು ಕಮ್ಮಿ ಇತ್ತು ಅವಾಗ. ಬಟ್ ದೃಶ್ಯಂ ಹೋಗಿ ನೋಡಿದ್ಮೇಲೆ ಇವೆರಡೇ ಸಿನಿಮಾ. ಬಟ್ ಡು ಯು ನೋ ರೈಟ್ ಬಿಫೋರ್ ದೃಶ್ಯಂ ದ ಡೈರೆಕ್ಟರ್ ಜಿತ್ತು ಜೋಸೆಫ್ ಅವರು ಒಂದು ಸಿನಿಮಾ ಮಾಡಿದ್ರು, ಮೆಮರೀಸ್ ಅಂತ. ಗೊತ್ತು, ಅದನ್ನ ಆಮೇಲೆ ನೋಡಿದ್ದು ನಾನು. ವಿಚ್ ಹ್ಯಾಸ್ ಮೀ ಅಂಡ್ ಪೃಥ್ವಿರಾಜ್. ದೆನ್ ಅದು ಆಮೇಲೆ ನಾನು ಎಲ್ಲೋ ಮೆಲ್ಕ್ ಹಾಕ್ಬಿಟ್ಟು ನೋಡಿದ್ದೀನಿ. ಡೂಡ್ ಅಯ್ಯೋ ಮೇಘನಾ ಮೇಘನಾ ಅಂತ ಅನ್ಕೊಂಡು ನಾವು. ಪ್ಲೀಸ್ ಕಂಟಿನ್ಯೂ. ಸೊ ಯಾ ಐ ಮೀನ್ ಅವ್ರು ಬಂದರು, ತಿರ್ಚಿಗೆ ಬಂದರು. and I was shooting for a film. He waited 2 days in Tirchi because day night ನಮ್ಮದು ಇದು ಡಬಲ್ ಕಾಲ್ ಶೀಟ್ ಇತ್ತು. ಸೊ ವಿ ವರ್ ಶೂಟಿಂಗ್. ಸೊ ಇಸ್ ಲೈಕ್ ಇಟ್ಸ್ ಓಕೆ, ನಾನು ವೇಟ್ ಮಾಡಿ ಕೂತು ಕತೆ ಹೇಳಿ ಒಪ್ಸೇ ಹೋಗೋದು. ಸೊ ಹಿ ವೇಟೆಡ್. ಅವರು ಕತೆ ಹೇಳಿದ್ರು. ನನಗೆ ನಿಜವಾಗ್ಲೂ ಮಲಯಾಳಂ ಆವಾಗ ಅಮ್ಮಂಗೆ ಹೇಳ್ದೆ, ಅಮ್ಮ ನನಗೆ ಭಾಷೆನೇ ಬರಲ್ಲಮ್ಮ, ಅಲ್ಲಿ ಹೋಗ್ಬಿಟ್ಟು ನಾನು ಏನಂತ ಆ್ಯಕ್ಟ್ ಮಾಡಲಿ, ಇಟ್ಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ದ ಫಿಲ್ಮ್ ಆರ್ ದ ಕ್ಯಾರೆಕ್ಟರ್. And I was very young, no, I just started off. And Kadal Sollavandan avaga, it was I think my 3rd film ashte. So ಆ 3ನೇ ಸಿನಿಮಾ ಟೈಮಲ್ಲೇ ನಿಂಗೆ ಮಲಯಾಳಂ ಅಂದಿದ ತಕ್ಷಣ ಏನು ಮಾತಾಡೋದು, ಯು ನೋ ಇಟ್ಸ್ ಅ ವೆರಿ ಏಲಿಯನ್ ಇಂಡಸ್ಟ್ರಿ ನನಗೆ. ಐ ವಾಸ್ ವೆರಿ ಸ್ಕೇರ್ಡ್ ಆಲ್ಸೋ. ಐ ಸೆಡ್ ಇಲ್ಲಮ್ಮ, ಐ ಡೋಂಟ್ ಥಿಂಕ್ ಐ ಡೂ ಅ ಮಲಯಾಳಂ ಫಿಲ್ಮ್. ಆ್ಯಂಡ್ ವಿನಯನ್ ಸರ್ ಏನಂದ್ರು, ಅವಳು ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಳ್ಳೋ ತನಕ ನಾನು ಹೊರಡಲ್ಲ ತಿರ್ಚಿಯಿಂದ ಅಂತ. ಸೊ ಹಿ ಸೆಡ್ ದಿಸ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಹಿಮ್. he was staying there. He's like, illa, you have to do this film. I cannot think of another person to do this character. I don't know why. Only you are apt for this film anta. Then appa matadidru. He said, okay, let's see. We don't know. Hengo hogutte gottilla. So Malayalam allunu iga Telugu alli ಒಂದು ಸಿನಿಮಾ ಮಾಡಿದ್ಯಾ, ಇದು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ಯಾ, ಮಲಯಾಳಂ ಅಲ್ಲಿ ಮಾಡು, ವೈ ನಾಟ್ ಅಂತ. ಭಾಷೆ ಪಿಕ್ ಮಾಡೋಕ್ಕೆ ಈಸಿ, ತುಂಬ ಕಷ್ಟ ಆಯ್ತಾ? ಇನಿಷಿಯಲಿ ಫಸ್ಟ್ 1-2 ದಿನ ನನಗೆ ಸೆಟ್ಟಿಗೆ ಹೋದಾಗ ಕಷ್ಟ ಇತ್ತು. ಬಿಕಾಸ್ ನನಗೆ ಮಲಯಾಳಂ ನಾನು ಯಾವತ್ತೂ ಮಾತಾಡಿರಲಿಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್, ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ದಟ್ ತಮಿಳ್ ಕನ್ನಡ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಮಲಯಾಳಂ ಆಗುತ್ತೆ ಅನ್ನೋದು ಅವಾಗ ಗೊತ್ತಿರಲಿಲ್ಲ. ಹೌದಾ? ಯಾ, ಬಿಕಾಸ್ ಇಟ್ ಇಸ್ ವೆರಿ ಪ್ರಿಡಾಮಿನೆಂಟ್ಲಿ ಸಾಂಸ್ಕ್ರಿಟ್ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಜಸ್ಟ್ ಇವಾಗ ಸಡನ್ ಆಗಿ ಕೇಳಿದ್ರೆ ಐ ಡೋಂಟ್ ನೋ. I'm thinking like yeah, but there is a lot of similarities when you combine these two languages. Okay. So it's like talking Kannada with a Tamil accent. I think you're the second person who told me. ನಾನು ಊರ್ವಶಿ ಮ್ಯಾಮ್ ಅನ್ನ ಡೈರೆಕ್ಟ್ ಮಾಡಿದ್ದೆ. Did she say the same thing? Yeah. She said it's very easy for a Malayali ನನಗೆ ಕನ್ನಡ ಮಾತಾಡೋದಕ್ಕೆ. I'm like, how ma'am ಅಂತಂದ್ರೆ ನಂಗೆ ತಮಿಳು ಬರುತ್ತೆ, because since I stay in Chennai, so it is easy ಅಂತಾನೆ. I'm like, ma'am, ನನಗೆ ಮಲಯಾಳಮಲ್ಲಿ ಗೊತ್ತಿರೋದು ಕೊರ್ಚು ಅಥವಾ ಈ ಥರದ ಎಲ್ಲ ಅಷ್ಟೇ. ಅದು ಯಾಕಂದ್ರೆ ಎಲ್ಲ ಕೋವಿಡಿಂದ ನಾವು ತಿಳ್ಕೊಂಡಿರೋದ್ರಿಂದ ಅಂತಂದ್ಬಿಟ್ಟು ಅಂತ. ಸೊ ಲೈಕ್ ನೋ ಇಟ್ ಇಸ್ ವೆರಿ ಈಸಿ. ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ನಾವು ಈಗ ಫುಲ್ ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ? ಯಸ್, ನನಗೆ ಒಂಥರ ಐ ಕ್ಯಾನ್ ಹ್ಯಾವ್ ಅ ನೈಸ್ ಕಾನ್ವರ್ಸೇಷನ್. ಆ್ಯಂಡ್ ಲೈಕ್ ಅಫ್ಕೋರ್ಸ್ ಡಬ್ ಮಾಡೋ ಲೆವೆಲ್ಗಿನ್ನೂ ನಾನು ಫ್ಲೂಯೆಂಟ್ ಆಗಿಲ್ಲ. ಯಾವತ್ತೂ ಡಬ್ ಮಾಡಲಿಲ್ಲ? ಇಲ್ಲ. ಬಟ್ ಒಂದು ಮಲಯಾಳಂ ಸಿನಿಮಾ ಅಲ್ಲಿ ಐ ಹ್ಯಾವ್ ಪ್ಲೇಡ್ ಅ ಕ್ಯಾರೆಕ್ಟರ್ ವೇರ್ ಐ ಆಮ್ ಅ ತಮಿಳಿಯನ್. ಸೊ ಅದಕ್ಕೆ ಐ ಡಬ್ಡ್ ಇನ್ ತಮಿಳ್. ಬಟ್ ಮಲಯಾಳಮಲ್ಲಿ ಇನ್ನೂ ಡಬ್ ಮಾಡಿಲ್ಲ. Tamil is easy. Tamil is easy. That's because of my father. He's a Tamilian, so we speak Tamil. So ನನಗೆ ಮಲಯಾಳಮಲ್ಲಿ ನಾನೇ ಡಬ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ದಟ್ಸ್ ಲೈಕ್ ಅ ಡ್ರೀಮ್. ಈಗ ಸುರೇಶ್ ಗೋಪಿ ಸರ್ ಫಿಲ್ಮ್ ಅಲ್ಲಿ ಆಗುತ್ತಾ? ಹೋಪ್ಫುಲಿ ನೋಡೋಣ. ಯು ನೆವರ್ ನೋ. ವಿ ಸ್ಟಿಲ್ ಶೂಟಿಂಗ್. ಸೊ ಅದಾದಮೇಲೆ ಇಫ್ ಐ ಕನ್ವಿನ್ಸ್ ದೆಮ್ ದಟ್ ಐ ಕ್ಯಾನ್ ಸ್ಪೀಕ್ ಪ್ರಿಟಿ ವೆಲ್. But you know the challenges of dubbing. Yeah. It is not easy. It is definitely. Act madbidabodu, dubbing. I've always hated dubbing. Why? Nange, I don't know, adu ontara one phobia ansutte. It's a tedious process. It's very tedious and it's like act madavaga aa one mood alli irtivi. Physically you're also in that mood. But when you're dubbing alva, you have to get back to that mood mentally, physically you have to enact the whole thing.
ಬಟ್ ಸೋ Exactly ಮೆನಿ like that. ಆಕ್ಟರ್ಸ್ ನನಗೇನು ಅನ್ಸುತ್ತೆ ಗೊತ್ತಾ, ಸೇಯಿಂಗ್ ಲೈಕ್ ಅವ್ರು ಮಾಡ್ತಿರ್ಬೇಕಾದ್ರೆ ನಾನು ಡಬ್ಬಿಂಗಲ್ಲಿ ನೋಡ್ಕೊಂತೀನಿ ಆಗಲ್ಲ ಡಬ್ಬಿಂಗ್ ಅಲ್ಲಿ ನೋಡ್ಕೊಳ್ಳೋಕೆ. Like how? ಸಾರಿ, ಆಗಲ್ಲ. ಯು ಕಾಂಟ್. ಎಷ್ಟು ಜನ ಗೊತ್ತಾ ನನ್ನ ಆಕ್ಟ್ರೆಸ್ಗಳು ಬೇಕಾದ್ರೆ ದೇಲ್ ಎಮೋಟ್, ಅಫ್ಕೋರ್ಸ್ ಈಗ ಕಣ್ಣುಗಳಲ್ಲಿ ಎಮೋಟ್ ಮಾಡ್ತಾರೆ, ಆ ವಾಯ್ಸ್ ಹೇಳ್ತಿರ್ಬೇಕಾದ್ರೆ ಸೇಯಿಂಗ್ ಲೈಕ್ ಇಷ್ಟೇ ಮೆಲುವಾಗಿ ಹೇಳ್ತಿರ್ತಾರೆ. ನಾನು ಹೆಂಗೆ ಸರ್ ಡಬ್ಬಿಂಗಲ್ಲಿ ನೋಡ್ಕೊಂತೀನಿ ಇಟ್ಸ್ ಆಕ್ಚುಲಿ ಡಬ್ಬಿಂಗ್ ಆರ್ಟಿಸ್ಟ್ ಇರ್ತಾರಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್, ಬಿಕಾಸ್ ಅವ್ರು ಆಕ್ಟ್ ಕೂಡ ಮಾಡಿರಲ್ಲ and they have to gauge by the performance of the actor and give their own emotion to it. It's very difficult. So in that way I think sync sound idre you will be very happy alla. I'll be very very happy. So sync sound, you know, there's another plus point of sync sound, because ee madhyadalli now act madbekare there are some nuances which dub madbekare it look artificial. Okay. Like when you do when you do all that, it seems a little artificial, but at the sync sound only you don't have to do that. Of course. So you don't have to gaps fill madad bekagilla. ನಾನು ಆ್ಯಕ್ಚುಲಿ ದಂಗಲ್ ಸಿನಿಮಾ ಮೇಕಿಂಗ್ ನೋಡ್ತಾ ಇದ್ದೆ. ಅದರಲ್ಲಿ ಯಾವುದೋ ಒಂದು ಶಾರ್ಟ್ಗೆ ಏನೋ ಸಮಥಿಂಗ್ ಆಲ್ಮೋಸ್ಟ್ ಒಂದು ದಿವಸ ತೊಗೊಂಡ್ರಂತೆ ಸಿಂಕ್ ಸೌಂಡ್ಗೋಸ್ಕರ, ಇನ್ನೇನಕ್ಕೂ ಇಲ್ವಂತೆ. ಎಲ್ಲೋ ಇಡ್ತಿದಾರಂತೆ, ಏನೋ ಮಾಡೋಕ್ಕಂದ್ರೆ ಎಲ್ಲೋ ಒಂದು ಕಡೆ ಏರೋಪ್ಲೇನ್ ಹೋಗುತ್ತಂತೆ, ಇನ್ನೆಲ್ಲೋ ಹಿಂದೆ ಏನೋ ಶಬ್ದ ಆಗುತ್ತಂತೆ, ಇನ್ನೆಲ್ಲೋ ಆಗುತ್ತಂತೆ. ಲೈಕ್ ದ ಸ್ಟ್ರಗಲ್ಡ್. ಲೈಕ್ ನಾನು ಹೇಳ್ದೆ ನಿಮಗೆ ಅಷ್ಟು ದುಡ್ಡಿದೆ, ಪ್ರೊಡಕ್ಷನ್ ಇದೆ, ನನಗೆ ಒಂದು ಶಾರ್ಟ್ಗೆ ಅಷ್ಟೇ ಇದ್ದಿದ್ರೆ ಅಷ್ಟೇ ಚಮ್ಮೋ ಅಲ್ವಾ. ಹೌದು ಹೌದು. ಇನ್ ಜನರಲ್ ಓವರಾಲ್ ಒಂದು ಹೀರೋಯಿನ್ ಆಗಿ, ಅಂದರೆ ಅಫ್ಕೋರ್ಸ್ ಇದನ್ನು ಸಾಕಷ್ಟು ಶೋಗಳಲ್ಲಿ ತುಂಬ ಜನ ಹತ್ರ ಕೇಳಿದ್ದೀನಿ ನಾನು, ಒಂದು ಹೀರೋಯಿನ್ ಆಗಿ ಬಂದಾಗ ನಿಮಗೆ ಇರೋಂಥ ಏನೋ ಒಂದು ವಿಷನ್ ಇಟ್ಕೊಂಡು ಬಂದಿರ್ತೀರ, ಬಟ್ ಟುವರ್ಡ್ಸ್ ದಿ ಎಂಡ್ ಆ ವಿಷನ್ ಕಂಪ್ಲೀಟ್ ಆಯಿತು ಅಂತ ಅನ್ಕೊಳ್ಳೋಣ. ಕಂಪ್ಲೀಟಲ್ಲಿ ಯು ಹ್ಯಾವ್ ಟಚ್ ದಟ್ ವಿಷನ್. ಮುಂದಕ್ಕೆ ಸೇಯಿಂಗ್ ಲೈಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಗೇನ್ ಹೊಸದಾಗಿ ಜೀವನ ಶುರು ಆಗುತ್ತಾ, ಅಥವಾ ಇಟ್ ವಿಲ್ ಗೋ ಆನ್ ಆಟೋಮೇಷನ್ ಮೋಡ್ಗೆ ಹೋಗುತ್ತಾ? When I touch that vision, I'll tell you. I still. What are you saying? I don't think so, because I have ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ I had this very different ಥಿಂಕಿಂಗ್. ನಾನು ಹೇಗೆ ಒಂದು ಆ್ಯಕ್ಟ್ರೆಸ್ ಆಗಿರ್ತೀನಿ, ಯಾವ ರೀತಿ ಸಿನಿಮಾಗಳನ್ನ ನಾನು ಮಾಡ್ತೀನಿ ಅನ್ನೋದೆಲ್ಲ ಒಂದು ಚಾರ್ಟ್ ಹಾಕ್ಕೊಂಡಿದ್ದೆ. ಲೈಕ್ ಮೆಂಟಲಿ ಇದೇ ಥರ ಸಿನಿಮಾ ಮಾಡೋದು, ಇಂಥವ್ರ ಜೊತೆ ಮಾತ್ರ ಮಾಡೋದು, ಇಂಥ ಡಿರೆಕ್ಟರ್ಸ್ ಜೊತೆನೇ ಮಾಡಬೇಕು, ಇಂಥ ಪ್ರೊಡಕ್ಷನ್ ಹೌಸಸಲ್ಲೇ ನಾನು ಕೆಲಸ ಮಾಡಬೇಕು, ಆ ಥರನೇ ಇತ್ತು ಮೈಂಡಲ್ಲಿ. ಬಟ್ ಸಿನಿಮಾ ಇಸ್ ನಾಟ್ ಲೈಕ್ ದ್ಯಾಟ್. Correct, yeah. Cinema is definitely not like that, and there are also there are many advantages of being a star kid, Okay. but there are many more disadvantages of being a star kid. That's a very good thing what you said, because my next question would have been also saying like ಒಂದು ನೆಪೋಟಿಸಮ್ ಅಂತ ಹೇಳ್ತಾರಲ್ಲ, ಈಗ ಒಂದು ನೆಪೋಟಿಸಮ್ಗೂ ಈ ಥರದಕ್ಕೆ ಅಂತ ತೊಗೊಂಡಾಗ, ಲೈಕ್ ಪ್ಲೀಸ್ ಕಂಟಿನ್ಯೂ. ವಾಟ್ ಆರ್ ದಿ ಅಡ್ವಾಂಟೇಜಸ್, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? See, the advantages are that if you're very ಅಂದರೆ ನಿಮಗೆ ಇಂಡಸ್ಟ್ರಿ ಬಗ್ಗೆ if you're very serious, you learn what film making is, what acting is, like how it is on the sets early on. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಅಪ್ಪ ಅಮ್ಮ ಜೊತೆ ಶೂಟಿಂಗ್ ಹೋಗ್ತಿದ್ದೆ, ಸೊ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಿದ್ರು, ಸೀಯಿಂಗ್ ದಟ್ ಲೈವ್. ಅಂದರೆ ನಾವು ಅದನ್ನು ಒಂದು ಸ್ಕೂಲ್ಗೆ ಹೋಗಿ, ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಕಲಿಯೋದಕ್ಕೂ, ಸೆಟ್ಟಲ್ಲಿ ಒಬ್ರು ಆ್ಯಕ್ಟ್ ಮಾಡ್ತಿರೋವಾಗ ನೋಡಿ ಕಲಿಯೋದಕ್ಕೂ ಇಟ್ಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ವಿಚ್ ಇಸ್ ಬೆಟರ್? ನನಗೆ ಪರ್ಸ್ನಲಿ ಐ ಫೀಲ್ ದಿಸ್ ಇಸ್ ಅ ವೆರಿ ಕ್ರಿಯೇಟಿವ್ ಪ್ರೊಫೆಷನ್. ಸೊ ದೆರ್ ಇಸ್ ನೋ ರೂಲ್ ಬುಕ್ ಈ ಒಂದು ಪ್ರೊಫೆಷನ್ಗೆ. ಐ ಥಿಂಕ್ ಈಚ್ ಹ್ಯೂಮನ್ ಯಾ. ಸೊ ವೆನ್ ಯು ಸಿ ಸಂಬಡಿ ಎಲ್ಸ್ ಆ್ಯಕ್ಟಿಂಗ್, ವಾಟ್ ಈಸ್ ಹ್ಯಾಪನಿಂಗ್ ಅಟ್ ದ್ಯಾಟ್ ಮೂಮೆಂಟ್ ಅದನ್ನು ಕ್ಯಾಪ್ಚರ್ ಮಾಡ್ತೀವಲ್ಲ, ಲರ್ನಿಂಗ್ ದ್ಯಾಟ್ ಇಸ್ ಬೆಟರ್ ಅಂತ ನನಗನ್ಸುತ್ತೆ. ಐ ಫೀಲ್ ದಟ್ಸ್ ಬೆಟರ್. ಯು ಮೀನ್ ಇಟ್ಸ್ ಆಸ್ ಗುಡ್ ಆಸ್ ಥಿಯರಿಟಿಕಲ್ ನಾಲೆಜ್ಗೂ ಮತ್ತು ಪ್ರಾಕ್ಟಿಕಲ್ ನಾಲೆಜ್ಗೂ? ಎಕ್ಸಾಕ್ಟ್ಲಿ. ಆ್ಯಂಡ್ ಆ್ಯಕ್ಟಿಂಗಿಗೆ ಥಿಯರಿಟಿಕಲ್ ಅನ್ನೋದು ಬರೋದೇ ಇಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ book. There is no rule book. There is no rule book. Of course, there probably is a rule book for how a camera should be handled. Correct. Okay. Because it is only technicalities banbada. That's why it is called as a technicality and technicians. Yeah. So only, yes. But for an actor, ಒಂದು 10 ಎಮೋಷನ್ಸ್ನ ನಾವು ಕಲಿತೀವಿ. ಓಕೆ, ಲೈಕ್ ಓಕೆ ನವರಸಗಳು ಅಂತ ಹೇಳ್ತೀವಿ. ಸೊ ಒಂದು there are certain one set expressions, but you can't use the same set of expressions for every incident that happens in the film. But you know what, on the contrary, I can say that ಎಷ್ಟೊಂದು ಸಲ ಅನಿಸುತ್ತೆ ಟೆಕ್ನಿಕಲಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇಟ್ ಈಸ್ ಅ ಟೂ ಡೀಪ್ ಕಾನ್ವರ್ಸೇಷನ್ ಅಷ್ಟೇ. ನಾನು ಒಂದು ಟೆಕ್ನಿಕಲಿ ಪರ್ಫೆಕ್ಟ್ ಆಗಿರುತ್ತೆ, ನಾನು ಒಂದೊಂದ್ಸಲಿ ಅನಿಸ್ತೀನಿ ಏನು ಮಿಸ್ಸಿಂಗ್ ಇದೆ ಅಂದರೆ ಫೀಲ್ ಇರಲ್ಲ, ಗೊತ್ತಾ? There is no soul. There is no soul. Yeah. ಅಂದ್ರೆ ನೀನು ಹೇಳ್ಬೋದು, ಓಕೆ ನಾನು ಎಲ್ಲಿಂದ ಫ್ರೇಮ್ ಶುರು ಮಾಡ್ತಿದ್ದೀನಿ, ಇಲ್ಲಿಂದ ಕಟ್ ಮಾಡ್ತಾ ಇದ್ದೀನಿ, ಎವ್ರಿಥಿಂಗ್ ಲೈಟಿಂಗು ಪರ್ಫೆಕ್ಟ್ ಆಗಿದೆ, ಇವನ್ ಆಕ್ಟರು ಟಾಪ್ ನಾಚ್ ಆಗಿ
ಕರೆಕ್ಟಾಗಿ ಏನಿದೆ ಹಂಗೆ ಆ್ಯಕ್ಟ್ ಮಾಡ್ತಿದ್ದಾನೆ, ನೀನು ಪ್ರೊಟ್ರಾಕ್ಟರ್ ಹಾಕಿದ್ರೆ ಈ ಆ್ಯಂಗಲಿಂದ ಇಲ್ಲಿಗೆ ಬರ್ತಿದೆ ಅನ್ನೋ ಮಟ್ಟಿಗೆ ಹೇಳ್ಬೋದು. ಹೌದು. ಬಟ್ ಐ ಡೋಂಟ್ ಗೆಟ್ ಕನೆಕ್ಟೆಡ್ ಅಂದರೆ ಯಾಕಂದರೆ ದೆರ್ ಇಸ್ ನೋ ಸೋಲ್, ದೆರ್ ಇಸ್ ನೋ ಫೀಲ್. ಅದು ನನಗೆ ಎಷ್ಟೊಂದು ಸಲ ಅನ್ಸುತ್ತೆ ಗೊತ್ತಾ, ನಾನು ಶಾರ್ಟ್ ತೆಗೆದಿದಾಗ ಅನಿಸ್ತೀನಿ ಫೀಲ್ ಇಲ್ಲ. ಯಾಕೆಂದರೆ ಪ್ರಾಬ್ಲಿ ಒಂದು ಶಾರ್ಟ್ಗೆ ಅಥವಾ ಒಂದು ಸಿನಿಮಾಗೆ ಅಥವಾ ಒಂದು ಸೀನ್ಗೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಸೊ ಒಬ್ಬ ಆ್ಯಕ್ಟರ್ ಅಲ್ದೇರ ಬರೀ ನಾನು ಹೇಳಿದ್ರೆ ಒಬ್ಬ ಡೈರೆಕ್ಟ್ರು ಕೂಡ, ಒಬ್ಬ ಟೆಕ್ನಿಷಿಯನ್ ಕೂಡ, ಒಬ್ಬ ಎಲ್ಲರೂ ಒಂದು ಫೀಲಲ್ಲಿ ಇರಬೇಕು. ಹೌದು. That's why I always say, see, yes, to learn the basic things about filmmaking, and the very, very basic things about how one should perform in front of the camera, yes, ಸ್ವಲ್ಪ training ಬೇಕಾಗುತ್ತೆ. Okay. Which is not like it completely ಕಲೀಲೇಬಾರ್ದು ಅಂತಲ್ಲ. Yes, you can learn that. But actual learning happens ಆ process ಅಲ್ಲಿ. Like, once you become an actor, you start learning. And each character can be portrayed very differently by very different people. So, ivattu for example, Raja Huli tagondre, if you were to do a Kaveri, you would have done it very differently. Correct. Because as Mayura, nimd eno one perspective irutte Kaveri ಬಗ್ಗೆ, ಆ character thinking ಬಗ್ಗೆ, and I'll do it differently. Another heroine might have done it differently. So, I feel in this field there's no set rules. There's no set rules. ಸ್ಕ್ರಿಪ್ಟ್ ಒಂದ್ಸಲಿ ನರೇಷನ್ ಕೊಟ್ಟಿದ್ದಾಗ ಆಕ್ಟ್ರೆಸ್ಗೆ ಅವರೆಲ್ಲ ಸೂಪರ್ ಅಲ್ಲ ಅಂದರು. ಸೆಟ್ಟಿಗೆ ಬಂದು ಕೊಟ್ಟಾಗ ವೆಲ್ ಸಿಂಗ್ ಇದನ್ನ ಹಿಂಗೆ ಮಾಡೋಣ, ನಾನು ಬೇರೆ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಒಂದು ಸ್ಟ್ಯಾಂಡರ್ಡ್ ಲೈನ್ ಬರುತ್ತೆ ಆರ್ಟಿಸ್ಟ್, ನಾನು ಬೇರೆ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಸೇಮ್ ಡೈಲಾಗ್ಸ್, ಸೇಮ್ ಎವ್ರಿಥಿಂಗ್, ನಿನ್ನ ನರೇಷನ್ ಕೊಡ್ಬೇಕಾದ್ರೂ ಅದನ್ನೇ ಹೇಳಿರ್ತೀಯ, ಹೌದು ನಾನು ಈ ಥರ ವಿಜುವಲೈಸ್ ಮಾಡ್ಕೊಂಡಿದ್ದೆ ಅಂತ. ಹೌದು. ಇಟ್ಸ್ ಆಲ್ ವೆರಿ ವೆರಿ ಎಲ್ಲನೂ ಪರ್ಸ್ಪೆಕ್ಟಿವ್ಸೇ. ಸೊ ಫಾರ್ ಅ ನೆಪೋ ಕಿಡ್ ನನಗೆ ಏನಂತೀರ, ನನಗೆ ಆ ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿತ್ತು, that is what we get instantly because we choose everyday set go ನೋಡಿ ನೋಡಿರ್ತೀವಿ. and I've also enjoyed the process of filmmaking. I like being on the set. I like the makeup. I love the lights. I love the camera. I become a very different person when the camera is switched on. Correct. So those are all the advantages you have, at least the advantages I had. The disadvantages are many andre it's like, firstly, when you are a nepo kid and if you have a filmmaker who is not a nepo kid, or a producer who's not from the industry. And he's doing a film, he would never consider you because our talele enirutte, oh she's a nepo kid, we don't want to cast it, adu bere hosabarna hakana. So it just comes, it naturally comes avrige. I've also heard this. Howda? Yes. Wow. I've also heard this. Ayyo neevella nam cinema act ಮಾಡ್ತಾರೆ. Why not? Everybody ಅದೆಲ್ಲ ಎಲ್ರಿಗೂ ಅದೊಂದು ಪ್ರೀಸೆಟ್ ನೋಷನ್ಸ್ ಇರುತ್ತೆ. If I would think something about an outsider, ಒಂದು ಪ್ರೀ ರಿಕ್ವೆಸ್ಟೆಡ್ ನೋಷನ್ ಅಲ್ಲಿ ಇದ್ದಾರೆ ಎಲ್ಲರೂ. ಒಂದು ಐಫಾ ಅವಾರ್ಡ್ ಅಲ್ಲಿ ನೋಡಿದೀನಿ, ಸೈಮಾ ಅವಾರ್ಡ್ ಅಲ್ಲಿ ನೋಡಿದೀನಿ. ಇವ್ ಲೈಕ್ ಇವು ಅಂದರೆ ನೀವು ಜೊತೆಗೆ ಎಷ್ಟೋ ಜನ, ನಾನು ಯಾವತ್ತೂ ಐ ಹ್ಯಾವ್ ನೆವರ್ ಡೇರ್ ಟು ಗೋ ಆ್ಯಂಡ್ ಸ್ಪೀಕ್ ಟು ದೆಮ್. ಮುಂಚೆ ಐ ಆಮ್ ಟಾಕಿಂಗ್ 2015-14 ಟೈಪ್ಸಲ್ಲಿ ಹೋಗು. ಈಗ ಒಂದು ಕಡೆ ಜನ ಇದ್ದಾರೆ ಅಂತಂದರೆ ಆ್ಯಕ್ಟ್ರೆಸ್ಗಳು ಅಥವಾ ಸೆಲೆಬ್ರಿಟಿ ಸೋಷಿಯಲಿ ಆಕ್ವರ್ಡ್. ಆ್ಯಕ್ಚುಲಿ ಐ ಆಮ್ ಆಲ್ಸೋ ಸೋಷಿಯಲಿ ಆಕ್ವರ್ಡ್. ನಾನು ಯಾರನ್ನೂ ಹೋಗಿ ನಾನು ಮಾತು ಆಡ್ಸಲ್ಲ. ನಮ್ಮಮ್ಮ ಆ್ಯಕ್ಚುಲಿ ನಂಗೆ ಬೈತಾನೆ ಇರ್ತಾರೆ. ಶೀಸ್ ಲೈಕ್ ಇವತ್ತು ಮಧ್ಯಾಹ್ನನೂ ಹೇಳಿದ್ರು, ನಿನ್ನ ನೋಡಿದ್ರೆ ಏನು ಭಯ ಪಡ್ತಾರ ಜನ ಬಂದು ಮಾತಾಡೋಕ್ಕೆ. ಲೈಕ್ ಇಲ್ಲಮ್ಮ, ನಾನು ಸುಮ್ಮನೆ ಇರ್ತೀನಿ. ಐ ಡೋಂಟ್ ನೋ, people just have that thing about me and they do not come and talk to me. So and sometimes I'm okay with it. I'm like, it's like good. Okay sadya nan at least nan special disturb madilla. So I'm okay with it. So everything comes with their advantages and disadvantages. See, no, but ನೀವು nepo kid ಅಂತ ಹೇಳಿರೋದ್ರಿಂದ see okay, ಡಿಸ್ಅಡ್ವಾಂಟೇಜ್ ಇದು ಒಂದು ಥರದ್ದು ಅಂತ ತೊಗೊಂಡ್ರು, ಬಟ್ ಕೆಲವೊಂದ್ಸಲಿ ಅಡ್ವಾಂಟೇಜಸ್ ಆರ್ ಗುಡ್ ಓನ್ಲಿ ಅನ್ಸುತ್ತಲ್ವಾ. ಅಂದರೆ ಅಟ್ಲೀಸ್ಟ್ ನಿಮ್ಗೊಂದು ಒಬ್ಬರನ್ನ ಅಪ್ರೋಚ್ ಮಾಡಬೇಕು ಅಂತಂದರೆ ಒಂದು ಕತೆಗೆ ಅಥವಾ ಹೋಗೋದಕ್ಕೆ ಅಂತ, ಇಟ್ ಈಸ್ ಲೈಕ್ ಈಗ ಒಬ್ಬ ಒಂದು 10 ಸ್ಟೆಪ್ ಅಹೆಡ್ ಇತ್ತು ಅಂದರೆ ನೀವೊಂದು 5 ಸ್ಟೆಪ್ ಅಹೆಡ್, ಒಂದು ಸ್ವಲ್ಪ ಹಾಫ್ ವೇಲ್ ಇರಬಹುದು ಅಂತ ಅನ್ಸಲ್ವಾ ನಿಮಗೆ? ಇರಬಹುದು, ಇಲ್ಲದೇನೂ ಇರಬಹುದು. ಸಿ ನಾಟ್ ಆಲ್ ಸ್ಟಾರ್ ಕಿಡ್ಸ್ ಹ್ಯಾವ್ ಮೇಡ್ ಇಟ್ ಬಿಗ್. ಓಕೆ, ಆ್ಯಂಡ್ ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಲಿ ಬಿಕಾಸ್ if that is the case, then by now I should have been some like super supreme crorepati. Okay, having like multiple blockbusters and all that. Yes, I have made a name for myself, I don't deny it, but it's not been easy. It's not like ಮೇಘ್ನಾ ಮನೇಲಿ ನಾನು ಕೂತಿದ್ದೆ, ನನಗೆಲ್ಲ ಸ್ಕ್ರಿಪ್ಟ್ಸ್ ಬರ್ತಿತ್ತು, ಡೈರೆಕ್ಟರ್ಸ್ ಬರ್ತಿದ್ರು, ಮನೆ ಮುಂದೆ ಪ್ರೊಡ್ಯೂಸರ್ಸ್, ಅದೊಂದು ಲೈನ್ ಬೇರೆ ಇದೆ. ಸೊ ಐ ರಿಮೆಂಬರ್ ದಿಸ್, ಮನೆ ಮುಂದೆ ಲೈನಾಗಿ ನಿಂತಿದ್ರು ಪ್ರೊಡ್ಯೂಸರ್ಸ್. ನೋ, ನಥಿಂಗ್ ಲೈಕ್ ದಟ್ ಹ್ಯಾಪನ್. ಎವ್ರಿಥಿಂಗ್ ಕೇಮ್ ವೆರಿ ಸ್ಲೋಲಿ
one after the other. And I've had a very good run ನನ್ನ ಮಲಯಾಳಂ ಸಿನಿಮಾ ಕೆರಿಯರಲ್ಲಿ. I've had the best. ಎಷ್ಟು ಸಿನಿಮಾಗಳು ಮಾಡಿದ್ರಿ ಯಾವಾಗ? ತುಂಬ ಜಾಸ್ತಿ. Like I've done more than 30-35 films. What? Yeah. 35 ಸಿನಿಮಾ? Yes. In the span of some 5-6 years, huh? 5-6 years ಅಲ್ಲ. It's like 2009 ಇಂದ ಸರಿ 2009 ಇಂದ 2018 ವರೆಗೂ. 9 years. Yeah. ಬಟ್ ಸ್ಟಿಲ್ 9 ಇಯರ್ಸಲ್ಲಿ 30 ಸಿನಿಮಾ ಅಂತ ತೊಗೊಂಡ್ರು ಆನ್ ಅನ್ ಆವ್ರೇಜ್ ವರ್ಷಕ್ಕೆ 3 ಸಿನಿಮಾ ಮಾಡಿದ್ದೀರಾ? ಆ್ಯಕ್ಚುಲಿ 2012 ಅಲ್ಲಿ ಹಾಂ 2013 ಅಲ್ಲಿ ಐ ಥಿಂಕ್ 12 or 13, I'm not too sure which year ಅಂತ, I have done 12 films in that 1 year. ಅಯ್ಯೋ Yeah. ಬರೀ ಮಲಯಾಳಂ? Yes, ಮಲಯಾಳಂ. 12 ಸಿನಿಮಾ? 12 ಸಿನಿಮಾ. ಅಂದರೆ ಎವ್ರಿ ಡೇ ಶೂಟ್ ಮಾಡಿದ್ದೀರಾ? ಆಲ್ಮೋಸ್ಟ್ pretty much. Not, yeah. ಅಂದರೆ ಎವ್ರಿ ಡೇ ಅಂದರೆ ನಾಟ್ ಲೈಕ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಆ ಥರ ಅಂತಲ್ಲ, ಆಲ್ಮೋಸ್ಟ್ ಲೈಕ್ ಒಂದು yes I was very busy. ಸುಮ್ಮನೆ ಒಂದು ಡೈಸೆಕ್ಟ್ ಮಾಡಬೇಕು ಅಂತಾನೆ 12 ಸಿನಿಮಾ ಅಂತಾನೆ. ಒಂದು ಸಿನಿಮಾ 30 ದಿವಸ ಕಾಲ್ ಶೀಟ್ ಅಂತ ತೊಗೊಂಡ್ರು 360. ಕೆಲವು ಸಿನಿಮಾಗೆ 15 ದಿನ ಇರ್ತಿತ್ತು. ಅದನ್ನೇ ಹೇಳಿದ್ದು ಅದಕ್ಕೆ. ಸೊ ಪ್ರೆಟಿ ಫುಲ್ ಬಿಸಿ ಇರ್ತೀರಾ? I was very busy that year. Yeah. So as an actor you would have ಒಂಥರ that will be your peak and you would have enjoyed the most ಅಲ್ಲ? ಯಾ ಆ್ಯಕ್ಚುಲಿ ಏನು ಗೊತ್ತಾ, ಒಂದೊಂದ್ಸತಿ ಹಲ್ಲಿದ್ದ ಕಡಲೆ ಇರಲ್ಲ ಅಂತಾರೆ. ಐ ವಾಸ್ ಸೋ ಬಿಸಿ ಬಟ್ ಐ ಮಿಸ್ಡ್ ಹೋಮ್ ಸೋ ಮಚ್. ಅವಾಗ ನನಗೆ ಶೂಟ್ ಮುಗ್ದಿದ ತಕ್ಷಣ ಒಂದು ರನ್ ಬ್ಯಾಕ್ ಹೋಮ್ ಬಿಕಾಸ್ ಐ ಹ್ಯಾಡ್ ಜಸ್ಟ್ ಸ್ಟಾರ್ಟೆಡ್ ಆಫ್ ಅಲ್ಲ, ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಸ್ಟೇಯಿಂಗ್ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅವೇ ಫ್ರಮ್ ಹೋಮ್. ನನಗೆ ಐ ವಾಂಟೆಡ್ ಟು ಕಮ್ ಬ್ಯಾಕ್ ಹೋಮ್, ಐ ವಾಂಟೆಡ್ ಟು ಬಿ ಇನ್ ಬ್ಯಾಂಗ್ಳೂರ್, ಐ ವಾಂಟೆಡ್ ಟು ಬಿ ವಿತ್ ಮೈ ಫ್ರೆಂಡ್ಸ್. So I was like this love-struck teenager who wanted to just run back. Bengaluru ಬಂದ್ಬಿಡ್ತೀನಿ ಅಂತ. And that was also the period where I had become this fitness junkie ಆಗ್ಬಿಟ್ಟಿದೆ ಒಂಥರ. ಓಹೋ. Yeah, so ಮಲಯಾಳಮಲ್ಲಿ ಹೇಗೆ ಶೂಟ್ ಮಾಡ್ತಿದ್ವಿ ಅಂದರೆ, we had no double call sheet, double bata system ಇಲ್ಲ ಅಲ್ಲಿ. So you can start shooting from 6 a.m. till next day morning 6 a.m. ಅದನ್ನ ಎಷ್ಟು ಕಾಲ್ ಶೀಟ್ ಅಂತ ಲೆಕ್ಕ ಮಾಡ್ತಾರೆ? ಏನಿಲ್ಲ, it's like one day. What? Yeah, 24 hours ಅಲ್ವಾ, one day. What? Yes, and you will not believe this. ಮುಲ್ಲ ಮುಟ್ಟು ಮುಂದ್ರಿ ಚಾರು ಮಂತ್ರ ಒಂದು ಸಿನಿಮಾ ಮಾಡಿದ್ದೀನಿ ವಿತ್ ಅನನ್ಯ ಆ್ಯಂಡ್ ಇಂದ್ರಜಿತ್. ಓಕೆ, ಸೊ ಇಂದ್ರಜಿತ್ ಇಸ್ ಅ ಬಿಗ್ ಸ್ಟಾರ್. ಇಂದ್ರಜಿತ್ ಇಸ್ ಪೃಥ್ವಿರಾಜ್ ಬ್ರದರ್. ಸೊ ಈಸ್ ಅ ಬಿಗ್ ಸ್ಟಾರ್. 3 ಗಂಟೆಗೆ ಬೆಳಗಿನ ಜಾವ ಶೂಟಿಂಗ್ ಮುಗಿದಿದೆ. ಸರಿ. ಬೆಳಗ್ಗೆ 8 ಗಂಟೆಗೆ ಅವ್ರು ಕಾಲ್ ಶೀಟ್ ಹಾಕಿದ್ದಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಮಧ್ಯರಾತ್ರಿ 3 ಗಂಟೆಗೆ ಶೂಟ್ ಮುಗ್ದಿರೋದು. ಪ್ಯಾಕಪ್ ಆಗಿ ಮಲ್ಗೋ ಅಷ್ಟೊತ್ತಿಗೆ 4 ಗಂಟೆ. ಓಕೆ, ಸೊ 8 ಗಂಟೆ ಬೆಳಗ್ಗೆ ವಿತ್ ಮೇಕಪ್ ಅಂತ ಹೇಳಿದ್ದಾರೆ. ಸೊ ಯು ಮೀನ್ ಟು ಸೇ? ಯಾ, ಐ ಆಮ್ ನಾಟ್ ಇವನ್ ಜೋಕಿಂಗ್ ಆ್ಯಂಡ್ ಐ ಆಮ್ ನಾಟ್ ದೇರ್ ಆನ್ ದ ಸೆಟ್. ಐ ಸೆಡ್ ಐ ನೀಡ್ ಟು ಸ್ಲೀಪ್. ಬಟ್ ಇಂದ್ರನ್ ವಾಸ್ ದೇರ್. ಹಿ ವಾಸ್ ದೇರ್ at 7:30 with makeup ready. ಅಂದರೆ ಕೇವಲ ಬರೀ 2 ಗಂಟೆಗಳ ಕಾಲ ಅಬ್ಬಬ್ಬ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಓ, ನೋ ವಂಡರ್, ನಂಗೆ ಇದು ಗೊತ್ತಿರಲಿಲ್ಲ. 6 ರಿಂದ 6 ಗಂಟೆ ಈಗಲೂ ಹಾಗೆ ಮಾಡ್ತಿದ್ದಾರಾ? ಪ್ರಿಟಿ ಮಚ್ ಹಾಗೆ ಮಾಡ್ತಿದ್ದಾರೆ. ಬಟ್ ಎಸ್, ಇಟ್ಸ್ ಅ ಲಿಟಲ್ ಮೋರ್ ರಿಲ್ಯಾಕ್ಸ್ಡ್ ನೌ. ಅಲ್ಲ, ನೋ ವಂಡರ್. ಯಾಕೆ ಅಂತಂದರೆ, ನೋ, ದಿಸ್ ಇಸ್ ವೆರಿ 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 ಒಂಥರ ನನಗೆ ಐ ಓಪನರ್ ಥರ ಈ ಸ್ಟೇಟ್ಮೆಂಟ್ ಇರೋದು. ಯಾಕಂದರೆ ಸುಮಾರು ಕಡೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಾವು ಹೇಳ್ತಿರ್ತೀವಿ, ಹೆಂಗೆ ಮಲಯಾಳಮಲ್ಲಿ ಇಷ್ಟೇ ಬಡ್ಜೆಟಲ್ಲಿ ಇಷ್ಟು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇವರುಗಳು ಅಂತ ಅನ್ಕೊಂತೀವಿ ನಾವು. ಕೆಲವೊಂದ್ಸಲಿ ಅನ್ಕೊಂತೀವಿ ಆಕ್ಚುಲಿ ಯು ಡಿಡ್ಂಟ್ ಕ್ಯಾಚ್ ದ ಪಾಯಿಂಟ್. ನಾನು ಹೇಳಿದ್ದೇನು ಅಂದರೆ, ದ ರೀಸನ್ ವಾಟ್ ಐ ಸೆಡ್ ಇಸ್, ಆಸ್ ದ ಲೀಡ್ ಆಫ್ ದ ಫಿಲ್ಮ್ ಅಂಡ್ ಹೀರೋ ಆಗಿ ಹಿ ಈಸ್ ಓಕೆ ವರ್ಕಿಂಗ್ ಲೈಕ್ ದ್ಯಾಟ್. ಹಿ ವಾಸ್ ದೇರ್. ನಾನು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಬಂದೆ. ಐ ಸೆಡ್ ನಾನು ನಿದ್ದೆ ಇಲ್ಲದೆ ನಂಗೆ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಮಾಡೋಕ್ಕಾಗಲ್ಲ, ವಿಚ್ ಇಸ್ ಆಫ್ ಕೋರ್ಸ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಫಾಲನ್ ಸಿಕ್ ಆಲ್ಸೋ ಬಿಕಾಸ್ ಆಫ್ ದಿಸ್. ಸೊ ಐ ಟೋಲ್ಡ್ ಇಂದ್ರನ್ ಆಲ್ಸೋ, ಅಪ್ಪ ನೀನು ಬರ್ತೀಯ ನನಗೆ ಗೊತ್ತು, ಐ ನಾಟ್ ಕಮ್ at 8 o'clock. ಆ್ಯಂಡ್ ಪ್ಲಸ್ ಹೀರೋ ಅಂದರೆ ಟಕ್ ಅಂತ ರೆಡಿ ಆಗಿಬಿಡ್ತಾರೆ. ಬಟ್ ಹೀರೋಯಿನ್ಸ್ ವಿ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ನಾನು 12 ಗಂಟೆಗೆ ಬಂದೆ. ಐ ಸಿ ಈಸ್ ಕಮ್ at 8 o'clock. ಅವ್ರದ್ದು ಆಲ್ಮೋಸ್ಟ್ ಒಂದು ಸೀನೇ ಆಗೋಗಿದೆ ನಾನು ಬರೋಷ್ಟೊತ್ತಿಗೆ. ಆ್ಯಂಡ್ ಹಿ ವಾಸ್ ಓಕೆ ವಿತ್ ಇಟ್. ಈ ಸೆಡ್, ಯಾ, ಲೆಟ್ ಮೇಘ್ನಾ ಕಂಪ್ಲೀಟ್, ಐ ಗೆಟ್ ರೆಡಿ ಫಾಸ್ಟರ್, ನಾನು ಬೇಗ ಮುಗಿಸ್ಬಿಟ್ಟು ನನಗೆ ಮಧ್ಯಾಹ್ನ ಬ್ರೇಕ್ ಕೊಡಿ, ಮಧ್ಯಾಹ್ನ ಮೇಘ್ನಾ ಶೂಟ್ ಮಾಡ್ಕೊಳ್ಳಿ. ಹಿ ವಾಸ್ ದ್ಯಾಟ್ ಫ್ಲೆಕ್ಸಿಬಲ್. ಅಲ್ಲ, ಕರೆಕ್ಟ್. ನಾನು ಅದನ್ನು ಇನ್ನೊಂದು ಪಾಯಿಂಟಲ್ಲಿ ನಾನು ಯಾವ ರೀತಿ ಯೋಚನೆ ಮಾಡ್ತಿದ್ದೆ ಅಂದರೆ, ಪ್ರೊಡಕ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೇಘ್ನಾ, 6 ಗಂಟೆಯಿಂದ 6 ಗಂಟೆ ಅಂತಂದರೆ ಈಗ ನಮಗೆ 9 ರಿಂದ 6 ಒಂದು ಕಾಲ್ ಶೀಟ್, 6 ರಿಂದ 2 ಇನ್ನೊಂದು ಕಾಲ್ ಶೀಟ್, 2 ರಿಂದ 8 3 ಕಾಲ್ ಶೀಟ್. ಸೊ ದಟ್ಸ್ ವೈ ಅದನ್ನು 24. ನೀವು 6 ರಿಂದ 6 ಗಂಟೆಗೆ ಅಂತಂದರೆ ಯಾಕೆ ನಾವು ಮಾಡೋದಿಲ್ಲ ಅಂತಂದರೆ, ನಿಮ್ಗೆ 6 ಗಂಟೆ ಆದಮೇಲೆ ಡಬಲ್ ಬಾಟ
ಹೌದು ಓ ಟಿ ಐ ಹೌದು ಮೀನ್ ಎಲ್ಲ ಡಬಲ್ ಬಾಟ್ ಆಗುತ್ತೆ, ಮುಂದಕ್ಕೆ ಹೋದರೆ ಟ್ರಿಪಲ್ ಆಗುತ್ತೆ. ಸೊ ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಇನ್ಕ್ರೀಸ್ ಆಗಿ 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 ಅದೇ ಹೇಳಿದ್ನಲ್ಲ, ಒಂದು ದಿವಸಕ್ಕೆ ನಾನು 1 ಲಕ್ಷ ಜಾಗ ಆಗೋದ್ರಲ್ಲಿ 1,90,000 ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ಏನು ಗೊತ್ತಾ, ಅವ್ರು ಇಷ್ಟೆಲ್ಲ ಹಾರ್ಡ್ ವರ್ಕ್ ಒಂದ್ಸತಿ ಸಿನಿಮಾಗೆ ಮಾಡಿರ್ತಾರಲ್ಲ, ದಿ ಆಲ್ಸೋ ಡೂ ರಿಲ್ಯಾಕ್ಸ್. ಲೈಕ್ ಇಟ್ಸ್ ನಾಟ್ ಲೈಕ್ ಏನು ಮೆಷಿನ್ ಥರ, ದಿ ಆರ್ ಆಲ್ ಹ್ಯೂಮನ್ಸ್, ವಿ ಆರ್ ಆಲ್ ಹ್ಯೂಮನ್ಸ್. ಆ ಥರ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾವು ಈ ಥರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಬಲ್ಕಾಗಿ ಮುಗಿಸ್ತಿದ್ವಲ್ಲ, ದೇ ಯೂಸ್ ಟು ಬಿ ಲಾಂಗರ್ ಬ್ರೇಕ್ಸ್. So longer breaks. And as directors, they are very understanding also when you say, I cannot come at this time. Nang agala, I am not able to perform andre, they are very understanding, and they used to say, okay, if you can't perform, we are not doing this. It's as simple as that. So it's a very collective effort. Film is a very collective effort. ಈ ಫಿಲ್ಮ್ಸಲ್ಲಿ ಈಗ ನೆಪೋಟಿಸಮ್ ಒಂದು ಆ್ಯಂಗಲಲ್ಲಿ ತೊಗೊಂಡ್ವಿ, ಬಟ್ ವೆನ್ ಯು ಡೂ ಎ ಕಮ್ ಬ್ಯಾಕ್ ಅಂದರೆ ಅಫ್ಕೋರ್ಸ್ ಯು ಗೆಟ್ ಇನ್ ಟು ದ ಮದರ್ಹುಡ್ಗೆ ಹೋಗ್ತೀರಾ, ಮದರ್ಹುಡ್ ಆದ್ಮೇಲೆ ಯು ಕಮ್ ಬ್ಯಾಕ್ ಅಂತ. ಈ ಮದರ್ಹುಡ್ ಆದ್ಮೇಲೆ ವಾಪಸ್ What is this comeback word? I'm tired. ಐ ನೋ ಐ ಆಮ್ ನಾಟ್ ಐ ಡೋಂಟ್ ವಾಂಟ್ ಟು ಯೂಸ್ You know what? ನೀವೇನು ಮಾಡಿದ್ರಿ ಗೊತ್ತಾ? ಕಮ್ ಬ್ಯಾಕ್ ಅಂದ್ಬಿಟ್ಟು ಕಮ್ ಬ್ಯಾಕ್. You're giving me that guilty look. No, ಐ ಆಮ್ ಲುಕಿಂಗ್ ಅಟ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ನೀವೊಂಥರ ನ್ಯೂಸ್ ರೀಡರ್ ಥರ ಹೇಳಿ. ಇಲ್ಲ ಯಾಕೆ ಅಂತಂದ್ರೆ ನಾನು ಸೇಗ್ಲಿಕ್ಕೆ ಅದೆಲ್ಲಿ ಕನೆಕ್ಷನ್ಗೆ ಹೋಗ್ಬಾರ್ದು, ಮಿಸ್ ಹೊಡಿಬಾರ್ದು ಅಂತ ಬರ್ಕೊಂಡಿದ್ದೀನಿ. ಅದನ್ನ ಆ್ಯಕ್ಚುಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಅಲ್ಲ, ಬರೀ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದಿರುತ್ತೆ ಅದನ್ನ ಮಿಸ್ ಮಾಡಲ್ಲ, ಬಾಕಿ ಎಲ್ಲ ಓವರ್ ದ ಫ್ಲೋಲ್ ಕಾನ್ವರ್ಸೇಷನ್ ಹೋಗ್ತಿರ್ತೀನಿ. ನೋ, ಬಟ್ ಮದರ್ಹುಡ್ನಿಂದ ವಾಪಸ್ ಅಂದ್ರೆ ಓಕೆ, ಐ ಆಮ್ ಯೂಸಿಂಗ್ ದ ಕ್ಲೀಶೆ ವರ್ಡ್ ಕಮ್ ಬ್ಯಾಕ್ ಓನ್ಲಿ. ಓಕೆ ಲೆಟ್ಸ್ ಅಕ್ಸೆಪ್ಟ್, ಬಿಕಾಸ್ ಇಟ್ ಮೇಕ್ಸ್ ಯು ಹ್ಯಾಪಿ. ನೋ ಪೀಪಲ್ ಸೇ ಓ ಮೇಘ್ನಾಸ್ ಕಮ್ ಬ್ಯಾಕ್ ಫಿಲಮ್ ಅಂತ. ಅಂದರೆ ನಾನು ನಿನ್ನೆನೂ ಯಾವುದೋ ತುಂಬ ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಹೋಗ್ತಿದ್ದೀನಿ ಅಂತಿಲ್ಲ. ವಿರಾಟ್ ಕೊಹ್ಲಿನೂ ನಿನ್ನೆ ಸೆಂಚುರಿ ಹೊಡೆದಾಗ ಲೈಕ್ ಓ ಕಿಂಗ್ ಇಸ್ ಬ್ಯಾಕ್ ಅಂತ ಹಾಕಿದ್ರು. ಐ ಆಮ್ ಲೈಕ್ ವೇರ್ ವಾಸ್ ಯು ಆಲ್ ದಿಸ್ ವೈಲ್ ಅಂತಂದೆ, ಟು ಕಮ್ ಬ್ಯಾಕ್ ಅಂತ. ಸೊ ಹಂಗಾಗಿ ಈ ಮದರ್ಹುಡ್ಡಿಂದ ವಾಪಸ್ ಬಂದಾಗ ಆ ಮದರ್ಹುಡ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಟ್ ಇಸ್ ನಾಟ್ ಇನ್ ಈಸಿ ಸೆಗ್ಮೆಂಟ್. ಇಟ್ಸ್ ಡೆಫಿನೆಟ್ಲಿ ನಾಟ್ ಈಸಿ ಅಲ್ವಾ? ಹೌದು. ಸೊ ಹೌ ಚಾಲೆಂಜ್ ವುಡ್ ಇಟ್ ಬಿ, ಬಿಕಾಸ್ ಮೋಸ್ಟ್ ಆಫ್ ದ ಹೀರೋಯಿನ್ಸ್ಗಳು ಪಾಪ ಒಂದು ಫ್ಯಾಮಿಲಿ ಮಾಡಿಕೊಂಡು ಅದನ್ನ ಹೋಗಿ ಮತ್ತೆ ಬರಬೇಕು ಅಂತಂದರೆ ಎಷ್ಟು ಪ್ರೆಷರ್ಗಳು ಇಟ್ಕೊಂಡಿದ್ದಾರೆ ಕೆಲವರು. ಬಟ್ ಯು ಮೇಡ್ ಇಟ್ ಲುಕ್ ಈಸಿ ಆಲ್ಸೋ. ಐ ಥಿಂಕ್ ಮೋಸ್ಟ್ ಮದರ್ಸ್ ನೌ ಡೇಸ್ ಮೇಕ್ ಇಟ್ ಲುಕ್ ಈಸಿ. ನಾನು ಒಬ್ಬಳೇ ಅಂತಲ್ಲ ಮಯೂರ, ಇಟ್ಸ್ ಲೈಕ್ ಎವ್ರಿ ಮಾಡರ್ನ್ ಮದರ್ ನಾವು, ಫೊಗೆಟ್ ಮಾಡರ್ನ್ ಮದರ್ಸ್, ಓಕೆ, ಇವಾಗೆಲ್ಲ ನಾವು ವಿ ಆರ್ ಮೇಕಿಂಗ್ ಇಟ್ ಲೈಕ್ ಅ ಫ್ಯಾಷನ್ ಸ್ಟೇಟ್ಮೆಂಟ್ ಸೇಯಿಂಗ್ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ಅನ್ನೋದು. I'm sorry, my mother did this 34 years back. I don't know how she did it, because avaga you're the only child. I'm the only child, and I think na mamma heltare, like my mom's told me that she had to work, my father had to work, because cinema indane ದುಡ್ಡು ಬರೋದು ಮನೇಲಿ. ಓಕೆ, ಸೊ ಅವ್ರು ಕೆಲ್ಸಕ್ಕೆ ಹೋಗಲೇಬೇಕು, ಆ್ಯಂಡ್ ಮೆಟರ್ನಿಟಿ ಲೀವ್ ಅಂತ ಅವ್ರು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಶಿ ಸೆಡ್ when I was a month-old baby, she had to leave me with my grandparents and she started working. Okay, and ಒಬ್ಬರ ಕೈಗೇನು ಅದು ಸಾಧ್ಯ ಇಲ್ಲ. all modern mothers today, with the kind of pressure we face, it is not easy to do it alone. Okay, and everybody, it is very true when they say ಒಂದು ಮಗುನ ಬೆಳ್ಸಕ್ಕೆ you need a village ಅನ್ನೋದು. It is very true, and if I am here today, it is only because of my family that, you know, I'm finding it easy. It is because I can leave my son with my mother, my sister, my father. There is a system at home. So there is a system. So our system irodrindane I can, you know, confidently come and work. Without that system, it is impossible. Agadela. For any woman, it is impossible. And especially, I must mention my friend Bindu. ಓಕೆ, ಸೊ ನನ್ನ ಮಗನಿಗೂ ಅವಳ ಮಗಳಿಗೂ ಐ ಥಿಂಕ್ ಅಬೌಟ್ 6 months ಡಿಫ್ರೆನ್ಸ್. ಯಾ, ಆ್ಯಂಡ್ ಅವಳಿಗೆ ಈಗ 2 ಮಕ್ಕಳು, ಆ್ಯಂಡ್ ಹರ್ಸ್ ವಾಸ್ ಅ ಬ್ಯಾಕ್ ಟು ಬ್ಯಾಕ್ ಪ್ರೆಗ್ನೆನ್ಸಿ. ಆ್ಯಂಡ್ ಟ್ರಸ್ಟ್ ಮೀ, ಶೀಸ್ ಬಿನ್ ಥ್ರೂ ಅ ವೆರಿ ಡಿಫಿಕಲ್ಟ್ ಪೀರಿಯಡ್ ಇನ್ ಕೋವಿಡ್. ಕೋವಿಡಲ್ಲಿ ಆಂಟಿ ಅಂದರೆ ಅವ್ರ ಅಮ್ಮ ಶಿ ಪಾಸ್ಡ್ ಅವೇ, ಆ್ಯಂಡ್ ಬಿಂದು ಹ್ಯಾಡ್ ಜಸ್ಟ್ ಡೆಲಿವರ್ಡ್. ಯಾ, ಸೊ ಹೆಂಗಿತ್ತು ಅಂದರೆ, ಈ ಮಗು ಆದಾಗ ಹೌ ಇಂಪಾರ್ಟೆಂಟ್ ಯೋರ್ ಹಸ್ಬೆಂಡ್ ಇಸ್, ಯೋರ್ ಮದರ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಅವಳಿಗೆ ಹರ್ ಮಾಮ್ ಪಾಸ್ಡ್ ಅವೇ just 3 days, 4 days after Shrestha was born, the daughter was born. And now she's managing 2 kids. She works, she has a 9 to 5 job. She's, you know, like the breadwinner.
and of course her husband is also working. So I have super women around me. ಸೊ ಇವ್ರನ್ನೆಲ್ಲ ನೋಡಿದಾಗ ನಾನು ಮಾಡ್ತಿರೋದು ಏನು ದೊಡ್ಡ ವಿಷಯ ಅಂತಲೇ ನನಗೆ ಅನಿಸಲ್ಲ. ಸೊ ಯಾ, ಐ ಆಮ್ ಸೀಯಿಂಗ್ ಪೀಪಲ್ ಲೈಕ್ ದಿಸ್ ಆ್ಯಂಡ್ ಐ ಆಮ್ ಲೈಕ್, God has given me everything. I have such a nice support system, and ಅಷ್ಟಿದ್ದೂ ನಾನು ಮಾಡಿಲ್ಲ ಅಂದರೆ ಹೌ? ನೋ, ಬಟ್ ಆನ್ ದ್ಯಾಟ್, ಆನ್ ದ ಕಾಂಟ್ರರಿ, ದ ವೇ ನಾವು ಹೆಂಗೆ ನೋಡಿದ್ದು ಅಂತಂದರೆ, ಫಾರ್ ಎಕ್ಸಾಂಪಲ್, ಫಾರ್ ಯು ಆಸ್ ಅ ಪರ್ಸನ್, ಲೈಕ್ ಯು ಆರ್ ಜಸ್ಟ್ 3 month ಪ್ರೆಗ್ನೆಂಟ್ ವೆನ್ ಚಿರು ಪಾಸ್ಡ್ ಅವೇ? 4 ಅಲ್ವಾ? ಸೇಯಿಂಗ್ ಲೈಕ್ ಆವಾಗ ದಿ ಕೈಂಡ್ ಆಫ್ ಮೈಂಡ್ ಸ್ಪೇಸ್ ಯಾರು ಇರ್ತಾರೆ ಅನ್ನೋದನ್ನು, ಬಿಕಾಸ್ ಯು ಸೆಟ್ ಸೂಪರ್ ವುಮೆನ್ ಎಲ್ಲರೂ, ಬಟ್ ಆ ಮೈಂಡ್ ಸ್ಪೇಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇರುತ್ತಲ್ಲ, ಇಟ್ ಇಸ್ ನಾಟ್ ಈಸಿ. ಇಟ್ಸ್ ಟ್ರೂ ಅಲ್ವಾ? ನೀವೇನು ಹೇಳ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಯಾಕೆ ಕಮ್ ಬ್ಯಾಕ್ ಅನ್ನೋ ಪದ ಅಂತ ತೊಗೊಂಡೆ ಅಂದರೆ, ತೊಗೊಂಡು ಹಿಂಗೆ ಮಾಡ್ಕೊಂಡು ಇದನ್ನೆಲ್ಲ ಮುಗಿಸಿ ಓಕೆ ಬರ್ತೀನಿ ಬಂದು ಐಮ್ ಲೈಕ್ ಈಗ ಇಫ್ ಯು ಆರ್ ಸಿಟ್ಟಿಂಗ್ ಇಯರ್, ನಾನು ಖುಷಿಯಾಗಿದ್ದೀನಿ, ಮಾತಾಡ್ತಿದ್ದೀನಿ, ಆಟೋಮೆಟಿಕ್ಲಿ ಜನಕ್ಕೆ ಗೊತ್ತಿಲ್ಲದೇ ಒಂಥರ ವೆದರ್ ನಿಮ್ಗೆ ಬೇಡ ಅಂದ್ರೂ ಸಿಂಪತಿ ಕೊಡಬೇಕು ಅಂತ ಥರ ಮೈಂಡ್ ಬಂದ್ಬಿಟ್ಟಿರುತ್ತಲ್ಲ ಅಲ್ವಾ? ಬಟ್ ಐ ಡೋಂಟ್ ವಾಂಟ್ ಸಿಂಪತಿ. ಐ ವಾಂಟ್ ಪೀಪಲ್, ಐ ವಾಂಟ್ ಪೀಪಲ್ ಟು ಸ್ಮೈಲ್. ನನ್ನ ನೋಡಿದಾಗ ಐ ವಾಂಟ್ ದೆಮ್ ಟು ಸ್ಮೈಲ್, ಬಿಕಾಸ್ ಸಿ ಸಿಂಪತಿ is nice, but ಏನಂದರೆ it doesn't take you far. It really doesn't take you far. How many days will people sympathize? Everybody has their own life. Yeah, okay? They have their own problems. Yeah, so and sympathy is not what I need. I don't want sympathy. I want people to understand me and to learn, if possible, if I'm doing something good, adana neevunu kaltkondu maadi. That's all I want people to do. Don't sympathize with me. But do you think ತುಂಬ ಜನ ಸಿಂಪತಿ ಕೊಟ್ಟರೆ ಆ ಟೈಮಲ್ಲಿ? I think so. ಅನ್ಸುತ್ತೆ, I don't know. ವಿತ್ ದೇರ್ ಭಾವಗಳಲ್ಲಿ ಗೊತ್ತಾಗೋಗಿರುತ್ತಲ್ಲ. ಡಿಡ್ ಯು ಎವರ್ ಫೀಲ್ ಲೈಕ್, ಅಂದರೆ ಅದೇ ಈಗ ನೀವು ಹೇಳೋಲ್ಲ ಸಿಂಪತಿ ಬೇಡ ನಗು ಬೇಕು ಅಂತ, ಖಂಡಿತ ಅದು ನಿಜವಾಗ್ಲೂ ಅನಿಸುತ್ತೆ. ನನಗೂ ಕೂಡ ಪರ್ಸ್ನಲಿ ಒಂದು ಭೇಟಿಯಾಗಕ್ಕೆ ಮುಂಚೆ ಫಸ್ಟ್ ಟೈಮ್ ಭೇಟಿ ಆದಾಗ ಭಯ ಇದೆ, ಒಂದು ಮೀಟ್ ಮಾಡಬೇಕು, ಏನು ಹಾಯ್ ಅನ್ಬೇಕಾ, ಹಲೋ ಅನ್ಬೇಕಾ, ಆ ಥರದ್ದು ಇರುತ್ತೆ. ಸಿ ಇದು ಮಿರರ್ ಥರ ಅನ್ಕೊಳ್ಳೋಣ. ನೀವು ನನಗೆ ಕಂಫರ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಓಕೆ ಐ ಕ್ಯಾನ್ ಇಲ್ಲಿಂದ ಇಲ್ಲಿಗೆ ಬರ್ತೀನಿ. ಇಫ್ ಯು ಗಿವ್ ಮೋರ್ ಕಂಫರ್ಟ್, ಇಲ್ಲಿಂದ ಇಲ್ಲಿಗೆ. ಲಾಟ್ ಆಫ್ ತುಂಬಾ ಜನಗೆ ನನ್ನನ್ನು ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಅಲ್ವಾ? ಬಿಕಾಸ್ ನೀವು ಅದಾದ್ಮೇಲೂ ಸಿ ನಾವೇನು ಹತ್ರದಲ್ಲಿ ಇರಲಿಲ್ಲ, ಪ್ರಾಬ್ಲಿ ಒಂದು 2-3 ವರ್ಷ ಆದಮೇಲೆ ಭೇಟಿ ಆಗಿರ್ಬೋದು. ಸೊ ಅವಾಗ ಇಟ್ಕೊಂಡು ಅವಾಗ್ಲೂ ಕೂಡ ನನಗೆ ದ ಮಿನಿಟ್ ವೆನ್ ಐ ನಿಮ್ಮನ್ನು ನೋಡಿದಾಗ ಗೊತ್ತಿಲ್ದಿರಂಗೆ ಒಂಥರ ಸಿಂಪತಿ ನಮ್ಮೊಳಗಡೆ ಬರುತ್ತೆ. ಅಥವಾ ಹೆಂಗೆ ಮಾತಾಡಿಸ್ಬೇಕು, ಯಾವ ರೀತಿ ಇರಬೇಕು, ಅಥವಾ ಹೆಂಗಿರ್ತಾರೆ ಇವರು ಅಂತ. ಯು ಆರ್ ಲೈಕ್ ಖುಷಿ ಅನ್ನೋದಕ್ಕೆ ಅಂದರೆ ಯು ಆರ್ ಲೈಕ್ ಫುಲ್ ಆಫ್ ಲೈಫ್. ಐ ಆಮ್ ಲೈಕ್ ಒಂದೊಂದ್ಸಲಿ ಡೌಟ್ ಬರುತ್ತೆ ಆ್ಯಸ್ ಹ್ಯೂಮನ್, ಅಂದರೆ ಇದನ್ನು ಬೇಕು ಅಂತಲೂ ಮುಖವಾಡ ಹಾಕ್ತಿದಾರ, ಖುಷಿಯಾಗಿರೋದು, ಒಳಗಡೆ ನೋವು ಇಟ್ಕೊಂಡು ಮುಂದೆ ಇರಬೇಕು, ಆ ಥರ ಅನ್ಸಲ್ವಾ? ಡೋಂಟ್ ಯು ಥಿಂಕ್ ಸೊ? ನೋ, ಇಲ್ಲ, ಆ ಥರ ಇಲ್ಲ. ಸಿ ಹೇಗೆ ಅಂದರೆ, ಐ ಮಸ್ಟ್ ಸೇ ದಿಸ್, ಇಫ್ ನಾಟ್ ಫಾರ್ ರಾಯನ್ ನನ್ನ ಲೈಫಲ್ಲಿ ಐ ಡೋಂಟ್ ಥಿಂಕ್ ದಿಸ್ ಹ್ಯಾಪಿನೆಸ್ ವುಡ್ ಹ್ಯಾವ್ ಬಿನ್ ದೇರ್. ಓಕೆ, ಆ್ಯಂಡ್ ನನಗೆ ಐ ಹ್ಯಾವ್ ಸೆಡ್ ದಿಸ್ ಇನ್ ಅನ್ ಇಂಟರ್ವ್ಯೂ ಬಿಫೋರ್, ವೆನ್ ಈ ಇನ್ಸಿಡೆಂಟ್ ಆದಾಗ the first thing that came to my mind is I have to safeguard my child. ಅದು ಒಂದೇ ನನ್ನ ತಲೆಗೆ ಬಂದಿದ್ದು, and the rest is history. So ನನಗೆ I keep thinking, what would I have done if Ryan was not there in my life? Honestly, ivattu if I think back, there are 100 possibilities of what could have gone wrong. But because of Ryan, I am happy today. And I choose to be happy, whatever people say. ಮುಂಚೆ ನನಗೆ ನಗಕ್ಕೆ ಭಯ ಆಗ್ತಿತ್ತು ಗೊತ್ತಾ. ದ ಫಸ್ಟ್ ಕಪಲ್ ಆಫ್ ಮಂತ್ಸ್, ಇನ್ ಫ್ಯಾಕ್ಟ್ ಯು ವೋಂಟ್ ಬಿಲೀವ್ ದಿಸ್, ಇನ್ಸಿಡೆಂಟ್ ಆಗಿದ್ದು ಒಂದು ಕೆಲವು ತಿಂಗಳು ಆದಮೇಲೆ ನನಗೆ ಏನೋ ಒಂದು ಜೋಕ್ ಕ್ರ್ಯಾಕ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಮನೆಗೆ ಬಂದು ಏನೋ ಒಂದು ಜೋಕ್ ಕ್ರ್ಯಾಕ್ ಮಾಡಿದ್ರು, ಆ್ಯಂಡ್ ಐ ಹ್ಯಾಡ್ ನಾಟ್ ಲಾಫ್ಡ್ ಲೈಕ್ ದ್ಯಾಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಲಾಫ್ಡ್. ಎಷ್ಟು ನಕ್ಕಿದ್ದೀನಿ ಅಂದರೆ ನನಗೆ ಐ ಸ್ಟಿಲ್ ರಿಮೆಂಬರ್ ಇಟ್ ಸೋ ಕ್ಲಿಯರ್ಲಿ. ಸೊ ಅಷ್ಟು ನಕ್ಕಿದ್ದೆ ನಾನು ಅವತ್ತು. ಆ್ಯಂಡ್ ದೆನ್ ಐ ರಿಯಲೈಸ್ ವಾಟ್ ಇಟ್ ಫೀಲ್ಸ್ ಟು ಆ್ಯಕ್ಚುಲಿ ಲೆಟ್ ಲೂಸ್ ಆ್ಯಂಡ್ ಲಾಫ್. ಸೊ ತುಂಬ ತಿಂಗಳು ನಾನು ಅದನ್ನು ಮಾಡಿರಲಿಲ್ಲ. ಎಸ್, ನಗ್ತಿದ್ದೆ, ಬಟ್ ಆ ರೀತಿ ಒಂಥರ ಕಂಪ್ಲೀಟ್ಲಿ ಮೈ ಮರ್ತು ನಗೋದಿದೆಯಲ್ಲ, ಅದು ನಾನು ಮಾಡಿರಲಿಲ್ಲ. So, I mean, I can't say what the incident is, but I figured, what it is to try and find happiness with what we have. So, I have the best with me, and that is my son.
ಸೊ ನಾನೇ ಖುಷಿಯಾಗಿಲ್ಲ ಅಂದರೆ ದಟ್ ರಿಫ್ಲೆಕ್ಟ್ಸ್ ಆನ್ ಮೈ ಸನ್ ಆ್ಯಂಡ್ ಐ ವೆರಿ ಅವನನ್ನ ಈ ವರ್ಲ್ಡ್ ಕರ್ಕೊಂಡು ಬಂದ್ಬಿಟ್ಟು ಇಟ್ ಇಸ್ ನಾಟ್ ಫೇರ್ ಟು ಪುಟ್ ಅ ಚೈಲ್ಡ್ With, ಬಿಕಾಸ್ ನನ್ನ ಮೈಂಡ್ ಸೆಟ್ ಹಿಂಗಿದೆ ಅಂದ್ಬಿಟ್ಟು ಯು ಆರ್ ಮೈ ಚೈಲ್ಡ್ ಯು ಆಲ್ಸೋ ಹ್ಯಾವ್ ಟು ಗೋ ಥ್ರೂ ದಿಸ್ ಅಂದರೆ ಇಟ್ ಇಸ್ ವೆರಿ ಅನ್ಫೇರ್. ಐ ವಾಂಟ್ ಟು ಬಿ ದ ಬೆಸ್ಟ್ ವರ್ಷನ್ mother I can be to my son, and if I'm not a happy mother he will not be a happy child, and I have to be a happy mother for him to be a happy child. That ad nan talelide, that's like stuck in my head. That's why I'm a happy person. ಚಿರು ಇನ್ಸಿಡೆಂಟ್ ಆದಮೇಲೆ ದ ಹೋಲ್ ಪಾಯಿಂಟಲ್ಲಿ ಏನೇನೋ ರೂಮರ್ಸ್ಗಳು ಬರೋದಕ್ಕೆ ಶುರು ಆಗಿರುತ್ತೆ, ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಬ್ರೇಕಲ್ಲಿ ಇದ್ದಾಗ ಸಿಂಗ್ಲಿ ಈಗ ಮೇಘ್ನವರು ಇನ್ನೊಬ್ರು ಯಾರೋ ಮದುವೆ ಆಗಬಹುದು, ಇದಾಗಬಹುದು, ಆ ಥರ ಆಗ್ಬೋದು, ಏನೇನೋ ಎಲ್ಲ ಇರುತ್ತೆ. How do you generally deal with such things? ಏನು ಐ ಗೆಟ್ ಎಂಟರ್ಟೈನ್ಡ್ ಅಷ್ಟೇ. ಏನು ಸಿ ಒಂದು ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಜನ ಹಿಂಗೆ ಮಾತಾಡ್ಕೋತಾರೆ. ಆ್ಯಂಡ್ ಇಟ್ಸ್ ಲೈಕ್ ನಾಟ್ ಜಸ್ಟ್ ಮೀ, ರಾಘು ಬಗ್ಗೆನೂ ಹಾಗೆ ಮಾತಾಡಿದ್ದಾರೆ, ವಿಜಯ ರಾಘವೇಂದ್ರ. ಓಕೆ, ಸೊ ಒಂದು ಇನ್ಸಿಡೆಂಟ್ ಆಗಿದ ತಕ್ಷಣ ದೇ ವಿಲ್ ಅದೇನು ನಮ್ಮ ಜೊತೆ ಎಂಪತೈಸ್ ಮಾಡಿ ಓಕೆ ಲೆಟ್ಸ್ ಡೂ ದಿಸ್ ಸೊ ದಟ್ ಶಿ ಫೀಲ್ಸ್ ಬೆಟರ್ ಅಂತ ಮಾಡ್ತಾ ಇದ್ದಾರೋ ಅಥವಾ ಲೆಟ್ಸ್ ಹರ್ಟ್ ಹರ್ ಮೋರ್ ಅಂತ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಮಾಡ್ತಿದ್ದಾರೆ ಆ ಥರದ ಕೆಲಸಗಳು, ಆ ಥರ ಟ್ರೋಲ್ಸು ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಓಕೆ, ಐ ಆಮ್ ಜಸ್ಟ್ ಗೆಟಿಂಗ್ ಎಂಟರ್ಟೈನ್ಡ್ ಅಷ್ಟೇ. ಬಟ್ ಯಾವತ್ತಾರು ಅಂದ್ಕೊಂಡಿದ್ದೀರಾ ಅಂದರೆ ಈಗ ರಾಯನ್ಗೆ ಆ್ಯಕ್ಚುಲಿ ಅಪ್ಪ ಅನ್ನೋದು ಬೇಕು? ಇದ್ದಾರೆ. ರಾಯನ್ ಹ್ಯಾಸ್ ಅ ಫಾದರ್ ವಿಚ್ ಇಸ್ ಚಿರು. ಐ ಮೀನ್ ಕರೆಕ್ಟ್. ನೋ ಐ ಮೀನ್ ಫಿಸಿಕಲಿ ಈ ಥಾಟ್ ನನ್ನ ಮೈಂಡ್ ಕ್ರಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ಮೇಡಮ್. ಬಿಕಾಸ್ ಆ್ಯಸ್ ಅ ವುಮನ್ ಇಟ್ ವೆನ್ ಐ ಲುಕ್ ಎಟ್ ಮೈ ಸನ್ ಆ್ಯಂಡ್ ವೆನ್ ಐ ಲುಕ್ ಎಟ್ ದೆರ್ ಆರ್ ಎವ್ರಿ ಡೇ ಹಿ ಟಾಕ್ಸ್ ಅಬೌಟ್ ಹಿಸ್ ಅಪ್ಪ. ಎವ್ರಿ ಡೇ ಹಿ ಡಸ್. ಹಿ ನೋಸ್ ಅಪ್ಪ ಅಂದರೆ ಚಿರು ಅಂತ ಗೊತ್ತು. ಅಪ್ಪನ ಹಾಡುಗಳನ್ನ ನೋಡ್ತಾನೆ. ಆಮೇಲೆ ಅಪ್ಪನ ಬಗ್ಗೆ ಮಾತಾಡ್ತಿರ್ತೀನಿ, ನಾನು ಅವನಿಗೆ ಹೇಳ್ತಿರ್ತೀನಿ, ನಿಮ್ಮ ಅಪ್ಪನ ಥರನೇ ಮಾಡ್ತೀಯಾ ನೀನು, ಇದನ್ನು ಹಿಂಗೆ ಚಿರು ಹಿಂಗೆ. ನಂಗೆ ಒಂದೊಂದು ಸತಿ ಫ್ರಸ್ಟ್ರೇಟ್ ಆಗಿಬಿಟ್ರೆ ನಮ್ಮ ಅಮ್ಮ ಹತ್ರ ಸೇಮ್ ಚಿರು ಹಿಂಗೆ ಮಾಡ್ತಿದ್ದ, ಇವನು ಹಾಗೆ ಮಾಡ್ತಾನೆ ನೋಡು ಅಂತ. ಸೊ ಇಟ್ಸ್ ಅ ವೆರಿ ನಾರ್ಮಲ್ ಕಾನ್ವರ್ಸೇಷನ್ ಮನೇಲಿ. ಸೊ ಹಿ ನೋಸ್ ದ್ಯಾಟ್ ದೆರ್ ಇಸ್ ಅ ಫಾದರ್ ಫಿಗರ್ ನನ್ನ ಲೈಫಲ್ಲಿ ಇದ್ದಾರೆ, ಆ್ಯಂಡ್ ದ್ಯಾಟ್ ಇಸ್ ಚಿರು ಅನ್ನೋದು ಹಿ ನೋಸ್. In the physical sense he's not seen him ashte, but that aura of a father is always surrounding him, and I have definitely thought that yes, one physical figure idre it's a good thing anta ansatte at times, but yeah, that thought crosses my mind. ಅಲ್ಲ, ಯಾಕಂದರೆ ಇಫ್ ಯು ಆರ್ ನಾಟ್ ಅನ್ ಆ್ಯಕ್ಟರ್ ಅಂತಂದಾಗ ಈಗ ಒಂದು ನಾರ್ಮಲ್ ವ್ಯಕ್ತಿ, ಅದಂತ ನಾನು ಹೇಳಿದ ಆಕ್ಟ್ರೆಸ್ ನಾರ್ಮಲ್ ವ್ಯಕ್ತಿ ಅಂತ ಹೇಳ್ತಿಲ್ಲ, ಅಂದರೆ ಕಾಮನ್ ಮ್ಯಾನ್ ಇನ್ ದಟ್ ವೇ, somebody who is not in the limelight. ಎಕ್ಸಾಕ್ಟ್ಲಿ, somebody who is not in the limelight ಅಂಥವ್ರಿಗೆ ಈಗಾದಾಗ ಸೇಯಿಂಗ್ ಲೈಕ್ ಓಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆಯಿತು ಅಂತಂದಾಗ ಹಾಂ ಓಕೆ ಸಹಜ, ಇನ್ನೊಬ್ರನ್ನ ಮದುವೆ ಆಗ್ಬೋದು, ಅವ್ರ ಜೀವನ ನೋಡ್ಕೊಂಡು ರೂಪಿಸ್ಕೊಂಡು ಹೋಗ್ಬೋದು ಅಂತ ಇರುತ್ತೆ. ಅದಕ್ಕೆ ಹೇಳಿದ್ದು ರೂಮರ್ಸ್ ಅನ್ನೋದಕ್ಕಿಂತ ಒಂದು ಪ್ರೆಷರ್ ಅನ್ನೋದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರೆಕ್ಟ್ ಆವಾಗ ಆ ಸಿಂಪತಿ ಅದು ಇದು ಎಲ್ಲ ಇದ್ದಾಗ ಈಗ ನೀವೊಂದು ನಾರ್ಮಲಾಗಿ ಜೀವನದಲ್ಲಿ ಈಗ ನಾನು ಬದುಕ್ಬೋದು, ಯು ಆರ್ ಯಂಗ್, ಸೊ ಇನ್ನೊಬ್ರು ಯಾರೋ ವ್ಯಕ್ತಿ ನಾನು ನೋಡಿದಾಗ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತನೋ ಆ ಥರ ಥಾಟ್ ಅಂತ. ಇವೆಲ್ಲ ನಾವು ಸಿನಿಮಾ ಆ್ಯಕ್ಟ್ರೆಸ್ಗಳಿದ್ರು ಸಿನಿಮಾದಲ್ಲಿ ಮಾತ್ರ ಸೇಯಿಂಗ್ ನಾನು ಪುಸ್ತಕ ಒಂಥರ ಮೆಮೊರಿಯಲ್ಲಿ ಬದುಕಿಬಿಡ್ತೀನಿ ನಾನು, ಅಥವಾ ಒಂದು ಲೆಟ್ಸ್ ನಾರ್ಮಲೈಸ್ ಮಾಡೋಣ ಅಂತ ನಾನು ಹೇಳ್ತಿರೋಂಥದ್ದು. ಇಟ್ ಈಸ್ ಬೌಂಡ್ ಟು ಹ್ಯಾಪನ್, ಇಟ್ ಈಸ್ ಕಾಮನ್, ತಪ್ಪೇನಿಲ್ವಲ್ಲ ಅಂತ ನಾನು ಕೇಳೋಂಥದ್ದು. ಅಂದರೆ ಆ ಥರ ವ್ಯಕ್ತಿನ ನೋಡಿದಾಗ ಓಕೆ ಐ ಕ್ಯಾನ್ ಗೆಟ್ ಮ್ಯಾರಿಡ್ ಅನ್ನೋಂಥ. ಡು ಯು ಥಿಂಕ್ ಸಮಾಜ ಒಪ್ಕೊಳ್ತಾರೆ ಅನ್ಸುತ್ತೆ ಅದನ್ನು? ಸಮಾಜ, ಫಸ್ಟ್ ಆಫ್ ಆಲ್ ನನಗೆ ಐ ಫೀಲ್ ಸಮಾಜ ಒಪ್ಕೊಳ್ತಾರೆ ಅನ್ನೋದಕ್ಕಿಂತ ಆನೆಸ್ಟ್ಲಿ ನನಗೆ ವಾಟ್ ಪೀಪಲ್ ಆರ್ ಗೋಯಿಂಗ್ ಟು ಥಿಂಕ್ ಅಬೌಟ್ ಮೈ ಡಿಸಿಷನ್ಸ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಫ್ಯಾಂಟಾಸ್ಟಿಕ್. ಏನಕ್ಕೆ ಅಂದರೆ ಇಟ್ ಇಸ್ ತುಂಬ ಪ್ರೆಷರ್ ಮೈರಾ, ಅದು ಅಲ್ವಾ? ಇಟ್ ಈಸ್ ಅನ್ ಲೈಕ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪ್ರೆಷರ್. ಯಾಕಂದರೆ ಕೆಲವು ಸತಿ ನನಗೆ ಏನಾಗ್ಬಿಡತ್ತೆ ಅಂದರೆ ಈ ಇಮೇಜ್ ಅನ್ನೋದಿದೆಯಲ್ಲ ನನ್ನ ಸುತ್ತ, ಇಟ್ ಇಸ್ ಆಲ್ ಈಗ ನಾನೇ ಕೂತ್ಕೊಂಡು ಕಾನ್ಷಿಯಸ್ ಆಗಿ ನನ್ನ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿದ್ರೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅಂದರೆ ಐ ಆಮ್ ಡೂಯಿಂಗ್ ದಿಸ್ ಫಾರ್ ಮೈ ಸೆಲ್ಫ್ ಅನ್ನೋದು ನನಗೆ ಗೊತ್ತಿರುತ್ತೆ. ಬಟ್ ನನ್ನ ಬಗ್ಗೆ ನನ್ನ ಸಿನಿಮಾಗಳನ್ನ ನೋಡಿ ನನ್ನ ಇಷ್ಟಪಟ್ಟಿರೋಂಥ ಫ್ಯಾನ್ಸ್ ಆಗಿರ್ಬೋದು, ಅಥವಾ ನನ್ನನ್ನು ಇವಾಗ ಫಾಲೋ ಮಾಡ್ತಿರೋವಂಥ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ ಆಗಿರ್ಬೋದು, ಅವರೆಲ್ಲ ಸೇರ್ಕೊಂಡು ನನಗೊಂದು ಇಮೇಜ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ದಿಸ್ ಇಸ್ ನಾಟ್ ವಾಟ್ ಐ ಹ್ಯಾವ್ ಡನ್, ದಿಸ್ ಇಸ್ ವಾಟ್ ದೇ ಆರ್ ಡೂಯಿಂಗ್. ಅದು ನನಗೆ ಪ್ರೆಷರ್ ಆಗ್ತಿದೆ to an extent where sometimes if I want to think differently also I'm not able to. Correct.
ಆ್ಯಂಡ್ ಯು ನಾಟ್ ಅಲೌಡ್ ಟು ಅನ್ಸ್ಬಿಡ್ತು ಅನ್ಸುತ್ತೆ. ಹಾಂ, ಐ ಆಮ್ ನಾಟ್ ಅಲೌಡ್ ಟು ಅಂತ ಅನ್ಸ್ಬಿಡತ್ತೆ. ಆ್ಯಂಡ್ ಇವಾಗ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್, ಇಟ್ಸ್ ಅ ವೆರಿ ವೆರಿ ನಾರ್ಮಲ್ ಥಿಂಗ್. ವಿ ಆರ್ ಆಲ್ ಹ್ಯೂಮನ್ಸ್, ವಿ ಆರ್ ಆಲ್ ಹ್ಯೂಮನ್ಸ್. ಆ್ಯಂಡ್ ಮೊನ್ನೆ ಐ ವಾಸ್ ಟಾಕಿಂಗ್ ಟು ಅ ಫ್ರೆಂಡ್ ಆಫ್ ಮೈಂಡ್ ಫ್ರಮ್ ದ ಇಂಡಸ್ಟ್ರಿ who has faced a very similar situation like mine. Okay, I don't want to bring up names. I will tell you who it is later. But Off camera. Yeah. So when I was talking to her, all she could tell me from an elder sister's perspective is she wanted to see me happy and be with someone. Correct. Okay. And I understand where that comes from because she also understands what the pain is. Okay. So ಅವ್ರು ಅದನ್ನು ಹೇಳೋವಾಗ ಎಸ್ ಆ ಥಾಟ್ಸ್ ಬರುತ್ತೆ. But this pressure around me also plays, it plays mind games. There are times when I do not want to see it. But subconsciously ಅದು ಪ್ಲೇ ಆಗ್ತಾನೆ ಇರುತ್ತೆ. ನಾನು ಇಷ್ಟೊಂದು ಸಲ ಅನ್ಕೊತಿದ್ದೆ, ಓಕೆ ಮಗು ದೊಡ್ಡದಾಗತ್ತೆ, ಸೆಕೆಂಡ್ಲಿ ವಿಲ್ ಮೇಘ್ನಾ ಗೆಟ್ ಮ್ಯಾರಿಡ್ ಟು ಸಮ್ವನ್ನ, ಇಸ್ ಇಟ್ ಓಕೆ, ತೊಂದರೆ ಇಲ್ವಲ್ಲ, ತಪ್ಪೇನಿಲ್ವಲ್ಲ, ಜೀವನ ನಡ್ಕೊಂಡು ಹೋಗ್ಬೇಕಲ್ಲ. ಐ ಆಮ್ ಶೋರ್ ಚಿರು ವುಡ್ ಆಲ್ಸೋ ಬಿ ಹ್ಯಾಪಿ. Yeah, and I also have this very divine thinking. ಅಂದರೆ I don't know how to put it into words, ಗೊತ್ತಿಲ್ಲ ನನಗೆ, ಬಟ್ I'll try. ಅಂದರೆ I always feel if the person, whoever is going to come in future, ನಂಗೆ ಗೊತ್ತಿಲ್ಲ, if Chiru thinks the person is right, and if Chiru thinks that's the right thing for my life, it will happen. Perfect. ಅವನಿಗೆ ಅನಿಸಿ ಅವ್ನು ಮಾಡಿಸ್ತಾನೆ. If it ever happens, I know it will be Chiru's doing only. ಅವನಿಗೆ ಅದು ಅನಿಸ್ಲಿಲ್ಲ, ಶಿ ಈಸ್ ಬೆಟರ್ ಆಫ್ ಬೀಯಿಂಗ್ ಲೈಕ್ ದಿಸ್ ಅಂತ ಅನ್ಸಿದ್ರೆ, ಐ ಪ್ರಾಬಬ್ಲಿ ವಿಲ್ ಆಲ್ವೇಸ್ ಬಿ ಲೈಕ್ ದಿಸ್. ವಿ ಡೋಂಟ್ ನೋ. ಸೊ ಐ ಹ್ಯಾವ್ ಅ ಫೀಲಿಂಗ್ ಬಿಕಾಸ್ ಅ ಲಾಟ್ ಆಫ್ ಥಿಂಗ್ಸ್ ನನ್ನ ಲೈಫ್ ಸುತ್ತ ನಡೀತಿರೋದು, ಐ ಬಿಲೀವ್ ಇನ್ ಎನರ್ಜೀಸ್. ಐ ಆಲ್ವೇಸ್ ಬಿಲೀವ್ ಇನ್ ಎನರ್ಜೀಸ್. ಸೊ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್, ಎಸ್ಪೆಷಲಿ ಪೋಸ್ಟ್ ಚಿರು ಇನ್ಸಿಡೆಂಟ್. ನನಗೆ ದೆರ್ ಆರ್ ಸೋ ಮೆನಿ, ಕೆಲವುದಲ್ಲ, ತುಂಬ ಮೆಜಾರಿಟಿ ಬ್ಲೆಸ್ಸಿಂಗ್ ರೀತಿಯಲ್ಲಿ ಭಾಳಷ್ಟು ನಂಗೆ ನಡೆದಿದೆ. ಆ್ಯಂಡ್ ಐ ನೋ ಸಮ್ವೇರ್ ದಟ್ now that he's closer to God, he's making things easier for me. So what is your, I mean, ನಿಮ್ಮ ಒಂದು ಸ್ಪಿರಿಚುವಲ್ ಅಥವಾ ಒಂದು ರಿಲಿಜಿಯಸ್ ರಿಚುವಲಿಸ್ಟಿಕ್ ಅಥವಾ ಹೆಂಗೆ ಆ ಇನ್ಕ್ಲಿನೇಷನ್ ಹೆಂಗಿದೆ? I am a very firm believer in the concept of God. Super. I believe in God. Super. And I pray to God. I am not going to bring religion into this. Correct. ಆಯ್ತಾ? We all have ನಾವು ಇಷ್ಟಪಡೋವಂಥ ದೇವರಿದ್ದಾರೆ. ನಾನು ಪ್ರತಿದಿನ ಪ್ರೇ ಮಾಡ್ತೀನಿ. ಐ ಬಿಲೀವ್ ಇನ್ ದ ಪವರ್ ಆಫ್ ಪ್ರೇಯರ್ ಆ್ಯಂಡ್ ಐ ಆಮ್ ಅ ವೆರಿ ಬ್ಲೆಸ್ಸಡ್ ಪರ್ಸನ್. ಐ ವುಡ್ ಸೇ ದಿಸ್ ಬಿಕಾಸ್ ನನ್ನ ಅಪ್ಬ್ರಿಂಗಿಂಗ್ ಬಂದು ಹ್ಯಾಸ್ ಬಿನ್ ಇನ್ ಬೋತ್ religions. Because my mother is a Roman Catholic, is a Christian. My father is an Iyengar. Wow. So extremities, but so beautifully they have come together, and both of them have never enforced their religion on me. Wow. Okay. ಅವ್ರು ಯಾವತ್ತೂ ಅದನ್ನು ಮಾಡಿಲ್ಲ. ಅಂದರೆ ದೇವ್ರು ಏನು ಹೇಳ್ಕೊಡ್ತಾರೆ ಈ ರಿಲಿಜನಲ್ಲಿ ಅಂತಲೂ ಹೇಳ್ಕೊಟ್ಟಿದ್ದಾರೆ, ಅಪ್ಪ ಕಡೆಯಲ್ಲೂ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಐ ಸೆಲೆಬ್ರೇಟ್ ದೆಮ್ ಈಕ್ವಲಿ. ಬಟ್ ನನ್ನ ಮನ್ಸು ಒಳಗಡೆ ವೆನ್ ಐ ಪ್ರೇ ದೆರ್ ಇಸ್ ಒನ್ ಗಾಡ್ ಐ ಪ್ರೇ ಟು, ಆ್ಯಂಡ್ ಸಮ್ಟೈಮ್ಸ್ ದೆರ್ ಆರ್ ಮೆನಿ ಗಾಡ್ಸ್ ಐ ಪ್ರೇ ಟು. ಓಕೆ, ಹಂಗನ್ಬಿಟ್ಟು ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ರಿಲಿಜನ್ನ ನಾನು ಎಂಡೋರ್ಸ್ ಮಾಡಲ್ಲ. ಐ ಆಮ್ ನಾಟ್ ದಟ್ ಪರ್ಸನ್. ಆ್ಯಂಡ್ ದಿಸ್ ಮೈಟ್ ಬಿ ಸರ್ಪ್ರೈಸಿಂಗ್ ನಿಮಗೆ. Chiru is also a person like that. Hoda? Yes. Wow. He's a very open-minded, understanding. He doesn't come across, ಇವಾಗ ಹೇಳಿದ್ರೆ ಎಲ್ಲರೂ ಅನ್ಕೋತಾರೆ ಇವಳು ಏನೋ ಸುಮ್ಮನೆ ಹೇಳ್ತಾ ಇದ್ದಾಳೆ ಅಂತ. No. I'm sorry, Chiru was never a person like that. He would never endorse a religion. And he is somebody I have seen him respect people first for who they are, and then comes ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ರಿಲಿಜನ್ ಏನು, ನಿಮ್ಮ ಕಾಸ್ಟ್ ಏನು, ಅದೆಲ್ಲ ಲೇಟರ್. ಸೊ ಆ್ಯಂಡ್ ಹೀಸ್ ನೆವರ್ ಕ್ವೆಶ್ಚನ್. ಐ ಹ್ಯಾವ್ ಆಲ್ವೇಸ್ ಅಬ್ಸರ್ವ್ ದಿಸ್. ನಾನಾದರೂ ಎಷ್ಟೋ ಸತಿ ಕೇಳಿರ್ತೀನಿ, ಸೊ ಓಕೆ ಏನು ರಿಲಿಜನ್ ಅಂತ ಎಲ್ಲೋ ಯಾವುದೋ ಒಂದು ಕಾನ್ವರ್ಸೇಷನಲ್ಲಿ ಕೇಳಿರ್ಬೋದೇನೋ. ಚಿರುಸ್ ನೆವರ್ ಆಸ್ಟ್ ಎನಿವನ್ ದಟ್. ಹಿ ವಿಲ್ ನೆವರ್ ಆಸ್ಟ್. ನೋ, ಯಾರನ್ನೂ ಕೇಳಿಲ್ಲ, ಅವ್ರು ಯಾವತ್ತೂ ಕೇಳಿಲ್ಲ. ಆ್ಯಂಡ್ ಐ ಆಮ್ ನೋನ್ ಹಿಮ್ ಫಾರ್ ಅ ವೆರಿ ಲಾಂಗ್ ಟೈಮ್. ಈಸ್ ನೆವರ್ ಆಸ್ಟ್. ವಾವ್. ಅಂದರೆ ಸರ್ಪ್ರೈಸ್ ಅನ್ಬೇಕು. ಅಂದರೆ ಈ ಒಂದು ಇಂಡಸ್ಟ್ರೀಲಿ ಅಥವಾ ಯಾವುದೇ ಇಂಡಸ್ಟ್ರಿಯಲ್ಲಿ ತೊಗೊಂಡ್ರು, ನಮ್ದೊಂದು ಪಾಲಿಟಿಕ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಏನಾದ್ರು ಇಟ್ ಡಿವೈಡ್ಸ್, ಕಾಸ್ಟ್ ಡಿವೈಡ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಿರ್ತಾರಲ್ಲ, ಅಂತ ಇದರಲ್ಲಿ ಒಂದು ಇಷ್ಟು ಫ್ರೀ ಸ್ಪಿರಿಟೆಡ್ ಮೈಂಡಲ್ಲಿ ಇರೋದಕ್ಕೆ ಅಂತ ಅನ್ನೋದು ಇಟ್ಸ್ ನಾಟ್. ಆ್ಯಂಡ್ ಅವ್ರು ಕೂಡ ಈಸ್ ಅ ವೆರಿ ಫರ್ಮ್ ಬಿಲೀವರ್ ದೇವರಲ್ಲಿ. ಹಿ ಬಿಲೀವ್ಸ್ ಇನ್ ಗಾಡ್. ಎಸ್, ವೆರಿ ಫರ್ಮ್. ಬಟ್ ಹಂಗೆ ಅಂದ್ಬಿಟ್ಟು ಹೀಸ್ ನಾಟ್ ಗೋಯಿಂಗ್ ಟು ಮೇಕ್ ದಟ್ ಅ ಟಾಪಿಕ್ ಆಫ್ ಡಿಸ್ಕಷನ್.
ಸೊ ಐ ಥಿಂಕ್ ದಟ್ ಈಸ್ ವೇರ್ ಬೋತ್ ಆಫ್ ಅಸ್ ವೆ ವೆರಿ ಸಿಮಿಲರ್ ಮೈಂಡೆಡ್ ಆ ಒಂದು ಆಸ್ಪೆಕ್ಟಲ್ಲಿ. ದ ಡೈನಮಿಕ್ಸ್ ಆಫ್ ಸರ್ಜಾ ಫ್ಯಾಮಿಲಿ ಹೇಗಿತ್ತು ಪೋಸ್ಟ್ ಚಿರುಸ್ ಇನ್ಸಿಡೆಂಟ್, ಅಂದರೆ ವಿತ್ ಯು ಕನ್ಸಿಡರಿಂಗ್ ಯು? Like how any normal family is. Yeah. Like, so all of us were in shock. Our first reaction was in No, shock. I mean not that incident ಹೇಳಿದು, ಪೋಸ್ಟ್ ದಟ್ ನಿಮ್ಮ ಡೈನಮಿಕ್ಸ್ಗಳು ನಿಮ್ಮಗಳ ಮಧ್ಯೆ ಹೆಂಗಿತ್ತು ಅಂತ ಹೋಗ್ತಾ ಹೋಗ್ತಾ ಮುಂದಕ್ಕೆ. See, ಏನಾಗುತ್ತೆ ಅಂದರೆ when you are related by blood ಅಲ್ವಾ, the dynamics are very different. ಇವಾಗ ಫಾರ್ ಎಕ್ಸಾಂಪಲ್ ಅಪ್ಪ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕಡೆ ಏನೋ ಒಂದು ಆಯಿತು ಅಂದರೆ, ಅಥವಾ ಅಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕಡೆ ಏನೋ ಆಯಿತು ಅಂದರೆ, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ದಿಸ್ ಈಸ್ ಬಿಟ್ವೀನ್ ಟೂ ಡಿಫ್ರೆಂಟ್ ಫ್ಯಾಮಿಲೀಸ್ ಆದಾಗ ವಿ ಆರ್ ಆಲ್ ಸ್ಟ್ರಗ್ಲಿಂಗ್ ಟು ಫೈಂಡ್ ಕಾಮನ್ ಗ್ರೌಂಡ್. ಅಬ್ಸಲ್ಯೂಟ್ಲಿ. ವಿ ಆರ್ ಆಲ್ ವೆರಿ, ಆ್ಯಂಡ್ ಆಲ್ ಆಫ್ ಅಸ್ ವಾಂಟೆಡ್ ಅ ಪೀಸ್ ಆಫ್ ಚಿರು. ಕರೆಕ್ಟ್. ಆಲ್ ಆಫ್ ಅಸ್ ವಾಂಟೆಡ್ ಅ ಪೀಸ್ ಆಫ್ ಚಿರು. ಅದು ಹೆಂಗಿತ್ತು ಅಂದರೆ, ಹೂ ಲವ್ಸ್ ಚಿರು ಮೋರ್, ಹೂ ವಾಂಟ್ಸ್ ಚಿರು ಮೋರ್, ಹೂ ನೋಸ್ ಚಿರು ಮೋರ್. That became a topic of discussion. Wow. Okay. Andre, nange, you know, that was the first time I was like, idre chiru tara badakbeku guru. Elrigu chiru bekiತ್ತು ಅವಾಗ, ಎಲ್ರಿಗೂ ಚಿರು ಬೇಕಿತ್ತು. That was that moment I realized, ಎಷ್ಟು ಇಷ್ಟಪಡ್ತಾರೆ ಇವನ್ನ. ಆ್ಯಂಡ್ he didn't, ಅಂದರೆ ಚಿರು ಸಾಧನೆಗಳನ್ನ ಆಗಿರ್ಬೋದು, ಅವ್ರು ಮಾಡಿರೋ ಗುಡ್ ಡೀಡ್ಸ್ ವಾಸ್ ನೆವರ್ ಪಬ್ಲಿಸೈಸ್ಡ್ ಆರ್ ಇದು. But he's done, and I could see it. So ಅದು ಯಾವಾಗಲೂ ಹೇಳ್ತಾರಲ್ಲ, ಬದುಕಿರುವಾಗ ಮಾತಾಡೋದಲ್ಲ, ಸತ್ತ ಮೇಲೆ ಜನ ಎಷ್ಟು ಮಾತಾಡ್ತಾರೆ ಅನ್ನೋದು ಅವಾಗ ಗೊತ್ತಾಗುತ್ತೆ ನೀನೇನು ಮಾಡಿದ್ಯಾ ಅನ್ನೋದಕ್ಕೆ. ಸೊ ಎವ್ರಿಬಡಿ ವಾಂಟೆಡ್ ಅ ಪೀಸ್ ಆಫ್ ಚಿರು. ಆ್ಯಂಡ್ ನಮಗೆಲ್ಲ ಫಾರ್ ಬೋತ್ ದ ಫ್ಯಾಮಿಲೀಸ್ ಏನಾಗೋಗಿತ್ತು ಅಂದರೆ, ವಿ ವಾಂಟ್ ಟು ಕಾಮ್ ಡೌನ್ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ವಿ ವರ್ ಆಲ್ ಲೈಕ್, ಎವ್ರಿಬಡಿ ವರ್ ಲೈಕ್, ವಿ ವರ್ ಇನ್ ಅವರ್ ಓನ್ ಮೈಂಡ್ ಸೆಟ್ಸ್. ಇಟ್ ವಾಸ್ ಟೂ ಮಚ್ ಹ್ಯಾಪನಿಂಗ್. And as a normal family, ಸ್ವಲ್ಪ ಟೈಮ್ ತಗೋತು ಫಾರ್ ಆಲ್ ಆಫ್ ಅಸ್ ಟು ಕಾಮ್ ಡೌನ್ and find ಆ ಫ್ಯಾಮ್ಲಿನ ಒಂದು ನಾರ್ಮಲ್ಸಿಗೆ ತರೋದಕ್ಕೆ, ಒಂದು ರೀತಿ ಒಂದು ಇದು ಮಾಡೋದಕ್ಕೆ ರಾಯನ್ ಹ್ಯಾಡ್ ಟು ಕಮ್. ಸೊ ದ ಮಿನಿಟ್ ರಾಯನ್ ಎಂಟ್ರಿ ಆಗಿದ ತಕ್ಷಣ ಇಟ್ ವಾಸ್ ಜಸ್ಟ್ ಸೆಲೆಬ್ರೇಷನ್. October 22nd. October 22nd, yes. 2021. Yeah, 2020. 2020. 10 ಗಂಟೆ 48 ಅಥವಾ 52. 11/7. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಅಣ್ಣನ ಮಗಳು ಕೂಡ ಅಕ್ಟೋಬರ್ 22, 2020 10 ಗಂಟೆ 48 ನಿಮಿಷ. ನೆನಪಿದೆ, ಯು ಸೆಡ್ ದಿಸ್. ನಮ್ಗೆ ಯಾವಾಗಲೂ ನಾನು ಐ ಮೀನ್ ಇಟ್ ಇಸ್ ಸೋ ಪ್ರೆಷಿಯಸ್ ಅಲ್ಲ, ನನ್ನ ನೀಸ್, ನನ್ನ ಮಗಳು ಅಂತ. ನಾನು ಎತ್ಕೊಂಡಾಗ ಬಂದೆ, ಹಿಂಗೆ ಎತ್ಕೊಂಡು ಮನೆಗೆ ಬರ್ತಿರಂಗೆ ಆಲ್ ಓವರ್ ದ ನ್ಯೂಸ್, ಜೂನಿಯರ್ ಚಿರು ಹ್ಯಾಸ್ ಅರೈವ್ಡ್ ಅಂತ. ನೈಸ್. ಆ ಫೀಲ್ ಒಂಥರ, ಅದು ಒಂಥರ ಬೆಲೆನೇ ಕಟ್ಟಕ್ಕಾಗಲ್ಲ. I would say he is the glue to our family. He is the glue, and I feel like Ryan ಬಂದ ಮೇಲೆ ತುಂಬ ಡೈನಮಿಕ್ಸ್ ಚೇಂಜ್ ಆಯಿತು ಫ್ಯಾಮಿಲಿ. Okay. We became much closer than what we were. So ಅಲ್ಲಿವರೆಗೂ there was a lot of confusion. We were all struggling to find balance, ಮಾಡಕ್ಕೆ ತುಂಬ ಕಷ್ಟಪಡ್ತಿದ್ವಿ. And nobody is supposed to be blamed for this. We were all like, it happens. We are all humans. And Ryan ಬಂದ ಅಂದ ತಕ್ಷಣ we all came together for him. So touch wood. So yeah, I think ನೀವಾಗಲೇ ಒಂದು ಮೆನ್ಷನ್ ಮಾಡಿದ್ರಿ, ಈ ರಾಯನ್ ನೋಡಿದಾಗ ಎಷ್ಟೊಂದು ಚಿರು ಥರನೇ ಅನ್ಸುತ್ತೆ ಅಂತ. To name a few. He zones out like Chiru, okay? Oh yeah? Yeah, he zones out. ಅವ್ನು ಏನು ಮಾಡ್ತಾನೆ, ನಾನು ಮಾತಾಡ್ತಿರ್ತೀನಿ, or maybe it's a toddler thing, I don't know. ನಾನು ಮಾತಾಡ್ತಾನೆ ಇರ್ತೀನಿ, ಅವ್ನ ಗಮನ ಏನೋ ಮಾಡ್ತಿರ್ತಾನಲ್ಲ ಅದ್ರ ಮೇಲೆ ಇರುತ್ತೆ. ದಟ್ ರಿಮೈಂಡ್ಸ್ ಮೀ ಆಫ್ ಚಿರು, ಬಿಕಾಸ್ ನಾನು ಮಾತಾಡ್ತಾನೆ ಇರ್ತಿದ್ದೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಿದ್ದೆ, ಅಲ್ಲಿ ಹೋಗಬೇಕು, ಇಲ್ಲಿ ಮಾಡಬೇಕು ಅಂದರೆ. ಚಿರು ಈಗ ಟಿ ವಿ ನೋಡಿದ್ರೆ ಟಿವಿನೇ ನೋಡ್ತಿರೋದು, ಈ ಕಡೆ ತಿರುಗೂ ನೋಡ್ತಿರ್ಲಿಲ್ಲ ನನ್ನ ಕಡೆಗೆ. ಸೊ ದ್ಯಾಟ್ ಈಸ್ ಲೈಕ್ ಹಿಮ್. And he takes a lot of time to get ready. Like Ryan, ಸ್ನಾನ ಮಾಡ್ಕೊಂಬಾ, ಸ್ನಾನ ಕರ್ಕೊಂಡು ಹೋಗ್ತೀನಿ, ಇವಾಗ ಬೇಡ, 5 ನಿಮಿಷ ಅನ್ನೋದಿದೆಯಲ್ಲ, ಅದು ಚಿರು. 5 ನಿಮಿಷ ಚಿರು, 5 minutes ಕುಟಿಮಾ,
5 ನಿಮಿಷ ಹೋಗ್ತೀನಿರು ಅಂತದ. ಸೊ ಇದು ಹಂಗೇನೆ. ರಾಯನ್ ನನಗೆ ಯಾವಾಗಲೂ ಹಿ ರಿಮೈಂಡ್ಸ್ ಮೀ ಆಫ್ ತೈಮೂರ್ ಆಕ್ಚುಲಿ. ತೈಮೂರ್? ಆಸ್ಕ್ ಮೀ ವೈ. ವೈ? ಬಿಕಾಸ್ ದ ಪ್ಯಾಪ್ಸ್ ಕಿಡ್ಸ್ ಅಂತ ಬಂತು ಅಂತ. ಡೋಂಟ್ ಯು ಥಿಂಕ್ ಸೊ? ಐ ಥಿಂಕ್ ಮೇ ಬಿ, ಐ ಡೋಂಟ್ ನೋ. ವೈ? ಬಿಕಾಸ್ ಹುಟ್ಟಿದಾಗ ಎಷ್ಟು ಪ್ಯಾಬ್ಸ್ ಅಂದರೆ ಫೋಟೋಗಳು, ಒಂದು ಆ ಇಮೇಜಸ್ಗಳು ಬರೋದಕ್ಕೆ ಅವಾಗ ಹೆಂಗೆ ಹೂಸ್ ರಾಯನ್ ಅಂದ್ರೆ ಲೈಕ್ ಆಲ್ ಓವರ್ ದ ನ್ಯೂಸ್ ಪೀಸಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತೀನಿ ತೈಮೂರ್ ಬಿಟ್ರೆ ನೆಕ್ಸ್ಟ್ ನನ್ಗೆ ಕಾಣಿಸುತ್ತೆ ರಾಯನ್. ಮೇ ಬಿ. ಗುಡ್. ಸೊ ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ಸಮ್ ಫನಿ ಸ್ಟಫ್ ಅಂತ ಅನ್ಕೊಂಡೆ. ರೆಡಿಯಾ? ರೆಡಿ. ಓಕೆ, ಒಂದು ಕ್ವಿಕ್ ಐ ಆಸ್ಕ್ಡ್ ಫಾರ್ ದಿಸ್ ಅಲ್ವಾ? ಐ ನೋ ಶಿ ಆಸ್ಕ್ಡ್ ಮೀ ಫಾರ್ ದಿಸ್. ತುಂಬಾ ನಾನು ಹೇಳದ್ನಲ್ಲ, ಬೇಸಿಕ್ಲಿ ಈ ಶೋನಲ್ಲಿ ಕೆಲವೊಂದು ಮಾತ್ರ ನಾನು ಪ್ಲಾನ್ ಮಾಡಿರೋಂಥದ್ದು. ಲೈಕ್ ಸ್ಟುಡಿಯೋ, ಚೇರು, ಕೂತಿರೋಂಥ ಮೈಕು, ಅಥವಾ ನಾನು ಶೂಟ್ ಮಾಡೋವಂಥದ್ದು. ನೀವ್ ಹಿಂಗ್ ಹೇಳಿದ್ರೆ ಎಲ್ರು ಏನ್ ಅನ್ಕೋತಾರ ಗೊತ್ತಾ? ನಾವು ಪ್ಲಾನ್ ಮಾಡ್ಕೊಂಡು ಅಲ್ಲಲ್ಲ, ಪ್ರಶ್ನೆನೂ ನಾನೇ ಕೊಟ್ಟಿರೋದು ಅನ್ಕೋತಾರ. ಖಂಡಿತ ಇಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಸ್ಕ್ರಿಪ್ಟೆಡ್ ಮಾಡ್ಕೊಂಡು ನಾವು ಆ್ಯಕ್ಟ್ ಮಾಡೋ ಥರ ಅಂತೂ ದೇವರಾಣಿಗೂ ಚಾನ್ಸೇ ಇಲ್ಲ. ಸೊ ಬೇಸಿಕ್ಲಿ ಪ್ಲ್ಯಾನ್ ಮಾಡೋದೇನಂದ್ರೆ, ಮೇಘ್ನಾ ಅವ್ರು ಕೇಳಿದ್ದು ನನಗೆ ಫಂಡ್ ರಿಲೇಟೆಡ್ ಬೇಕು ಅಂತಂದ್ರು. ನಾನು ರ್ಯಾಪಿಡ್ ಫೈರ್ ರೌಂಡ್ ಆಡಿ ಜಿಲಿಯನ್ ಇಯರ್ಸ್ ಆಗೋಗಿದೆ. ಸೊ ಈಗ ಮೇಘನಾಗೋಸ್ಕರ ಒಂದು ರ್ಯಾಪಿಡ್ ಫೈರ್ ರೌಂಡ್ ತಗೊಂಡು ಬಂದಿದ್ದೀನಿ ಈಗ. ಓಕೆ, ರೆಡಿ ಇದ್ದೀರಾ? ಈಗ ಫುಲ್ಲು ಮೊಬೈಲ್ ನೋಡ್ಕೊಂಡೇ ಕೇಳೋಂಥ. ಹ್ಯಾಂಪರ್ ಏನಾದರೂ ಇದೆಯಾ? ಹ್ಯಾಂಪರ್ ತಗೋಬೇಕು. ಆ್ಯಕ್ಚುಲಿ ಇದೆ ಒಂದು ಅನ್ಬೋದು. ನನ್ನ ಎಕ್ಸ್ಪ್ರೆಷನ್ ನೋಡಿದ್ರಿ ಅಲ್ಲ, ಅದು ಆ ಲುಕ್ಕಲ್ಲಿ ನೋಡಿದ್ರೆ ಗೊತ್ತಾಗತ್ತಲ್ಲ. ಓಕೆ, ಇದು ತುಂಬ ಕ್ವಿಕ್ಕಾಗಿ ರೆಡಿ ಮಾಡಿದ್ದೀನಿ. ಇಲ್ಲಿ ಬಂದ ಮೇಲೆ ಇವ್ರು ಹೇಳಿದ್ಮೇಲೆ ರೆಡಿ ಮಾಡ್ಕೊಂಡಿರೋದ್ರಿಂದ ಆಮೇಲೆ ಕ್ವಶನ್ಸ್ಗಳು ಸರಿ ಇಲ್ಲ ಅಂತಲೇ ನನ್ನನ್ನು ಬೈಕೋಬಿಡಿ. ನಾನೇ ಫಸ್ಟ್ ಬೈಕೊಳ್ಳೋದು. ಅವ್ರಿಂದ ಡಿಸ್ಕ್ಲೇಮರ್ ಹೇಳ್ಬಿಡ್ತಾ ಇದ್ದೀನಿ. ಓಕೆ, ಫೈನ್, ಡನ್. ಯಾ. ಇಫ್ ಯು ಕುಡ್ ರೀಲಿವ್ ಒನ್ ಡೇ ಫ್ರಮ್ ಯುವರ್ ಪಾಸ್ಟ್. ಒನ್ ಡೇ ಫ್ರಮ್ ಮೈ ಪಾಸ್ಟ್. ನಿಮ್ಮ ಹಿಂದಿನ ದಿನಗಳಲ್ಲಿ ನನಗೆ ಅರ್ಥ ಆಯ್ತು. ಇದನ್ನು ಕನ್ನಡದಲ್ಲಿ ಹೇಳ್ತಿದ್ದೀನಿ. ಮೇ ಬಿ ದ ಡೇ ಐ ಗಾಟ್ ಮ್ಯಾರಿಡ್. ನೈಸ್. ಓಕೆ, ನಿಮ್ಮ ಗಿಲ್ಟಿ ಪ್ಲೆಜರ್ ಟಿವಿ ಶೋ, ಮೂವೀಸ್ ಅದರಲ್ಲಿ ಯಾವುದು ಅಂತ ಕೇಳ್ಬೋದಾ? ಕಭಿ ಖುಷಿ ಕಭಿ ಗಮ್. ವಾವ್, ಪೂ. ಐ ಲವ್ ಕಭಿ ಖುಷಿ ಕಭಿ ಗಮ್. ಅದು ನಾನು ಎಷ್ಟು ಸರ್ತಿ ನೋಡಿದ್ದೀನಿ, ಐ ಹ್ಯಾವ್ ಲಾಸ್ಟ್ ಕೌಂಟ್. ಹೌದಾ? ಅದು ಮತ್ತೆ ಡೋಂಟ್ ಜಡ್ಜ್ ಮೀ, ಮೈ ಪ್ರೇಮ್ ಕಿ ದೀವಾನಿ ಹೂಂ. ಓ ಮೈ ಗಾಡ್, ಐ ಲವ್ ದಟ್ ಫಿಲ್ಮ್. ಬನ್ನಿ ನನಗೆ ಕಿ ಕಸಮ್. ಐ ಲವ್ ದೀಸ್ ಟು ಫಿಲ್ಮ್ಸ್. ಅದು ಓ, ಯು ಆರ್ ಅ ಬಿಗ್ ಫ್ಯಾನ್ ಆಫ್ ಕರೀನಾ ಕಪೂರ್? ವಾಟ್, ಊರಿಗೆ ಗೊತ್ತಿದ್ದು. ಐ ಆಮ್ ಅ ಹ್ಯೂಜ್ ಕರೀನಾ ಕಪೂರ್ ಫ್ಯಾನ್. ಐ ಲವ್ ಕರೀನಾ ಕಪೂರ್. ಹೌದಾ? ಹೌದು. ನನ್ಗೆ ಎಷ್ಟಿಷ್ಟ ಕರೀನಾ ಕಪೂರ್ ಅಂದರೆ, ನನ್ನ ಒಂದು ಐ ಥಿಂಕ್ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಬರ್ತ್ಡೇಗೆ ಕಭಿ ಖುಷಿ ಕಭಿ ಗಮಲ್ಲಿ ಒಂದು ಲೆಹೆಂಗಾ ಹಾಕೊತಾರೆ, ಬೋಲೆ ಚೂಡಿಯಾ ಸಾಂಗಲ್ಲಿ. ಅದೇ ಲೆಹೆಂಗಾ ಬೇಕು ಅಂತ ಬೆಂಗಳೂರೆಲ್ಲ ಹುಡುಕಿ ಇಲ್ಲಿ ಸಿಗ್ಲಿಲ್ಲ ಅಂತ ಚೆನ್ನೈ ಕರ್ಕೊಂಡೋಗಿ, ಅಲ್ಲಿ ಸ್ಪೆನ್ಸರ್ ಪ್ಲಾಜಾ ಅಂತ ಒಂದು ಮಾಲ್ ಇದೆ. ಸೊ ಸ್ಪೆನ್ಸರ್ ಪ್ಲಾಜಾ ಮಾಲ್ ಅಂದರೆ ನಮ್ಮ ರಿಲೇಟಿವ್ಸ್, ಅಪ್ಪ ಕಡೆ ರಿಲೇಟಿವ್ಸ್, ಕಪಲ್ ಆಫ್ ದೆಮ್ ಆರ್ ಇನ್ ಚೆನ್ನೈ. ಸೊ ಅವ್ರಿಗೆ ಫೋನ್ ಮಾಡಿ ಅವ್ರು ಹೋಗಿ ಹುಡುಕಿ ಸ್ಪೆನ್ಸರ್ ಪ್ಲಾಜಾ ಅಲ್ಲಿ, ದಟ್ ವಾಸ್ ದಿ ಒನ್ ಬಿಗ್ ಮಾಲ್ ಆವಾಗ, ಅಲ್ಲಿ ಆ ಥರದ ಲೆಹೆಂಗಾ ಇದೆ ಅಂತ ಹೇಳಿದ್ರು. ಇತ್ತು ದಟ್ ಸೇಮ್ ದಟ್ ಬೆಲ್ ಬಾಟಮ್ ಇದ್ರ ಥರದ್ದು. ಸೊ ಅಲ್ಲಿ ಹೋಗಿ ಆ ಲೆಹೆಂಗಾಗಳನ್ನ ನೋಡಿ ಅದರಲ್ಲಿ ಈ ಪಿಂಕ್ ಕಲರ್ ಸಿಗಲಿಲ್ಲ ಅಂತ ವಾಪಸ್ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಫಜಲ್ಸ್ ಅನ್ನೋ ಒಂದು ಅಂಗಡಿಗೆ ಹೋಗಿ ಇದಕ್ಕೆ ಮ್ಯಾಚ್ ಆಗೋವಂಥ ಮೆಟೀರಿಯಲ್ ತೊಗೊಂಡು ಕೋರ್ಮಂಗ್ಲಲ್ಲಿ ಒಂದು ಟೇಲರ್ ಹತ್ರ ಹೋಗಿ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಕೊಟ್ಟು ಆ ಥರ ಹೊಲಿಸ್ಕೊಂಡೆ. ನಮಸ್ಕಾರ ಗುರು. K3G ಅಂದ್ರೆ ಈ ರೇಂಜ್ ಫ್ಯಾನ್ ಅಂತ ಗೊತ್ತಿರಲಿಲ್ಲ. ಫುಲ್ ಟೈಮ್ ಫ್ಯಾನ್. ಹೌದಾ? ಅದು ಅವಾಗೆಲ್ಲ ದೇರ್ ವಾಸ್ ನೋ ಗೂಗಲ್ ಅಲ್ವಾ, ಈ ಕೆಸೆಟ್ ಅಲ್ಲಿ ಒಳಗಡೆ ಇಷ್ಟು ಪಿಕ್ಚರ್ಸ್ ಬರೋದು ಆ ಕಾರ್ಡ್. ಸೊ ಕಭಿ ಖುಷಿ ಕಭಿ ಗಮ್ದು ಕೆಸೆಟ್ ಇತ್ತು. ಆ ಕೆಸೆಟ್ ಒಳಗಡೆ ಓಪನ್ ಮಾಡಿದ್ರೆ ಈ ಫುಲ್ ಫ್ಯಾಮಿಲಿ ಇದು ಇಮೇಜ್ ಇತ್ತು. ಆ ಇಮೇಜ್ ಅಲ್ಲಿ ಅದು ಸಾಂಗ್ ಇಮೇಜ್, ರೆಡ್ ಕಲರ್ ಬ್ಯಾಕ್ ಗ್ರೌಂಡ್ ವಿತ್ ಬ್ಲಾಕ್ ಶಾಲ್. ದಟ್ ವಾಸ್ ಇನ್ ದ ಫ್ರಂಟ್. ಓಕೆ, ಓಪನ್ ಮಾಡಿದ್ರೆ ಒಳಗಡೆ ಬೋಲೆ ಚೂಡಿಯಾ ಅಲ್ಲಿ ದೇರ್ ಇಸ್ ಒನ್ ಸ್ಟೆಪ್. ಗೊತ್ತಾಯ್ತು. ಅಮಿತಾಬ್ ಎಲ್ಲರೊಟ್ಟಿಗೆ ನಗ್ತಾ ಆ ಫೋಟೋನ ಎಲ್ಲ ಕಡೆ ತೋರಿಸಿ, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಅಮಿತಾಬ್ ಬಚ್ಚನ್ ಎಂಟ್ರಿ ಆದಾಗ ಎಲ್ಲರೂ ಒಟ್ಟಿಗೆ ಬಂದು, ಎಸ್. ಸೊ ಅದನ್ನ ತೋರಿಸಿ ನನಗೆ ಇದೇ ತರ ಬೇಕು ಅಂತಲ್ಲ ಮಾಡಿಸ್ಕೊಂಡ್ರು. ಟೂ ಮಚ್. ಎಸ್, ಸ್ವಲ್ಪ ಜಾಸ್ತಿನೇ. ವಾಟ್ ಎ ವಾವ್. ಓಕೆ, ಒಂದು ಕನ್ನಡ ಅಥವಾ ಒಂದು ಮಲಯಾಳಂ ಆಕ್ಟರ್ ಯು ವುಡ್ ಲವ್ ಟು ಡೂ ಎ ರೊಮ್ಯಾಂಟಿಕ್ ಫಿಲ್ಮ್ ವಿತ್? ಐ ವುಡ್ ಆಲ್ರೆಡಿ ಡನ್ ಅಲ್ಲ. ನೋ, ಬಟ್ ಸ್ಟಿಲ್ ಈಗ ರೊಮ್ಯಾಂಟಿಕ್ ಫಿಲ್ಮ್ ವಿತ್ ಸೇಫ್ ಆನ್ಸರ್ ಹುಡುಕ್ಬೇಕಲ್ಲ. ಅದಕ್ಕೆ ಹೇಳಿದ್ದು, ಹಳೇದು ಕೇಳ್ತಿಲ್ಲ, ಈಗ ಹೊಸದು ಕೇಳ್ತಿರೋದು. ಓಕೆ,
ದಿಸ್ ಇಸ್ ತುಂಬಾ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್. ತುಂಬಾ ತುಂಬಾ ಫನ್ ಕೇಳಿದ್ಮೇಲೆ ನಾನು ಫನ್ ಕೇಳಿದ್ದು, ಕಾಂಟ್ರವರ್ಸಿ ಅಂತ ಕೇಳಿದ್ದು. ಏನ್ ಕಾಂಟ್ರವರ್ಸಿ ಆಗುತ್ತೆ? ಇಟ್ಸ್ ಓಕೆ. ಆಕ್ಟರ್, ಯು ಆರ್ ಅನ್ ಆಕ್ಟರ್. ಸೊ ಪರವಾಗಿಲ್ಲ. ಇಟ್ಸ್ ಆಲ್ ಆಕ್ಟರ್ಸ್ ಆರ್ ಮ್ಯಾರಿಡ್. ಐ ಡೋಂಟ್ ವಾಂಟ್ ಟು ಡೂ ಎನಿ ರೊಮ್ಯಾಂಟಿಕ್ ಸೀನ್ ವಿತ್ ಎನಿ. ಎಷ್ಟು ಜನ ಸಿಂಗಲ್ಸ್ ಇದ್ದಾರೆ? ಯಾರಿದ್ದಾರೆ ಮಲಯಾಳಂ ಅಲ್ಲಿ ಇರ್ಬೋದಲ್ವಾ? ಟೊವಿನೋ ಇಸ್ ಸಿಂಗಲ್. ಟೊವಿನೋ ಇಸ್ ಮ್ಯಾರಿಡ್. ಸಾರಿ, ಟೊವಿನೋ ಇಸ್ ಮ್ಯಾರಿಡ್. ಐ ಆಮ್ ಸಾರಿ. ಎಲ್ಲರೂ ಮದುವೆ ಆಗಿರೋದು ಅದರ. ಯಾವ ಹೀರೋಗಳು ಸಿಂಗಲ್ ಹೀರೋನೇ ಇಲ್ವಾ? ಕನ್ನಡದಲ್ಲೂ ಇಲ್ವಾ? ಡಾಲಿ ವಾಸ್ ದ ಓನ್ಲಿ ಲಾಸ್ಟ್ ಒನ್. Even he got. All the good ones are taken. Okay. Rejected this question. A role you regret rejecting or missing out on? Rejecting or missing out? Probably. I don't know how this will be perceived, but Akash was offered to me. Oh, houda. Yeah. Neene. Yeah. So I was really young avaga. I was in school and ನಾನು ಆರ್ ಡಿ ಪರೇಡ್ಗೆ ಹೋಗಿದ್ದೆ. ಇನ್ಫ್ಯಾಕ್ಟ್ ಅಶ್ವಿನಿ ಮ್ಯಾಮ್ಗೂ ನಾನು ಲೈಕ್ ವೆರಿ ರೀಸೆಂಟ್ಲಿ ಐ ಟೋಲ್ಡ್ ಹರ್ ದಿಸ್. ಈಸ್ ಲೈಕ್, ಮೇಘ್ನಾ, ಐ ರಿಮೆಂಬರ್ ಯು ಹ್ಯಾಡ್ ಕಮ್, ಯು ವರ್ ಸೋ ಯಂಗ್ ಆ್ಯಂಡ್ ಐ ವಾಸ್ ಟೆಲಿಂಗ್ ಪೀಪಲ್ ಶಿ ಈಸ್ ಸೋ ಸ್ಮಾಲ್, ಹೌ ವಿಲ್ ಶಿ ಬಿ ದ ಹೀರೋಯಿನ್ ಅಂತ. ಐ ವಾಸ್ ಇನ್ ಸ್ಕೂಲ್, ಐ ವಾಸ್ ಇನ್ ನೈನ್ತ್ ಸ್ಟ್ಯಾಂಡರ್ಡ್ ಅವಾಗ. ಸೊ ನನಗೆ ದಟ್ ಒನ್ ರಿಗ್ರೆಟ್ ಐ ಹ್ಯಾವ್, ದಟ್ ಅಪ್ಪು ಸರ್ ಜೊತೆ ನನಗೊಂದು ಸಿನಿಮಾ ಮಾಡೋಕ್ಕಾಗಿಲ್ಲ ಅನ್ನೋದು. ಸೊ ದಟ್ ಇಸ್ ಒನ್ ರೋಲ್ ಐ ವುಡ್ ಲೈಕ್ ರಿಗ್ರೆಟ್ ಇದೆ. ಎಸ್. Never told this anywhere? ಐ ಡೋಂಟ್ ಥಿಂಕ್ ಸೊ. Wow. Okay, your all-time favorite Kannada film? My all-time favorite Kannada film, ರಾಜಾಹುಲಿ. ಏನು ಮಾಡೋಕ್ಕಾಗಲ್ಲ. ಓಕೆ, ಇಫ್ ನಾಟ್ ಅನ್ ಆಕ್ಟ್ರೆಸ್, ಇವತ್ತು ಏನು ಮಾಡ್ತಿದ್ರಿ? ಆಕ್ಟ್ರೆಸ್ ಆಗೋದಿಲ್ಲ ಅಂದಿದ್ದೆ. ಓ ಕಷ್ಟ. ನನ್ನ ಪ್ಲಾನ್ ಬಿನೇ ಇರಲಿಲ್ಲ ಗೊತ್ತಾ? ಹೌದಾ? ಪ್ಲಾನ್ ಬಿನೇ ಇರಲಿಲ್ಲ. ಇಲ್ಲ, ಸುಮ್ಮನೆ ಹೇಳ್ತಿದ್ದೆ ಅಷ್ಟೇ, ಇದಾಗ್ತೀನಿ ನಾನು, ಆರ್ಮಿಗೆಲ್ಲ ಸೇರ್ತೀನಿ ಅಂತೆಲ್ಲ ಹೇಳಿದ್ದೆ ನಾನು. ಒನ್ ಟೈಮಲ್ಲಿ ಇನ್ಫ್ಯಾಕ್ಟ್ ನನಗೆ NCC ಅಲ್ಲೆಲ್ಲ ಇದ್ದಾಗ ಐ ಹ್ಯಾಡ್ ದಟ್ ಇದು, ಆರ್ಮಿಗೆ ಸೇರ್ಕೊಂಡ್ಬಿಡ್ತೀನಿ, ಆಫೀಸರ್ ಆಗ್ತೀನಿ. ಯಾ ಯಾ ಯಾ. ಓಕೆ, ಒನ್ ಫುಡ್ ಐಟಮ್ ಯು ಕ್ಯಾನ್ ಈಟ್ ಎವ್ರಿ ಡೇ ವಿತೌಟ್ ಗೆಟಿಂಗ್ ಬೋಲ್ಡ್? ಚಿಕನ್ ಆ್ಯಂಡ್ ಮೊಸರನ್ನ. ಚಿಕನ್ ಅಂಡ್ ಏನ್ ಗುರು ಕಾಂಬಿನೇಷನ್? ಎಸ್, ಪರ್ಫೆಕ್ಟ್. ಅಯ್ಯಂಗಾರ್. ನನಗೆ ಒಳ್ಳೆ ಚಿಕನ್ ಫ್ರೈ, ಮೊಸರನ್ನ ಇದ್ರೆ ಐಮ್ ಡನ್. ಪರ್ಫೆಕ್ಟ್ ಆಗಿದೆ ಇದು. ಆ್ಯಂಡ್ ಬೆಂಡೆಕಾಯಿ ಪಲ್ಯ, ಈ ಮೂರು ಇರಲೇಬೇಕು. ಓ ಹೌದಾ? ಇದೇನು ಒಂಥರ ಎಕ್ಸ್ಟ್ರೀಮ್ ವೆಜ್ಜು, ಎಕ್ಸ್ಟ್ರೀಮ್ ನಾನ್ ವೆಜ್ಜು, ಎಕ್ಸ್ಟ್ರೀಮ್ ಅಲ್ವಾ ಇದೊಂಥರ? ವಾಟ್ ಎವರ್. ಓಕೆ, ಜೂನಿಯರ್ ಚಿರು ಅಂತ ರಾಯನ್ ಅವ್ರಿಗೆ ಯಾವ ಒಂದು ಫೇವ್ರೆಟ್ ಒಂಥರ ಲಲಬಿ ಸಾಂಗ್ ಹಾಡೋಂಥದ್ದು? ಲಲಬಿ ಕರೆಂಟ್ಲಿ ಹಿ ಇಸ್ ಅಥವಾ ಬೇರೆ ಏನು ಹಾಡು ಕೇಳ್ತಾನೆ ಅವ್ನ ಫೇವ್ರೆಟ್ ಹಾಡು? ಪುಷ್ಪ 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 ಪುಷ್ಪ. ಈಸ್ ಒಬ್ಸೆಸ್ಡ್. ಅವ್ನು ಯಾವ ಲೆವೆಲ್ಗೆ ಒಬ್ಸೆಸ್ಡ್ ಅಂದರೆ ಅವ್ನಿಗೆ ಇವಾಗ ಐಡೆಂಟಿಟಿ ಕ್ರೈಸಿಸ್ ಆಗ್ಬಿಟ್ಟಿದೆ. ಸ್ಕೂಲ್ ಒಳಗಡೆ ಹೋದರೆ ರಾಯನ್ ರಾಜ್ ಆಗ್ತಾನಂತೆ. ಸ್ಕೂಲಿಂದ ಆಚೆ ಬಂದಿದ ತಕ್ಷಣ ಹಿಂಗೆ ಅನ್ಕೊಂಬರ್ತಾನೆ. ಆ್ಯಂಡ್ ಐ ಆಮ್ ನಾಟ್ ಇವನ್ ಎಕ್ಸಾಜರೇಟಿಂಗ್. ಆ್ಯಕ್ಚುಲಿ ಸ್ಕೂಲ್ ಆಚೆ ಬರ್ತಿದ್ದಂಗೆ ಅಮ್ಮ ಅನ್ಕೊಂಡು ಹಿಂಗೆ ಬರ್ತಾನೆ. ಯಾ, ಸೋ ಕ್ಯೂಟ್ ಮ್ಯಾನ್. ಈಸ್ ಒಬ್ಸೆಸ್ಡ್ ವಿತ್ ಪುಷ್ಪ. ನಾನು ಆ್ಯಕ್ಚುಲಿ ಮೇಘ್ನಾಗ್ ಹೇಳಿದ್ದು ಪ್ಲೀಸ್ ಗೆಟ್ ಹಿಮ್ ಅಂತ ಹೇಳಿದ್ದೆ. ಹಿಂಗೆ ಕೂತ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ. ಬಾಯ್ನ ಎಲ್ದು ವಂಶ ಮಾಡಕ್ಬಿಡ್ತಿದ್ದೆ ಜಾಗನ. ಓಕೆ, ಸೊ ಇಫ್ ಯು ಹ್ಯಾಡ್ ಟು ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಇನ್ ಒನ್ ವರ್ಡ್, ಅಂದರೆ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕು, ಒಂದು ಪದದಲ್ಲಿ ಹೇಳ್ಕೋಬೇಕು ಅಂದರೆ ವಾಟ್ ವಿಲ್ ಬಿ? ಒನ್ ವರ್ಡ್? ಯಾ. ಕಷ್ಟ ಇದೆ. ಏನೋ ಅಲ್ವಾ? ಮತ್ತೆ ಅಷ್ಟು ಶಾರ್ಟ್ ಗ್ಯಾಪಲ್ಲಿ ಕೊಟ್ಟರೆ ನಾವು ಪ್ರಿಪೇರ್ ಆಗಲ್ಲ. ಅದಕ್ಕೆ ಇಂಥ ಕ್ವೆಶ್ಚನ್ಸ್ ನಾವು ಪ್ರಿಪೇರ್ ಮಾಡೋದು. ಒಂದು ಪದದಲ್ಲಿ ನನ್ನ ಬಗ್ಗೆ ನಾ ಹೇಳ್ಕೋಬೇಕು. ಪೂ ಹೇಳ್ಕೊಳ್ಳೋಳು. ಮೇ ಅಪ್ನಿ ಫೇವ್ರೇಟ್ ಹೂ. ದಟ್ ಇಸ್ ನಾಟ್ ಒಂದು ಪದ ಅಲ್ಲ, ಅದನ್ನೇ ಹೇಳಿದ ಅವಳು. ಆ ಥರ ಹೇಳ್ಕೊಂಡು 3 ಪದ ಇತ್ತು. ಆಯ್ತು, ಹೋಗ್ಲಿ ಬಿಡಿ. ನಿಮಗೆ ಆಪ್ಕಿ ಫೇವ್ರೇಟ್ ಹೂ ಟಚ್ ಆಗೋಯ್ತಲ್ಲ. और मैं सबकी फेवरेट हूं. That's a good one actually. ಅಲ್ಲ, ಎರಡೂ ಆಕ್ಚುಲಿ ಸೇಮ್ ಕಾಂಟೆಕ್ಸ್ಟೇ ಬರುತ್ತೆ. ಒಬ್ಬ ಆಯ್ತು ಅಂದ್ರೆ ಆಪ್ಕಿ ಫೇವ್ರೇಟ್ ಅಂತ ಆಗುತ್ತೆ. ಎಲ್ಲರೂ ಇದ್ದಾಗ ಸಬ್ಕಿ ಫೇವ್ರೇಟ್. मैं सबकी फेवरेट हूं. What a wow. Okay, if you could switch lives with any actress for a day, who would it be and why? With any actress for a day? Actress. ಈ ನಮ್ಮ ಲ್ಯಾಂಗ್ವೇಜ್ ಅಲ್ಲೇನಾ ಅಥವಾ ಬೇರೆ ಕಡೆ? ಎನಿ ಆಕ್ಟ್ರೆಸ್. ಎನಿ ಆಕ್ಟ್ರೆಸ್. ಕರೀನಾ. ಆಫ್ ಕೋರ್ಸ್, ಕರೆಕ್ಟ್. ನೋನ್. ಈಗ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅಂತ ಮಾಡೋಣ. ನಮ್ಮ ಲ್ಯಾಂಗ್ವೇಜ್ ಅಲ್ಲ, ಯಾರ್ದು ಹೆಸರು ಬರ್ತಿಲ್ಲ. ಐ ಡೋಂಟ್ ನೋ. ಒನ್ ಆಕ್ಟ್ರೆಸ್. ರಮ್ಯಾ. ಎಸ್, ಬಂತಲ್ಲ ಹೆಸರು. ಎಸ್. ವಾಟ್ ಎ ವಾವ್. ಮ್ಯಾರೇಜ್ ಆರ್ ಕರಿಯರ್? ಇಫ್ ಯು ಹ್ಯಾಡ್ ಟು ಚೂಸ್ ಓನ್ಲಿ ಒನ್? ಮ್ಯಾರೇಜ್.
One rumor about you that made you laugh. All rumors about me make me laugh. And the best one was, ನಾವು ಬ್ರೇಕಲ್ಲಿ ಮಾತಾಡ್ತಿದ್ವಲ್ಲ, ದೇ ಗಾಟ್ ಮಿ ಮ್ಯಾರಿಡ್ ಟು ಧನು, ಸೊ ಎಸ್. ಯಾ ಕರೆಕ್ಟ್, ಅದೊಂದಿತ್ತು. ಅಂದರೆ ಧನಂಜಯ್ ಅವ್ರ ಜೊತೆ ಮದುವೆ ಆಗ್ತಾರೆ ಅಂತ ಬೇರೆ ಒಂದು ರೂಮರ್ ಇದ್ದಿತ್ತು. ಅ ಡೈರೆಕ್ಟರ್ ಆರ್ ಅ ಪ್ರೊಡ್ಯೂಸರ್ ಹೂ ಗೋಸ್ಟೆಡ್ ಯು ಆಫ್ಟರ್ ಸೇಯಿಂಗ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಕಣ್ಮರಿ ಆದಂಥವ್ರು. ಬರೀ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಅಲ್ಲ, ಹೀರೋಸ್ ಆಲ್ಸೋ ಹ್ಯಾವ್ ಗೋಸ್ಟೆಡ್ ಮೀ, ಪ್ರೊಡ್ಯೂಸರ್ಸ್ ಹ್ಯಾವ್ ಆಲ್ಸೋ ಗೋಸ್ಟೆಡ್ ಮೀ, ಆಕ್ಟ್ರೆಸಸ್ ಹ್ಯಾವ್ ಗೋಸ್ಟೆಡ್ ಮೀ. ಒಂದು ಹೆಸರು ತಗೋಬೋದಂದ್ರೆ ಆ ಥರ ಲೆಟ್ಸ್ ವರ್ಕ್ ಅಂತ ಹೇಳಿನ ತುಂಬ ಜನ ಇದ್ದಾರೆ, ಒಂದು ಹೆಸರು ಅಂತ ಹೇಳೋಕ್ಕಾಗಲ್ಲ. ತುಂಬ ಸ್ಮಾರ್ಟ್ ಆದರು ಇವರು ದಿಸ್ ಡೈರೆಕ್ಟರ್ ಕನ್ನಡ ಗೊತ್ತಿಲ್ಲ ಅಂತ ಒಂದು ಸಿನಿಮಾ ಮಾಡಿದ್ರು. ಬಂತಲ್ಲ ಗುರು, ನಾನು ದೇವರಣಿಗೂ ನಾನು ಮಾಡಿಲ್ಲ ಗುರು. ಸೊ ಆ ಡೈರೆಕ್ಟರ್ ನನಗೆ ಒಂದ್ಸತಿ ನನ್ನ ಮೈಸೂರಲ್ಲಿ ಸಿಕ್ಕಿದ್ರು. ಸೊ ಹಿಂಗೆ ದೋಸೆ ತಿಂತ ಸಿನಿಮಾ ಮಾಡೋಣ, ಖಂಡಿತ. ಅದಾದ್ಮೇಲೆ ಎಲ್ಲಿ ಆಯಪ್ಪ ಸಿಗ್ಲೇ ಇಲ್ಲ ನನಗೆ. ಅದಾದ್ಮೇಲೆ ನಾ ಯಪ್ಪ ಸಿನಿಮಾನೇ ಮಾಡಿಲ್ಲ ಇನ್ನ. ನೋಡಿ ನನ್ಗೋಸ್ಕರ ಕಾಯ್ತಾ ಇದ್ದಾರೆ ಖಂಡಿತ. ಅವರು ಗೋಸ್ಟ್ ಆಗೋಗ್ಬಿಟ್ರು. ನಾನು ಮೊದಲನೇ ಸಿನಿಮಾನು ಮಾಡಿದ್ದು ಕೂಡ ಇಂಟರ್ವ್ಯೂ ಮಾಡ್ತಾ ಹೀರೋಯಿನ್ಗೆ ಪ್ರಶ್ನೆ ಕೇಳಿ ರ್ಯಾಪಿಡ್ ಫೈರ್ ಸಿನಿಮಾ ಆಗಿತ್ತು. ಹೌದಾ? ಓಕೆ, ನಿಮ್ಗೊಂದು ಸೂಪರ್ ಪವರ್ ಕೊಟ್ರೆ ಅಥವಾ ಬಂದ್ರೆ ನಮ್ಮ ಫಿಲಮ್ ಇಂಡಸ್ಟ್ರಿಲಿ ಈ ಒಂದು ಅಂಶ ಚೇಂಜ್ ಮಾಡಬಹುದು ಅಂದ್ರೆ ಏನ ಸೂಪರ್ ಪವರ್? ಐ ವಿಲ್ ವಾಂಟ್, ಈ ಒಂದು ಟೈಮ್ ಇತ್ತು ಅಂದರೆ ಹೀರೋಯಿನ್ಸ್ನ ನೋಡಿ ಜನ ಥಿಯೇಟ್ರಿಗೆ ಬರೋರು, ಆಯ್ತಾ. ದಟ್ ಒಂದು ಪೀರಿಯಡ್ ಇತ್ತು, ಲೈಕ್ ಕಲ್ಪನಾ ಮ್ಯಾಮ್ ಆಗಿರ್ಬೋದು, ಮಂಜುಳಾ ಆಂಟಿ ಆಗಿರ್ಬೋದು. ಸೊ ಆ ಒಂದು ಗೋಲ್ಡನ್ ಏರಾ, ಎಸ್, ದಟ್ ಸೂಪರ್ ಸ್ಟಾರ್ಡಮ್ ಫಾರ್ ವಿಮೆನ್. ಐ ವುಡ್ ವಾಂಟ್ ದಟ್ ಬ್ಯಾಕ್. ವೆರಿ ಗುಡ್. ನಿಜ ಹೇಳ್ತೀನಿ, ಅದನ್ನ ನನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ಮೊದಲನೇ ಸಿನಿಮಾ ಬರ್ದಿದ್ದು ವಿಮೆನ್ ಸೆಂಟ್ರಕ್ಕೆ. ಯು ಶುಡ್ ಡೂ ದ ರೈಟ್ ಫಿಲ್ಮ್ಸ್ ಅಟ್ ದ ರೈಟ್ ಟೈಮ್ ವಿತ್ ದ ರೈಟ್ ಪೀಪಲ್. ನಾನು ಹೇಳಿಲ್ಲ, ನೀವು ಹೇಳ್ತಿರೋದು. ಓಕೆ, ಹೂ ಇಸ್ ದ ಬೆಟರ್ ಡ್ಯಾನ್ಸರ್, ಧ್ರುವ ಸರ್ಜಾ ಆರ್ ಚಿರು ಸರ್ಜಾ? ಚಿರು ನೋನ್ ಫ್ಯಾಕ್ಟರ್. ನಾಟ್ ಬೆಟರ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅವರಿಬ್ಬರು ಹೆಂಗೆ ಗೊತ್ತಾ, ಚಿರುಗೆ ಹೇಳ್ಕೊಟ್ಟಿದ ತಕ್ಷಣ ಡ್ಯಾನ್ಸ್ ಮಾಡ್ತಾನೆ, ಬಟ್ ಧ್ರುವ ವಿಲ್ ಪ್ರಾಕ್ಟೀಸ್ ಅ ಲಿಟಲ್ ಮೋರ್. ಸೊ ದೇ ಆರ್ ಈಕ್ವಲಿ ಗುಡ್ ಡ್ಯಾನ್ಸರ್ಸ್, ಬಟ್ ಧ್ರುವ ಪ್ರಾಕ್ಟೀಸಸ್ ಅ ಲಿಟಲ್ ಮೋರ್. ಓಕೆ, ವಾಟ್ ಈಸ್ ದ ಮೋಸ್ಟ್ ಅನಾಯಿಂಗ್ ಕ್ವೆಶ್ಚನ್ ಜರ್ನಲಿಸ್ಟ್ ಆಲ್ವೇಸ್ ಆಸ್ಕ್ ಯು? ಅಂದರೆ ಜರ್ನಲಿಸ್ಟ್ಗಳು ತುಂಬ ತುಂಬ ಅನಾಯಿಂಗ್ ಪ್ರಶ್ನೆ ಕೇಳೋದು ಯಾವುದು ನಿಮಗೆ? ನಿಮ್ಮ ಮುಂದಿನ ಸಿನಿಮಾ ಯಾವುದು? ನಿಮ್ಮ ಮುಂದಿನ ಸಿನಿಮಾ ಯಾವುದು ಅದು ಮಾಡ್ತಿದ್ರಾ? ಯಾಕೆ ಅನ್ಸುತ್ತೆ ಅನಾಯಿಂಗು? ಬಿಕಾಸ್ ಆ್ಯಕ್ಟರ್ಸಿಗೆ ಏನು ಗೊತ್ತಾ, ಇಟ್ ಈಸ್ ನಾಟ್, ನಮಗೆ ಪ್ರತಿ ಸತಿನೂ ದೇ ವೋಂಟ್ ಬಿ ಸಮ್ 10 ಲೈನಪ್ ಆಫ್ ಫಿಲ್ಮ್ಸ್. ಸಿನಿಮಾ ಇಸ್ ನಾಟ್ ಅ 9 to 5 ಜಾಬ್. ಇಟ್ಸ್ ನಾಟ್ ಲೈಕ್ ಓಕೆ ಇವತ್ತು ಒಂದು ಸಿನಿಮಾ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್, ಎಸ್ಪೆಷಲಿ ಫಾರ್ ಆ್ಯಕ್ಟರ್ಸ್. ಸೊ ಅಲ್ಲಿ ತುಂಬ ಫ್ಯಾಕ್ಟರ್ಸ್ ಇರುತ್ತೆ ಒಂದು ಸಿನಿಮಾ ಆಗೋದಕ್ಕಿಂತ ಮುಂಚೆ. ಸೊ ಕೆಲವು ಸತಿ ನಮ್ಮ ಸಿನಿಮಾ ಸೈನ್ ಮಾಡಿರಲ್ಲ, ಓಕೆ, ಆ್ಯಂಡ್ ಕೆಲವು ಸತಿ ಸಿನಿಮಾ ಹೇಗೆ ಆಗತ್ತೆ ಅಂತಲೂ ನಮ್ಗೆ ಗೊತ್ತಾಗಲ್ಲ. ಇವತ್ತು ಇಂಟರ್ವ್ಯೂ ಕೊಟ್ಟಿರ್ತೀವಿ, ಒಂದು 10 ದಿನ ಆಗಿದ ತಕ್ಷಣ ವಿ ವುಡ್ ಹ್ಯಾವ್ ಸೈನ್ಡ್ ಅ ಫಿಲ್ಮ್, ಸೊ ವಿ ಡೋಂಟ್ ನೋ. ಸೊ it's like they expect us to constantly have 10 films lined up. So that question irritates me. ತಿಳ್ಕೊಳ್ಳಿ ನೆಕ್ಸ್ಟ್ ಟೈಮ್ ಕೇಳೋಕ್ಕಿಂತ ಮುಂಚೆ. ಓಕೆ, ಇಫ್ ಯು ಕುಡ್ ಟೆಲ್ ಸಮಥಿಂಗ್ ಟು ಯುವರ್ ಟ್ರೋಲ್ಸ್, ನಿಮ್ಮ ಟ್ರೋಲ್ಸ್ಗಳಿಗೆ ಏನಾದರೂ ಹೇಳಬೇಕು ಅಂತಂದರೆ? ಮಾಡೋದು ಮಾಡ್ತೀರಾ, ಚೆನ್ನಾಗಿ ನೆಟ್ಟಿಗೆ ಟ್ರೋಲ್ ಮಾಡಿ. ನೆಟ್ಟಿಗೆ ಆ ಪದನ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಒನ್ ಥಿಂಗ್ ಆಕ್ಟ್ರೆಸಸ್ ಡೂ ಆನ್ ಸೋಷಿಯಲ್ ಮೀಡಿಯಾ ದಟ್ ಯು ಫೈಂಡ್ ಕ್ರಿಂಜ್? So many things. ಫಾರ್ ಎಕ್ಸಾಂಪಲ್, no filter. ಆಮೇಲೆ I just told it. I don't know how right this is because I don't like acting all cutesy in front of the cameraಗೋಸ್ಕರ. ಕೈ ಹಿಂಗೆ ಹೋಗ್ತದೆ, ಬಿಡಿಯೋಲಿ. ಓಕೆ, ಇಫ್ ಯು ಹ್ಯಾಡ್ ಟು ಸೆಟ್ ಅಪ್ 2 actors on a date, who would it be? 2 actors on a date? You should set me up now. What you say? I should set up actors on a date. Wow. What is this? Huh? Very nice. Thank you so much. Only bidi disqualified question. A film from recent times that you think it was overrated? Actually overrated ಅಂತ ಯಾವ ಸಿನಿಮಾನೂ ಅನ್ಸಿಲ್ಲ. I felt ತುಂಬ ಒಳ್ಳೆ ಸಿನಿಮಾಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಲಿಲ್ಲ ಅನ್ನಿಸ್ತು. Okay. Yeah. ಅಂದ್ರೆ ಅಂಡರ್ರೇಟೆಡ್. Yeah, there have been many underrated films. ಯಾವ್ದು ಅಂಡರ್ರೇಟೆಡ್ ಓಲಿ? ಅದನ್ನ if you want to pick anyone? I watched Blink. That's good. Blink ಒಳ್ಳೆ ಸಿನಿಮಾ ಅನಿಸ್ತು ನನಗೆ. Good choice. It's a good ಇದು time travel. Yes. So
ಅಂಥ ಕಾನ್ಸೆಪ್ಟ್ ಎಲ್ಲ ತಂದಾಗ ಐ ಫೆಲ್ಟ್ ಲೈಕ್ ಫಿಲ್ಮ್ಸ್ ಲೈಕ್ ದಟ್ ಶುಡ್. ಶಾಕಾಹಾರಿ ನೋಡಿದ್ರಾ? ಶಾಕಾಹಾರಿ ನೋಡಿಲ್ಲ, ಸೂಪರ್ ಫಿಲಮ್, ನೋಡಬೇಕು. ಸೊ ದರ್ ಆರ್ ಮೆನಿ ಫಿಲ್ಮ್ಸ್ ಕನ್ನಡದ್ದು ನನಗೆ ಅನ್ಸೋದು ತುಂಬ ಚೆನ್ನಾಗಿದೆ, ಬಟ್ ಪ್ಲ್ಯಾಟ್ಫಾರ್ಮ್ ಸಿಗ್ತಲ್ಲ. ಎಸ್ಪೆಷಲಿ ನೀವು ನೋಡಿ, ಯಾಕಂದರೆ ನಿಮಗೆ ಒಂದು ಮಲಯಾಳಂ ಫ್ಲೇವರ್ ಆಲ್ರೆಡಿ ಒಳಗಡೆ ಇರೋದ್ರಿಂದ, ನೀವು ಅಷ್ಟು ಮಾಡಿರೋದ್ರಿಂದ ನಿಮ್ಗೆ ಇನ್ನೂ ಚೆನ್ನಾಗಿ ವಿಲ್ ಬಿ ಏಬಲ್ ಟು ಕೋ ರಿಲೇಟ್ ಟು ಇಟ್ ಅಂತ ನನಗನ್ಸುತ್ತೆ. ಶಾಕಾರಿ ಈಸ್ ಆಲ್ಸೋ ಗುಡ್ ಒನ್. ಎಸ್, ನೋಡ್ತೀನಿ ಖಂಡಿತ. ಓಕೆ, ಸೊ ಇಫ್ ಯು ಕುಡ್ ಕನ್ಫ್ರಂಟ್ ಒನ್ ಫಾಲ್ಸ್ ನ್ಯೂಸ್ ರಿಪೋರ್ಟ್ ಆರ್ ರೂಮರ್ ಅಬೌಟ್ ಯು, ವಾಟ್ ವುಡ್ ಇಟ್ ಬಿ? ಐ ವಾಂಟ್ ಕನ್ಫ್ರಂಟ್ ಎನಿಥಿಂಗ್. ಯು ವೋಂಟ್ ಕನ್ಫ್ರಂಟ್, ಹಂಗೆ ಬಿಟ್ಬಿಡ್ತಿರೋದ? ಡು ಯು ಫೀಲ್ ಸ್ಟಾರ್ ಕಿಡ್ಸ್ ಹ್ಯಾವ್ ಎನ್ ಈಸಿಯರ್ ಜರ್ನಿ ಇನ್ ಸಿನಿಮಾ ಆರ್ ಇಸ್ ಇಟ್ ಈಕ್ವಲಿ ಚಾಲೆಂಜಿಂಗ್? It is very challenging. It is ultra challenging, especially for star kids. Especially. Yeah. Okay, last question. Because ಇತ್ತೀಚೆಗಂತೂ ಸ್ಟಾರ್ ಕಿಡ್ಸ್ಗೆ ಅನ್ವಾಂಟೆಡ್ ಹೇಟ್ ಇದೆ, ಜಸ್ಟ್ ಬಿಕಾಸ್ ದೇ ಆರ್ ಸ್ಟಾರ್ ಕಿಡ್ಸ್. ಅದು ನಿಜ ಆ್ಯಕ್ಚುಲಿ. ಟೂ ಮಚ್ ಅನ್ವಾಂಟೆಡ್ ಹೇಟ್. ಅವ್ರು ಜೆನ್ಯೂನ್ಲಿ ಟ್ಯಾಲೆಂಟೆಡ್ ಆಗಿದ್ರೂ ಜನ ಅದನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಬಿಕಾಸ್ ದೇ ಆರ್ ಸ್ಟಾರ್ ಕಿಡ್ಸ್. ಸೊ ಐ ಫೀಲ್ there is a section of people who want to hate star kids because they come with a privilege of, having known the industry a bit better. ಇನ್ಫ್ಯಾಕ್ಟ್ ನಾನು ವಿನಯ್ ರಾಜ್ಕುಮಾರ್ ಇಂಟರ್ವ್ಯೂ ಮಾಡಿದಾಗಲೂ ಅದೇ ಥರ ತುಂಬ ಇದ್ರ ಬಗ್ಗೆ ಮಾತಾಡಿದ್ವಿ. ಅಂದರೆ ನನಗೆ ಇಷ್ಟ ಅನಿಸ್ತು ಅಂದರೆ ವಿನಯ್ ರಾಜ್ಕುಮಾರ್ ಜಿನ್ಯನ್ ಆಗಿ ವಿನಯ್ ದ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ವಾಟ್ ಈಸ್ ಟ್ರೈಂಗ್ ಟು ಚೂಸ್ ಇದೆಯಲ್ಲ, ಆ್ಯಂಡ್ ನನಗೆ ಅನ್ನಿಸ್ತು ಸೇಯಿಂಗ್ ಲೈಕ್ ಅವ್ರದ್ದೇ ಆದಂಥ ಒಂದೇನು ಸ್ಟ್ರಗಲ್ ಇದೆ ಇನ್ ಚೂಸಿಂಗ್ ದ ಸ್ಕ್ರಿಪ್ಟ್ಸ್ ಇಂದ ಹಿಡಿದು ಇವೆಲ್ಲ ಅಂತ. ನಾನು ಐ ವಾಸ್ ಫ್ಲಾಟರ್ಡ್, ಐ ವಾಸ್ ಫುಲ್ ಫ್ಯಾನ್ ಬಾಯ್ ಮೂಮೆಂಟ್ ನನಗೆ. ಇಟ್ ಈಸ್ ನಾಟ್ ಈಸಿ ಫಾರ್ ಸ್ಟಾರ್ ಕಿಡ್ಸ್. ಐ ಡೋಂಟ್ ನೋ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ನನಗೆ ಮಾತಾಡೋಕ್ಕಾಗಲ್ಲ, ಬಟ್ ಕನ್ನಡದಲ್ಲಿ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಫಾರ್ ಸ್ಟಾರ್ ಕಿಡ್ಸ್. ಆ್ಯಂಡ್ there is, when it comes to hate, yes, even when I look at the other industries, I feel there's a lot of unwanted hate. ಅವ್ರು ಇನ್ನೂ ಸ್ಟಾರ್ಟೇ ಮಾಡಿರಲ್ಲ ಪಾಪ, ಒಂದು ಇಂಡಸ್ಟ್ರಿ ಕೆರಿಯರು ಶುರು ಮಾಡಿರಲ್ಲ. ಆ್ಯಂಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಇವಾಗ ಎವ್ರಿಬಡಿ ಕ್ಯಾನ್ ಕಾಮೆಂಟ್, ಎವ್ರಿಬಡಿ ಕ್ಯಾನ್ ಸ್ಪೀಕ್ ಬ್ಯಾಡ್ ಆ್ಯಂಡ್ ಗೆಟ್ ಅವೇ ವಿತ್ ಇಟ್. That's the biggest problem. ಅದು ಒಂದು ಕೇಳೋಣ ಅನ್ಕೊಂಡು, ಈಗ ರೀಸೆಂಟಾಗಿ ನೀವು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ವಾಸ್ ಇಟ್ ಯುವರ್ ಫಸ್ಟ್ ವ್ಲಾಗ್? ಯಾವುದು? ಮನೆ ಟೂರ್ ಮಾಡಿದ್ದು? No, you have not been following me. No, but ಅದರಲ್ಲಿ ಯಾಕೆ ಮೈ ಫಸ್ಟ್ ಎವರ್ ವ್ಲಾಗ್ ಅಂತ ಥಂಬ್ನೇಲ್ ಇದೆ? In my new home. ಅದೇನು, ದಟ್ ಇಸ್ ವಾಟ್ ಐ ಸೆಡ್, ನಾಟ್ ಇನ್ ದ ಚಾನೆಲ್ಗೆ ಅಂತ ಹೇಳ್ತಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಮಾಡಿರೋಂಥದ್ದು ಮೊದಲನೇ? ನನ್ನ ಹೊಸ ಮನೆಯಲ್ಲಿ ಮಾಡಿರೋಂಥದ್ದು. ಹಳೆ ಮನೇಲಿ ತುಂಬ ವ್ಲಾಗ್ಸ್ ಮಾಡಿದ್ದೀನಿ. ಹೊಸ ಮನೇಲಿ ಮಾಡಿರೋಂಥದ್ದು ಮೊದಲನೇ. ಸೊ ನಿಮ್ಮದು ಎಲ್ಲ ಓವರ್ ಆಲ್ ವ್ಲಾಗ್ಸಲ್ಲಿ ಅಂತ ತಗೊಂಡಾಗ ನೀವು ನೆಗೆಟಿವ್ ಕಮೆಂಟ್ಸ್ಗಳು ಹೇಳಿದ್ರಿ. ನೆಗೆಟಿವ್ ಕಮೆಂಟ್ಸ್ ಪಾಸಿಟಿವ್ 1000 ಕಮೆಂಟ್ಸ್ಗಳು ಬರುತ್ತೆ ಅಲ್ವಾ? ಸೊ ನೀವು ಸಿ ದಟ್ ಕಮೆಂಟ್ಸ್ಗಳು ನೋಡಿದಾಗ ನೆಗೆಟಿವ್ ಕಮೆಂಟ್ಸ್ ಯೂಶಲಿ ನೀವು ಹೆಂಗೆ ಅಂದರೆ ಅಫೆಕ್ಟ್ ಆಗುತ್ತಾ ಅಥವಾ ಆಗದೇ ಇಲ್ಲೋ? 100% ಎಫೆಕ್ಟ್ ಆಗುತ್ತೆ. ಹೌ ಡು ಯು ಡೀಲ್? ಸಿ ದೇರ್ ಆರ್ ಟೈಮ್ಸ್ ವೆನ್ ಯು ವಾಂಟ್ ಟು ರೆಸ್ಪಾಂಡ್ ಟು ದಿಸ್ ಪೀಪಲ್, ಆಯಿತಾ? ಅದು ಅನ್ಸತ್ತೆ, ಎಸ್ಪೆಷಲಿ ವೆನ್ ಯು ನೋ ಯು ಕ್ಯಾನ್ ರೆಸ್ಪಾಂಡ್, ಅಲ್ಲಿರತ್ತೆ ಪ್ಲ್ಯಾಟ್ಫಾರ್ಮಲ್ಲಿ. ಬಟ್ ಒಂದು ದೀಸ್ ಪೀಪಲ್ ಆರ್ ಅನಾನಮಸ್. ಯಾ, ಅಟ್ ಯೂಸರ್ 3469. ಫಸ್ಟ್ ಆಫ್ ಆಲ್ ಯೂಸರ್ ಐಡಿನೇ ನೆಟ್ಟಿಗಿಟ್ಟಿರಲ್ಲ ಅವರು. ಆಮೇಲೆ ಅಲ್ಲ 0 followers 0 following. ಸೊ ದೇ particularly make these accounts to just go and comment and ನನಗೂ ಆ್ಯಕ್ಚುಲಿ ತುಂಬ ಮಧ್ಯದಲ್ಲಿ ಅಫೆಕ್ಟ್ ಆಗುತ್ತೆ ಗೊತ್ತಾ. ಅಂದರೆ ನನಗೆ ಈಗ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಿಂಗಾಗುತ್ತೆ ಕೆಲವೊಂದ್ಸಲಿ ಥಾಟ್ ಪ್ರೊಸೆಸ್ ಎಷ್ಟು ಕಟ್ಟಾಗುತ್ತೆ ಅಂತಂದರೆ, ಬಿಕಾಸ್ ಈಗ ನಾನು ಹೇಳಿದ್ನಲ್ಲ, ಈಗ ಓಕೆ ಕನ್ನಡ ಟು ಇಂಗ್ಲೀಷ್ ಸ್ವಿಚ್ ಓವರ್, ಇದು ಒಂದು ಬೇಸಿಕ್ ತಗೋಣ. ಈಗ ಇಂಗ್ಲೀಷಲ್ಲಿ ಮಾತಾಡ್ತಿರ್ತೀನಿ, ಯಾರು ನಮಗೇನು ಕನ್ನಡ ಬರೋದಿಲ್ಲ ಅಂತಲ್ಲ, ಸ್ವಚ್ಛವಾದ ಕನ್ನಡವನ್ನು, ಅಚ್ಚವಾದ ಕನ್ನಡ, ಸ್ವಚ್ಛವಾದ ಕನ್ನಡ 30 ನಿಮಿಷಗಳ ಕಾಲ ಆಂಗ್ಲ ಭಾಷೆ ಪದ ಉಪಯೋಗಿಸಿದ್ರೆ ಕಮೆಂಟ್ ಮಾಡೋರ್ಗಿಂತ ಚೆನ್ನಾಗಿ ಕನ್ನಡ ನಾವು ಮಾತಾಡ್ತೀವಿ. ಬಟ್ ಏನಾಗುತ್ತೆ ಕೆಲವು ಸತಿ, ದಿಸ್ ಇಸ್ ಹ್ಯಾಪನ್ ನನ್ನ ಬ್ಲಾಗಲ್ಲಿ ಎಷ್ಟು ಸತಿ ಆಗಿದೆ, ಸ್ವಲ್ಪ ಕನ್ನಡ ಜಾಸ್ತಿ ಮಾತಾಡಿ ಅಂತ. ಸಿ ನಾನು ಇಂಟೆನ್ಷನಲ್ ಆಗಿ ಇಂಗ್ಲೀಷ್ ಮಾತಾಡ್ತಿಲ್ಲ ಅಲ್ಲಿ, ಒಂಥರ ನನಗೆ ಲ್ಯಾಂಗ್ವೇಜ್ ಗೊತ್ತಿದೆ ಅನ್ನೋ ಒಂದು ಅಹಂಕಾರದಲ್ಲಿ ನಾನು ಮಾತಾಡ್ತಿಲ್ಲ. ನನಗೇನಾಗುತ್ತೆ, ನಾನು ಏನೋ ಒಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ಒಂದು ಫ್ಲೋ ಅಲ್ಲಿ ನನಗೆ ಯಾವುದೋ ಒಂದು ಪದ ನನಗೆ ಕನ್ನಡದಲ್ಲಿ ಸಡನ್ನಾಗಿ ಬಂದಿರಲ್ಲ ನನ್ನ ತಲೆಗೆ. ಸೊ ಇಮಿಡಿಯೇಟ್ಲಿ ಇಂಗ್ಲೀಷಲ್ಲಿ ಬಂದಿರುತ್ತೆ ಅದು, ಆಯಿತಾ? ಸೊ ಅದನ್ನು ನಾನು ಐ ಟೇಕ್ ಲೈಕ್ ಕ್ಯಾಶುವಲಿ, ನಾನು ಅದನ್ನು ಹೇಳಿರ್ತೀನಿ. ಸೊ ದ್ಯಾಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಆಮೇಲೆ ಕನ್ನಡ ಉಳಿಸಿ ಅಂತ ಹೇಳ್ತಾರೆ. ಕನ್ನಡ ಉಳಿಸೋದು, ಕನ್ನಡ ಎಲ್ಲೋಗಿದೆ, ಕನ್ನಡ ಚೆನ್ನಾಗೇ ಇದೆ ಗುರು, ಎಷ್ಟೋ ತಲತಲಾಂತರ ಅಲ್ಲ, ಎಷ್ಟೋ ಅದಕ್ಕೊಂದು ಇತಿಹಾಸನೇ ಇದೆ. ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು. ಹೆಂಗೆ ಅಂದರೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ವಿ ಕ್ಯಾನ್ ಡೂ ದ್ಯಾಟ್. ಇಟ್ಸ್ ಲೈಕ್ ಓಕೆ, ನಾವೆಲ್ಲೋ ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ, ರೆಸ್ಟೋರೆಂಟಿಗೆ ಹೋಗಿದ ತಕ್ಷಣ ನನಗೆ ಹೋಗಿ ಭೋಜನ ತೊಗೊಂಬನ್ನಿ ಅಂತ ಯಾರು ಹೇಳಲ್ಲ, ಊಟ ತೊಗೊಂಬನ್ನಿ ಅಂತ ಹೇಳ್ತೀವಿ. ಇಲ್ಲ ನಾವೇನೋ ಕೊಡೋ ಆರ್ಡರ್ನ ನಾವು ಕನ್ನಡದಲ್ಲೇ ಕೊಟ್ಟು. ಅಯ್ಯೋ ಮೇಘ್ನಾ, ಅದಕ್ಕಿನೇ ಗೊತ್ತಾ, ಸಿ ಕೈ ಚಂದ್ರ ಸರ್ ಜೊತೆ ಒಂದು ಎಪಿಸೋಡ್ ಮಾಡಿದೆ. ಅವ್ರು ಮಾಡ್ಬೇಕಾದ್ರೆ, ಸರ್ ಒಂದು ಆಂಧ್ರ ಮೀಲ್ಸ್ ತಿನ್ನೋದು ಹೇಗೆ ಸರ್ ಅಂತ ಕೇಳಿದೆ. ಪಾಪ ಹಿ ಹಸ್ ಎಕ್ಸ್ಪ್ಲೈನ್, ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸರ್ ನಾವು ಅದನ್ನ ಹೋಗಿ ತಿನ್ಕೊಂಬರೋಣ ಸರ್ ಅಂತ ಹಾಗೆ ಹೋದ್ವಿ. ಅವ್ರಲ್ಲಿ ಹೋದ್ರು, ಅವ್ರಲ್ಲಿ ಹೋಗ್ಬಿಟ್ಟು ಪಾಪ ಬಾಳೆ ಎಲೆ, ಅನ್ನ ಹಾಕಿ
ಸೊ ಅದಕ್ಕೆ ಪಪ್ಪು ಹಾಕಿ ತುಪ್ಪ ಹಾಕಿ ಅಂತೆಲ್ಲ ಹಾಕೋದು ಸಖತ್ತಾಗಿದೆ. 2 million ಹೋಗಿದೆ ದಟ್ ಶಾರ್ಟ್ಸ್ ವ್ಯೂಸ್ ಐ ಆಮ್ ಟಾಕಿಂಗ್. ಓಕೆ. ಅದರಲ್ಲಿ ಕಮೆಂಟಲ್ಲಿ 90% ಆಫ್ ದ ಕಮೆಂಟು ಅವ್ರು ಅದಕ್ಕೆ ಎಷ್ಟು ಉಗ್ದಿದ್ದಾರೆ ಗೊತ್ತಾ? ಏನಕ್ಕೆ ಇರ್ಬೋದು ಗೊತ್ತಾ ರೀಸನ್ನು? ಪಪ್ಪು ಅಂತ ಹೇಳಿದಾರಂತೆ. ಪಪ್ಪು ಅನ್ನೋದು ತೆಲುಗು ಪದ ಅಂತೆ. ಮತ್ತೆ ಇನ್ನೇನು ಅನ್ಬೇಕಿತ್ತಂತೆ? ಅದೇ ಬೇಳೆ, ನಾವೀಗ ಬೇಳೆ ಹುಳಿ ಅಂತ ಅನ್ಬೇಕು ಆ ಥರ. ಈಗ ದಾಲ್ ಅಂದರೆ ಹಿಂದಿ ಆಗುತ್ತಂತೆ. ಸೊ ಅದಕ್ಕೆ ನೀನು ಪಪ್ಪು ಅನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅಷ್ಟು ಉಗ್ದಿದ್ದಾರೆ. ಎಷ್ಟು ನಾನು ಗುರು ಈ ಊಟದಲ್ಲೂ ಹಿಂಗೆ ತಂದ್ವಾ ನಾವು? ಅಷ್ಟು ಟೆಕ್ನಿಕ್ಯಾಲಿಟೀಸ್ ನೋಡೋರು ಅವ್ರ ನಿಜ ಜೀವನದ ಕೆಲಸಗಳೆಲ್ಲ ಅವ್ರು ಅಷ್ಟು ಟೆಕ್ನಿಕಲ್ ಆಗಿ ಅವ್ರ ಜೀವನ ಮಾಡಿಬಿಟ್ರೆ ಐ ಥಿಂಕ್ ದ ವರ್ಲ್ಡ್ ವಿಲ್ ಬಿ ಅ ಬೆಟರ್ ಪ್ಲೇಸ್. ಈಗ ಅವನು ಅದೇ ವ್ಯಕ್ತಿ ಅನ್ಕೊಂಡು ನಾಗಾರ್ಜುನಗ ಅಥವಾ ಒಂದು ಯಾವುದೋ ನಂದಿನಿಗೆ ಹೋಗ್ಬಿಟ್ಟು ಅವನಲ್ಲಿ ಹೋಗ್ಬಿಟ್ಟು ಇದು ಬೇಳೆ ಹಾಕಿ ಅಂತ ಹೇಳಿ ಅವ್ನು ಹೇಳಿರ್ತಾನೆ, ಅನ್ನ ಹಾಕಿ ಪಪ್ಪುನ ಹಾಕಿ ಅಂತಾನೆ ಹೇಳಿರ್ತಾನೆ. ಅವನು ಅದೇ ಕೆಲಸನೇ ಮಾಡಿರ್ತಾನೆ. ಸೊ ನಾನು ಹೇಳ್ಬೇಕಾರೆ ನನ್ಗೆ ಇದು ಉದಾಹರಣೆ ಬಂತು, ಅದಕ್ಕೆ ಹೇಳಿದೆ ನಾನು ಈ ಮಟ್ಟಕ್ಕ ಇದಾರೆ. ದಟ್ ಇಸ್ ಬಿಕಾಸ್ ಆಫ್ ದಿ ಅನಾನಿಮಿಟಿ. ನನ್ನ ಟೀಮಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ, ನೀವು ತುಂಬ ವರ್ಕ್ಡಪ್ ಆಗ್ತೀರಾ, ಸಿಕ್ಕಾಪಟ್ಟೆ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ಗಳು ರಿಪ್ಲೈ ಹಾಕೋಗ್ತೀನಿ. ಯಾಕೆ ಕೆಲವೊಂದ್ಸಲಿ ಫನ್ಗೆ ಅಂತ ಹಾಕ್ತೀನಿ. ನನಗಿನ್ನ ಏನು ಬರುತ್ತೆ ಗೊತ್ತಾ? ಈಗ ಕೂತಿರ್ತೀವಲ್ಲ ಇಬ್ರು, ಈಗ ನಾವಿಬ್ರು ಮಾತ್ರ ಪಾಡ್ಕಾಸ್ಟ್ಗೆ ಹಾಫ್ ಎಡಿಟ್ ಮಾಡಿರ್ತೀವಿ. ದೇಶೇಂಗ್ಲೆ ಈಗ ನಿಮ್ಮ ಮುಖ ಯಾಕೆ ತೋರಿಸ್ತೀರಾ? ನೀವು ಬರೀ ಆರ್ಟಿಸ್ಟ್ ಮುಖನೇ ತೋರಿಸಿ, ನಿಮ್ಮ ಮುಖ ನೋಡೋ ಅವಶ್ಯಕತೆ ಇಲ್ಲ. ಹೇಳಿದ್ರೆ ನಾನೇ ಕೂತ್ಕೊಳ್ಳೋದ ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಬರ್ತೀನಿ, ಕ್ಯಾಮ್ರಾ ಇಟ್ಬಿಟ್ಟು ಆರ್ಟಿಸ್ಟ್ ಶೂಟ್ ಮಾಡ್ಬಿಡ್ತೀನಿ. ಸಮಥಿಂಗ್ ದಿಸ್ ಇಸ್ ಒನ್ ಪ್ರಾಬ್ಲಮ್ ವಿತ್ ಸೋಷಿಯಲ್ ಮೀಡಿಯಾ. ಐ ಟೆಲ್ ಯು ದಿಸ್ ಇಸ್ ಸೀರಿಯಸ್ಲಿ ನನ್ನ ಫಂಡ ಏನು ಗೊತ್ತಾ? ಇಫ್ ಯು ಹ್ಯಾವ್ ನಥಿಂಗ್ ನೈಸ್ ಟು ಸೇ, ಡೋಂಟ್ ಸೇ ಎನಿಥಿಂಗ್. ಡೋಂಟ್ ಸೇ. ಕರೆಕ್ಟ್. ಏನು ಹೇಳಬೇಡಿ. ಬಂದು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕಿ, ಇಫ್ ಯು ಕೆನಾಟ್ ರೈಸ್ ಟು ದೇರ್ ಲೆವೆಲ್, ಡೋಂಟ್ ಪುಲ್ ದೆಮ್ ಡೌನ್. ವೈ ವುಡ್ ಯು ಡೂ ದ್ಯಾಟ್? ಇಟ್ಸ್ ದ ಮೋಸ್ಟ್ ಹಾರ್ಶೆಸ್ಟ್ ಥಿಂಗ್ ಟು ಡೂ. ಆ್ಯಂಡ್ ಇನ್ನೊಂದು ಇದನ್ನು ಹೇಳ್ತಿದ್ದೀನಿ, ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೋಗಿ ನಾನೇ ಕಮೆಂಟ್ ಹಾಕಿರ್ತೀನಿ. ಶೋ ಮಾತಾಡ್ತೀವಿ, ಯೂಸ್ ಮಾಡ್ತೀರಾ, ಖಂಡಿತ ನನಗೆ ಖುಷಿ ಆಗುತ್ತೆ. ನಮ್ಮ ಶೋ ಕಂಟೆಂಟನ್ನ ನಿಮ್ಮ ವ್ಯೂಸ್ಗೋಸ್ಕರ ಯೂಸ್ ಮಾಡ್ತಿದ್ದೀರಾ, ಸಂತೋಷವಾಗಿ ಯೂಸ್ ಮಾಡಿ. ಅದರಲ್ಲಿ ನನ್ನ ಮುಖ ಮೂತಿನೂ ಕಟ್ ಮಾಡ್ತೀರಾ, ಅದು ಓಕೆ. ಕೆಳಗಡೆ ಅಟ್ಲೀಸ್ಟ್ ಒಂದು ಕ್ರೆಡಿಟ್ ಕೊಡ್ರು, ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಶೋನಲ್ಲಿ ಹೋಗಿ ನೋಡಿ ಅಂತಂದ್ಬಿಟ್ಟು. ಅದು ಹೆಂಗೆ ಮಾಡ್ಕೊತಾರೆ ಗೊತ್ತಾ? ಮೊನ್ನೆ ಅಂತ ಅಮೃತ ಎಪಿಸೋಡಲ್ಲಂತೂ ಮಾತಾಡ್ತಿದ್ದೀನಿ, ನನ್ನ ವಾಯ್ಸ್ ಇದೆ, ನನ್ನ ಮುಖ ಇಲ್ಲ, ಆಯ್ತಾ? ಆಕಾಶವಾಣಿಲಿ ಅಂತ. ಆಮೇಲೆ ನಾನು ಕಮೆಂಟ್ ಹಾಕಿದೆ, ಚೆನ್ನಾಗಿ ಕಟ್ ಮಾಡಿದ್ರೆ, ಇದನ್ನು ಮಾಡಿದ್ರೆ ಅಟ್ಲೀಸ್ಟ್ ಇದನ್ನು ಕೊಡಿ ಕ್ರೆಡಿಟ್. ಅಂದರೆ ಡೋಂಟ್ ವರಿ ಬ್ರೋ, ಕೊಡ್ತೀನಿ ಬ್ರೋ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಇಲ್ಲಿ ಗಿವ್ ಕ್ರೆಡಿಟ್. ಸಿಂಪಲ್ ಬೇಸಿಕ್ ಸೆನ್ಸ್. ಎನಿವೇ, ಇವ್ರ ಬಗ್ಗೆ ಮಾತಾಡ್ತಿದ್ರೆ ಒಂದು ಲಾಸ್ಟ್ ಕ್ವಶನ್, ನಿಮ್ಮ ಮುಂದಿನ ಸಿನಿಮಾಗಳು ಯಾವುದು? ಸೊ ನನ್ನ ಮುಂದಿನ ಸಿನಿಮಾ ಬಂದು ಇಟ್ ಇಸ್ ಬೀಯಿಂಗ್ ಡೈರೆಕ್ಟೆಡ್ ಬೈ RJ ಮಯೂರ ಅವರು. ಇಟ್ ಇಸ್ ಟೈಟಲ್ಡ್ ಕನ್ನಡ ಗೊತ್ತು. ಗುಡ್ ಒನ್. ಕನ್ನಡ ಗೊತ್ತು, ಸ್ಟಾರಿಂಗ್ ಮೇಘನಾ ರಾಜ್. ವಾಟ್ ಎ ವಾವ್, ಆಕ್ಚುಲಿ ಕರೆಕ್ಟ್ ಆಗಿ ಕೂತ್ಕೊಂತದ್ದು. ಎಸ್ ಅಪ್ಪ, ಆ ಥರ ಪ್ರಶ್ನೆಗಳು ಕೇಳಿ ತುಂಬ ಅನಾಯ್ ಮಾಡಲ್ಲ, ಬಟ್ ಜೆನ್ಯೂನ್ಲಿ ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ಇಟ್ ವಾಸ್ ವೆರಿ ನೈಸ್. ಐ ಥಿಂಕ್ ನನಗೆ ಐ ನೀಡೆಡ್ ದಿಸ್ ಟಾಕ್ ಅಂತ ಅನಿಸ್ತು. ಆಫ್ಟರ್ ಅ ಲಾಂಗ್ ಟೈಮ್ ಐ ಹ್ಯಾವ್ ಗಿವನ್ ಅನ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಇಸ್ ಆಲ್ವೇಸ್ ಲೈಕ್, ಅಯ್ಯೋ ಇದು ಹೇಳಿದ್ರೆ ತಪ್ಪಾಗುತ್ತೆ, ಐ ಶುಡ್ ಬಿ ಮಾರಲಿ ಕರೆಕ್ಟ್. ಅದು ಹಿಯರ್ ಐ ಕುಡ್ ಜಸ್ಟ್ ಬಿ ಮೈ ಸೆಲ್ಫ್ ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್. ಐ ವಾಂಟೆಡ್ ದಿಸ್ ಕಾನ್ವರ್ಸೇಷನ್, ಐ ರಿಯಲಿ ವಾಂಟೆಡ್ ದಿಸ್. ಸೊ I felt very nice and I've had a good day today, so touch it. No, thank you so much. And ಅಕಸ್ಮಾತ್ ನೋಡ್ತಿರೋಂಥ ವೀಕ್ಷಕರಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರೋಂಥದ್ದು ಏನು ಹಿಂಗೆಲ್ಲ ಕೇಳ್ಬಿಟ್ಟಿದ್ದಾರೆ ಅಂತ ನನಗೆ ಬೇಜಾರಾಗಿಲ್ಲ ಅಂದಮೇಲೆ ವೀಕ್ಷಕರಿಗೆ ಆಗಲ್ಲ. ಆ್ಯಕ್ಚುಲಿ ಹೆಂಗಂತ ನಿಮಗೆ ಬೇಜಾರಾಗಲ್ಲ, ನಂಗೆ ಗೊತ್ತು. ಯು ನೋ ವಾಟ್ ಕೈಂಡ್ ಆಫ್ ಪರ್ಸನ್ ಯು ಆರ್ ಅಂತ ನಂಗೆ ಗೊತ್ತು. ಶೀಸ್ ಲೈಕ್ ಶೀಸ್ ಸಚ್ ಅ ಸ್ವೀಟ್ ಹಾರ್ಟ್, ಐ ನೋ ಇಟ್. ಹಾಗೆ ಇರೋಂಥದ್ದು. ಬಟ್ ಏನು ಹಿಂಗೆಲ್ಲ ಕೇಳ್ತಿದ್ದೀರಾ ಅನ್ನೋ ಥರ ಒಂದು ಕಂಫರ್ಟ್ ಲೆವೆಲ್ ಇಟ್ಕೊಂಡು ಅವರ ಒಂದು ಪರ್ಮಿಷನ್ ತಗೊಂಡು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಐ ಹ್ಯಾವ್ ಬಿನ್ ಇದಕ್ಕೆ ಮುಂಚೆ ನಾನು ತತ್ಸಮ ತದ್ಭವ ಮಾಡಬೇಕಾದ್ರೂ ದೇರ್ ಹ್ಯಾವ್ ಬಿನ್ ಸರ್ಟನ್ ಕ್ವೆಶನ್ಸ್ ವಿಚ್ ಹ್ಯಾವ್ ಇರಿಟೇಟೆಡ್ ಮೀ. ನಾನು ತೋರಿಸ್ಕೊಂಡಿಲ್ಲ, ಆಯಿತಾ? ನಾಟ್ ದಟ್ ಇಲ್ಲಿ ಇರಿಟೇಟ್ ಆಯಿತು ಅಂತ ಹೇಳ್ತಿಲ್ಲ, ನೋ ಅದು ಹೇಳ್ತಿಲ್ಲ. ಬಟ್ ಚೆನ್ನಾಗಿದೆ, ಇಷ್ಟು ಕಟ್ ಮಾಡಿ ಬರೀ ಪ್ರೋಮೋಗೆ ಆಗ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಇರಿಟೇಟ್ ಆಗಿದೆ ವೆನ್ ದೇ ಹ್ಯಾವ್ ಆಸ್ಡ್. ದೇರ್ ಹ್ಯಾವ್ ಬಿನ್ ಜರ್ನಲಿಸ್ಟ್ಸ್ ಹೂ ಹ್ಯಾವ್ ಆಸ್ಡ್ ಮೀ, ಮೇಡಮ್ ನೀವಿಷ್ಟು ಜಿಮ್ಗೆ ಹೋಗ್ತೀರಾ, ಯಾಕೆ ಸಣ್ಣ ಆಗಿಲ್ಲ? ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಆಸ್ಡ್ ಮೀ ದಿಸ್ ಕ್ವೆಶ್ಚನ್ ಆ್ಯಂಡ್ ಇಟ್ ಈಸ್ ಇರಿಟೇಟೆಡ್ ದ ಹೆಲ್ ಔಟ್ ಆಫ್ ಮೀ. ಈ ಪ್ರಶ್ನೆನ ನೀವು ನನಗೆ ಒಂದು 6-7 years ಬ್ಯಾಕ್ ಕೇಳಿದ್ದಿದ್ರೆ ಅದಕ್ಕೆ ಉತ್ತರ ಬೇರೆ ಇದ್ದಿರೋದು. ಯು ಆರ್ ಆಸ್ಕಿಂಗ್ ಮೀ ನೌ ಆಫ್ಟರ್ ನೋಯಿಂಗ್ ಮೈ ಜರ್ನಿ. ಓಕೆ, ಸೊ ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ. ಅಂಥ ಟೈಮಲ್ಲಿ ಮನೆಗೆ ಬಂದಮೇಲೆ ಯೋಚನೆ ಮಾಡಿರ್ತೀನಿ, ಎಷ್ಟು ಆರಾಮಾಗಿ ಆ ಕ್ವೆಶ್ಚನ್ನ ತೊಗೊಂಡು ಅದಕ್ಕೆ ತುಂಬ ನಾರ್ಮಲಾಗಿ ಉತ್ತರ ಕೊಟ್ಬಿಟ್ಟಿದ್ದೀನಲ್ಲ.
I should have just walked out of that interview. I should have just said, no, you cannot question me like this. ಅದು ಜಾಸ್ತಿ ವ್ಯೂಸ್ ಬಂದಿರೋದು ಅವ್ರಿಗೆ. ಅಲ್ವಾ ನಂಗೆ ಇವಾಗ ಅನಿಸ್ತಿದೆ. ಮೇಘನಾ ರಾಜ್ ಸಂದರ್ಶನದ ನಡುವೆ ಅದಕ್ಕೆ ಎದ್ದು ಹೋದರು. ಅದು ಸಪೋಸ್ ಅವ್ರು ಹಾಕಿಲ್ಲ ಅಂದ್ರೆ ಅದನ್ನ ಎಡಿಟ್ ಮಾಡ್ಬಿಟ್ಟಿದ್ರೆ ಅವ್ನು ವ್ಯೂಸ್ ಬೇಕು ಅಂತ ಇರೋನಾದ್ರೆ ಖಂಡಿತ ಹಾಕಿರೋಣ ಮಾಡಿರ್ಬೋದು. ಪ್ರಾಬ್ಲಿ ಐ ಶುಡ್ ಹ್ಯಾವ್ ವಾಕ್ಡ್ ಔಟ್. ಯು ಶುಡ್ ಹ್ಯಾವ್. ಸೊ ದೇರ್ ಹ್ಯಾವ್ ಬಿನ್ ಮೆನಿ ಟೈಮ್ಸ್ ದಟ್ ಓಕೆ ಮನೆಗೆ ಹೋದ್ಮೇಲೆ ಅನ್ಕೊಂಡಿರ್ತೀನಿ ಈ ಥರ ಪ್ರಶ್ನೆಗೆ ನಾನು ಉತ್ತರ ಕೊಡಬಾರ್ದಿತ್ತು ಅಂತ. ಇಲ್ಲ ಅದು ಅನ್ಸುತ್ತೆ ಕೆಲವೊಂದು ಸುಮಾರು ಜನ ಹೇಳಬೇಕಾದ್ರೆ ನಾನು ಇಲ್ಲಿ ಎಷ್ಟೋ ಪ್ರಶ್ನೆಗಳು ಕೇಳಿರ್ತೀನಲ್ಲ, ಮೈರಾ ಇದನ್ನು ಅವಾಯ್ಡ್ ಮಾಡಿಬಿಡ್ತೀರಾ ಅಂತ ಕೆಲವರು ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟಿರ್ತಾರೆ. ನೀವು ಏನೂ ಹೇಳಿಲ್ಲ, ಇವ್ರು ಲೈಕ್ ಕುರು ನಾನು ಮಾತಾಡಬೇಕು, ಖುಷಿಯಾಗಿ ಮಾತಾಡಬೇಕು, ಬಂದು ಕೂತ್ಕೊಂಡು ಮಾತಾಡಬೇಕು ಅಂತ ನಾನು ಬರ್ಕೊಂಡಿರ್ತೀನಿ. ಬಟ್ ಹೇಳಿದ್ರೆ ಇವತ್ತು 2 ಪ್ರಶ್ನೆ ಮಾತ್ರ ಸ್ಟಿಕ್ ಆನ್ ಆಗಲೇಬೇಕು ಅಂತ ಮಾತ್ರ ಕೇಳಿದ್ದು. ಇನ್ನು ಅದನ್ನು ಬಿಟ್ಟರೆ ಇನ್ನು ಯಾವುದೂ ಕೇಳಕ್ಕೆ ಹೋಗಲ್ಲ. ಇಟ್ ಇಸ್ ಐ ವಾಸ್ ಓಕೆ ವಿತ್ ಆನ್ಸರಿಂಗ್ ಎನಿ ಕ್ವೆಶ್ಚನ್. ಆ್ಯಕ್ಚುಲಿ ನನ್ನ ಮೈಂಡ್ ಸೆಟ್ ಕೂಡ ಹಾಗೆ ಇತ್ತು. ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ಲ, ನನಗೆ ಬರೋವಾಗ್ಲೇ ಐ ಜಸ್ಟ್ ವಾಂಟೆಡ್ ಟು ಟಾಕ್. ಐ ಪ್ರಾಬಬ್ಲಿ ದಿಸ್ ವಾಸ್ ಲೈಕ್ ಅ ಥೆರಪಿ ಸೆಷನ್ ನನಗೆ ಅನ್ಸುತ್ತೆ. ಸೊ ಐ ಹ್ಯಾಡ್ ಸೋ ಮಚ್ ಫನ್, ತುಂಬ ಎಂಜಾಯ್ ಮಾಡಿದೆ. On that note, thank you so much, Meghna, Thank you. for asking me this. In fact, no, otherwise ನನಗೆ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊತಿದ್ದೆ ಅನಿಸುತ್ತೆ. ವೆನ್ಎವರ್ ನಾನು ಇವ್ರನ್ನ ಮೀಟ್ ಮಾಡಿದಾಗಲ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ, ತುಂಬ ಇರಿಟೇಟ್ ಮಾಡ್ತೀನಿ ಅವ್ರಿಗೆ. ಯಾಕಂದರೆ ನನಗೆ ಅವ್ರ MJs ನನ್ನ ಜೋಕ್ಸ್ಗಳು ತುಂಬ ಖುಷಿಪಟ್ಟು ಕ್ಯಾಕರ್ಸ್ ಮಕ್ಕು ಕೂಗಿ ಅಂತವ್ರು ಇಬ್ಬರೇ ಇಂಡಸ್ಟ್ರಿಲಿ. ಒಂದು ಸೃಜನ್ ಲೋಕೇಶ್, ಇನ್ನೊಂದು ಮೇಘನಾ ರಾಜ್ ಅವರು. ಆಕ್ಚುಲಿ ಸೃಜಾ ಇರ್ಬೇಕಿತ್ತು ಇವಾಗ. ಓ ಗಾಡ್, ಅವನು ನನಗೇನಂತ ಹೆಸರಿಟ್ಟಿದ್ದ ಗೊತ್ತಾ? ಮಯೂರ ವರ್ಮ ನನ್ನ ಕರ್ಮ ಅಂತ ಹೇಳ್ತಾರೆ. ಆಕ್ಚುಲಿ ಕೆಲವು ಸತಿ ಸೃಜಾದು ಒಂದೊಂದ್ಸತಿ ಜೋಕ್ ಅರ್ಥ ಆಗಿರಲ್ಲ ಗೊತ್ತಾ ನನಗೆ. 10 seconds ತಗೊಂಡಿರ್ತೀನಿ. ಸೊ ಎಸ್ ನೀವಿಬ್ರು ಸಿಂಗ್. ರೇಡಿಯೋದಲ್ಲಿ ಒಂದು ಸೆಗ್ಮೆಂಟ್ ಇತ್ತು, ಸೃಜಾ ಯೂಸ್ ಟು ಬಿ ಅ ರೇಡಿಯೋ ಜಾಕಿ ಅಲ್ವಾ. 10 ಗಂಟೆಗೆ ನಾನು ಬರ್ತೀನಿ, 10 ಗಂಟೆಗೆ ಬಂದ್ಬಿಟ್ಟು ಅವತ್ತು ಏನು ಅಂತಾನೆ ನಾನೊಂದು ಜೋಕನ್ನ ಸೃಜನ್ಗೆ ಹೇಳ್ತೀನಿ. ಸೃಜನ್ ನನ್ನನ್ನು ಕಿಕ್ ಒದಿತಾನೆ, ನಾನು ಸ್ಟುಡಿಯೋಯಿಂದ ಹಾರೋಗ್ಬಿಟ್ಟು ಬಿದ್ದೋಗ್ಬಿಡ್ತೀನಿ ಅಂತ ಬಿಲ್ಡಿಂಗಿಂದ. ಸೊ ದಟ್ ವಾಸ್ ದ ಕಾನ್ಸೆಪ್ಟ್. ಸೊ MJ ಅಂತ ಕಾನ್ಸೆಪ್ಟ್ ಇದ್ದಿದ್ದು ರೇಡಿಯೋದಲ್ಲಿ. ಓಕೆ. ಸೊ ನಾನು ಎವ್ರಿ ಡೇ ಹೋಗೋದು, ಸೃಜನ್ಗೆ ಒಂದು ಜೋಕ್ ಹೇಳೋದು. ಸೊ ಆ ಜೋಕ್ ಹೇಳಿದ ತಕ್ಷಣ ಅಂದರೆ ತುಂಬ ಸಿಲ್ಲಿಯಾಗಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಜೋಕ್ ಹೇಳಬೇಕು ಅಂತಂದರೆ ಏನದು, ಗಾಂಧೀಜಿ ಮಗನ ಹೆಸರೇನು? ಗಾಂಧೀಜಿ ಮಗನ ಹೆಸರೇನು? ಗಾಂಧೀಜಿ ಮಗನ ಹೆಸರು ದಿನೇಶನ್ ಅಂತ. ದಿನೇಶನ್? ಬಿಕಾಸ್ ಗಾಂಧೀಜಿ ಇಸ್ ಫಾದರ್ ಆಫ್ ದಿನೇಶನ್. ಯಾ ಇವ್ರನ್ನ ತಡಿತೀರಲ್ಲ ನೀವೆಲ್ಲ, ಯಾಕೆ ತಡಿತೀರಾ? ಈ ಥರ ನನ್ನ ಜೋಕ್ಸ್ ಇದ್ದಿದ್ದು. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಸರ್ಪ್ರೈಸಲ್ಲಿ ಇದು ಫಸ್ಟ್ ಟೈಮ್ ಹೇಳ್ತಿರೋದು ನಾನು ಗೋಲ್ಡ್ ಕ್ಲಾಸಲ್ಲಿ. ಯಾವತ್ತೂ ನಾನು ಈ ಥರ ಹೇಳೋದಿಲ್ಲ. ಗೋಲ್ಡ್ ಕ್ಲಾಸಲ್ಲಿ ನಾನು ಒಂಥರ ಬೇರೆ ಮನುಷ್ಯನೇ. ಬಟ್ ನಾನು ರಿಯಲಿ ಇಲ್ಲೊಂದು ಮುಖವಾಡ ಹಾಕೊಂಡು ಈ ಥರ ಸೃಜನಿಗೆ ಜೋಕ್ಸ್ ಹೊಡಿತಿದ್ದೆ. ಅವನು ತಡ್ಕೊಳಕ್ ಆಗ್ತಿದೆ, ಮಯೂರ ವರ್ಮ ನನ್ನ ಕರ್ಮ ಅಂದ್ಬಿಟ್ಟು ಒದಿಯೋನು. ಆಮೇಲೆ ಮೈಕ್ ಆಫ್ ಮಾಡಿದ್ದ ತಕ್ಷಣ ಏನೋ ಜೋಕ್ಸ್ ಹೊಡಿತೀಯ, ಏನೇನೋ ಜೋಕ್ಸು ಬಾಯಿಗೆ ಬಂದಿದ್ದು ಹೊಡಿತಾ ಇರೋದು ಗೊತ್ತಾಗ್ತದೆ. ಸೊ ದಟ್ ವಾಸ್ ದ ಕಂಫರ್ಟ್. ಅವನಿಗೂ ಹೇಳ್ತಾನೆ ಇದ್ದೀನಿ, ಅವ್ನು ಯಾವಾಗ ಬಂದು ಕೂತ್ಕೊಂತಾನೋ ದೇವರಾಣೆಗೂ ಗೊತ್ತಿಲ್ಲ. ಬರ್ತಾರೆ ನೆಕ್ಸ್ಟ್ ವೀಕ್ ಅಂತ ಹಾರಿಸ್ತಾನೆ ಇದನ್ನು, ಕಾಗೆ ಹಾರಿಸ್ತಿದ್ದಾನೆ, ಅವನು ಕರ್ಕೊಂಡು ಬಂದು ಕುಡಿಸ್ತೀನಿ. ಬಟ್ ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ನೆಕ್ಸ್ಟ್ ಮಲಯಾಳಂ ಸಿನಿಮಾಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ಕನ್ನಡ ಸಿನಿಮಾನೂ ಕೂಡ ಆದಷ್ಟು ಸ್ಕ್ರಿಪ್ಟ್ಸ್ಗಳು ಜಾಸ್ತಿ ಬರಲಿ. ತತ್ಸಮ ತದ್ಮ ವಾಸ್ ಅ ವೆರಿ ಗುಡ್ ವಾಚ್ ಟು ಬಿ ಆನೆಸ್ಟ್. ಐ ಹ್ಯಾಡ್ ಲವ್ಡ್ ಇಟ್. ಆ್ಯಂಡ್ ಅದೇ ರೀತಿ ಇನ್ನೆಷ್ಟು ಬರಲಿ. ಆ್ಯಂಡ್ ವ್ಲಾಗು ಕೂಡ ಚೆನ್ನಾಗಾಗಲಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ರಾಯನ್ನ ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡೋಂಗೆ ನಮಗೂ ಆಗಲಿ. ಅವನ ಇಂಟರ್ವ್ಯೂ ಮಾಡಿ ಅವನೊಬ್ಬನೇ ಕೂರಿಸ್ಕೊಳ್ಳಿ ಅಲ್ವಾ? ಓಕೆ, ನೀವು ಹ್ಯಾಂಪರ್ ಕೇಳಿದ್ರಿ, ಹ್ಯಾಂಪರ್ ಇದ್ದೀರಾ? ಸೊ ನಮ್ಮ ಸ್ಪಿನ್ ಸಲೂನ್ ಚಂದ್ರ ಅವ್ರ ವತಿಯಿಂದ ಮೇಘನಾ ರಾಜ್ ಅವ್ರಿಗೆ ಈ ಒಂದು ವಾಚರ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ದೂರ ಇದೆ ಗೊತ್ತು ನಿಮ್ಮ ಮನೆಯಿಂದ, ಬಟ್ ಸಮಯ ಮಾಡ್ಕೊಂಡು ನೀವು ಹೋಗ್ತೀರಾ ಅಂದರೆ ದೇ ಆರ್ ವೆರಿ ನೈಸ್ ಪೀಪಲ್, ವೆರಿ ಸ್ವೀಟ್. ಐ ಲವ್ ಎನಿಥಿಂಗ್ ಫ್ರೀ. ಮುಫ್ತ್ ಟಿಪಿಕಲ್ ಪೂ. ಆಕ್ಚುಲಿ ಅವಳದ್ದು ಏನೋ ಆ ಥರ ಡೈಲಾಗ್ ಇದೆ, ಇಲ್ಲ ಅಲ್ಲ? ಇದು ಮುಫ್ತ್ ಇದೆಯಲ್ಲ ಜಬ್ಬಿ ಮೆಟ್ಟಲ್ಲಿ. ಮುಫ್ತ್ ನಾನು ಕೇತ್ರಿಜಿಲಿದ್ದೆ, ನಾನು ಜಬ್ಬಿ ಮೆಟ್ಟಿಗೆ ಬನ್ನಿ. ಓಕೆ, ಮೇ ಅಪ್ನಿ ಫೇವ್ರೇಟ್ ಹೂ, ಮೈ ಸಬ್ಕಿ. ಆನ್ ದ್ಯಾಟ್ ನೋಟ್ ಮುಂದಿನ ಸಂಚಿಕೆ ಸಿಗ್ತೀನಿ. ಸೊ ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಕ್ರಾಸ್ಫೈಟ್ ಸ್ಟುಡಿಯೋಸ್ ಕೊಟ್ಟಿದ್ದಕ್ಕೆ. ಕ್ಯಾಮ್ರಾ ಹಿಂದೆ ಶ್ರೇಯಸ್ ಅಲಿಯಾಸ್ ಮುನ್ನಾ ಹಾಗೂ ಅರ್ಜುನ್ ಕೂಡ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ, ಸಂದರ್ಶನ ಅಲ್ಲ, ಪಾಡ್ಕಾಸ್ಟ್. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಗೆಟಿವ್ ಕಮೆಂಟ್ಸ್ನ ಅನಾನಿಮಸ್ ಪ್ರೊಫೈಲಿಂದ ಹಾಕ್ಬಿಡಿ, ಒರಿಜಿನಲ್ ಪ್ರೊಫೈಲಿಂದ ಹಾಕಿ. ಆನ್ ದ್ಯಾಟ್ ನೋಟ್ ಹೇಳ್ತಾ ಸೈನಿಂಗ್ ಆಫ್ 3, 2, 1. ನಮಸ್ಕಾರ ಗುರು.